ಬ್ಯಾಂಕ್ ಆಫ್ ಬರೋಡಕ್ಕೆ ಈಗಿರುವ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವೊಬ್ಬ ಹಿರಿಯ ನಾಗರಿಕ ಅದರ ಮೇಲೆ ಹೋಗ್ಲಿಕ್ಕೆ ಹತ್ತಿ ಹೋದ ನಂತರ ಅಯ್ಯಪ್ಪ ಅಂತ ಕೈ ಮುಗಿತಾನೆ ಬ್ಯಾಂಕಿಗೆ, ಸಾಕಪ್ಪ ಅಂತ. CK ಅನ್ನೋರದ್ದು ಬೆಳಿಗ್ಗೆ ತನಕ ಬಿಲ್ಡಿಂಗ್ ಇದೆ, ಮಸ್ತು, ಸಾವಿರಾರು ಲಕ್ಷ ರೂಪಾಯಿ ಬಾಡಿಗೆ ತಗೊಳ್ತಾರೆ. ನಮ್ಮ ಪಂಚಾಯತ್ಗೆ ಎಷ್ಟು ಟ್ಯಾಕ್ಸ್ ಕಟ್ತಾರೆ. ಕೋಳಿ ಫಾರಂ ಇದೆ, ಕುರಿ ಅಂಗಡಿ ಇದೆ, ಅಲ್ಲಿ ಒಳಗಡೆ ಹೋಗಿ ನೋಡ್ಬೇಕು ಎಂತ ಅವಸ್ಥೆಗಳಿದೆ ಅಂತ ಗೊತ್ತುಂಟು. ಹೊಸ ಹೊಸ ಗ್ರಾಹಕ ಬೇರೆ ಬೇರೆ ಅಂಗಡಿಗಳು ಬರ್ತಾ ಇದೆ. ಅದೆಲ್ಲ ನಾವು ಪಂಚಾಯತಿ ಲೈಸೆನ್ಸ್ ಅಲ್ಲಿ ಆಡ್ ಆಗಿದೆ ಅಥವಾ ಪಂಚಾಯತಿ ಲೈಸೆನ್ಸ್ ಮಾಡ್ಕೊಂಡಿದ್ದಾರ. ನಿರ್ಣಯ ಮಾಡಿದ್ದನ್ನ ನೀವು ಸುಪ್ರೀಂ ಕೋರ್ಟಿಗೂ ತೆಗಿಯಕ್ಕಾಗಲ್ಲ. ಇದನ್ನ ನೆನಪಿರ್ಲಿ ಎಲ್ರಿಗೂ ಕೂಡ, ಆಯ್ತಾ? ಎಲ್ಲರೂ ಸಹಮತ ಅದಕ್ಕೆ ಬೇಕಾಗಿರುವಂತದ್ದು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬ್ರಾಂಚ್ ಆದ್ರಿಂದ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರಲೇಬೇಕು. ಯಾಕಂತ ಹೇಳಿದ್ರೆ ಹಳ್ಳಿಯಲ್ಲಿರುವಂತ ಯುವಕರೆಲ್ಲರೂ ದುಡಿಲಿಕ್ಕೋಸ್ಕರ ಊರಿಂದ ಹೊರಗಡೆ ಹೋಗಿರ್ತಾರೆ. ವ್ಯವಹಾರ ಮಾಡುವಂತದ್ದು ಹಿರಿಯರಿಗೆ ಮೇಲೆ ಕೆಳಗೆ ಎಳಿಲಿಕ್ಕೆ ಆಗುದಿಲ್ಲ. ವರ್ಷದ 8 ಬ್ಯಾಂಕ್ ಆಫ್ ಬರೋಡಾ 20 ವರ್ಷಗಳ ಹಿಂದೆ ಅಲ್ಲಿ ಏನೋ ಸ್ಥಳಾಂತರಗೊಂಡಿತ್ತು. ಆದ್ರೆ ನಮ್ಮ ದುರದೃಷ್ಟ ಏನಂತ ಗೊತ್ತಿಲ್ಲ, ವರ್ಷದ 8 ತಿಂಗಳುಗಳಲ್ಲಿ ಮೆಟ್ಲ ಮೇಲೆ ಸತತವಾಗಿ ನಾಯಿಗಳು ಮಲ್ಗಳು ಒಂದು, ಅದ್ರ ಜೊತೆಗೆ ಮಳೆಗಾಲದ 4 ತಿಂಗಳು ಮೇಲ್ಮಹಡಿಯ ಏನು ಚಪ್ಪಲಿಯಿಂದ ಮೆಟ್ಟಿದಂತ ನೀರಿದೆ, ಕೊಳಚೆ ನೀರು ಸೋರ್ತಾ ಇರೋದು ಆ ಮೆಟ್ಲುಗಳ ಮೇಲೆ. ಅದ್ರ ಜೊತೆಗೆ ಕಳೆದ 20 ವರ್ಷಗಳಿಂದ ಆ ಮೆಟ್ಲುಗಳಿಗೆ ದೀಪ ಲೈಟ್ ಎಲ್ಲ ಕಾಣಲಿಲ್ಲ. ನೀವು 6 ಗಂಟೆ ನಂತರ ನೀವು ಬನ್ನಿ, ಲೈಟ್ ಇಲ್ಲ. ನಾವು ಮೊಬೈಲ್ ಲೈಟ್ ಅಥವಾ ಹೀಗೆ ಕೈ ಹಿಡ್ಕೊಂಡು ಗೋಡೆ ಹಿಡ್ಕೊಂಡು ಬರುವಂತ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ವರ್ಷಗಳ ಕಾಲ ಅಲ್ಲಿ ಬ್ಯಾಂಕ್ ಇದೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಇದು ಆಶ್ಚರ್ಯ ಆಗ್ತದೆ. ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗೆ ಇರ್ಬೇಕು ಅನ್ನೋಂತ ಕಳಿಸಿಬಿಟ್ಟವರು ಆತ್ಮವಿಶ್ವಾಸ ಇದೆ, ಆತ್ಮಧೈರ್ಯ ಇದೆ. ಇದು ದುಃಖ ಅಲ್ಲ, ಖುಷಿಯಿಂದ ಮಿಂಡಲ್ಲಿ ಬಾಷ್ಪಾಂಜಲಿ ಅವರು ತೆಗಿದ್ದಂತೆ ಬಾಷ್ಪಾಂಜಲಿ ಬರ್ತಾ ಇದೆ. ಹೋಗುವ ದಾರಿ ಬಹಳ ಇಕ್ಕಟ್ಟಿರುವಾಗ ಮೇಲ್ಗಡೆಯಿಂದ ಯಾರಾದ್ರೂ ಒಂದು ಲೇಡೀಸ್ ಇಳ್ಕೊಂಡು ಬರುವಾಗ ನಮಗೆ ಮುಂದೆ ಪಾಸ್ ಆಗ್ಲಿಕ್ಕೆ ಅಲ್ಲಿ ಏನೋ ಒಂಥರ ಮುಜುಗರ ಆಗ್ತದೆ. ಯಾಕೆ ಕೇಳಿದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ಇಲ್ಲಿ ಮೈಕ್ ಟಚ್ ಆದ್ರೆ ಮತ್ತೇನೋ ಆಗ್ತದೆ, ಇನ್ನೊಂದು ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವೆಂತ ಮಾಡ್ತೇವೆ, ವೆಯ್ಟ್ ಮಾಡ್ತೇವೆ. ಉದ್ಯೋಗ ಖಾತ್ರಿ ಯೋಜನೆಯಡಿ 20 ಲಕ್ಷ ಅನುದಾನವನ್ನು ಕಾಯ್ದಿರಿಸಿ 51 ಲಕ್ಷ ರೂಪಾಯಿಗಳ ಚಿಲ್ಲರೆ ಅಂದಾಜು ಪಟ್ಟಿಯೊಂದಿಗೆ ತಾಂತ್ರಿಕ ಮಂಜೂರಾತಿಯನ್ನು ಪಡೆದು ಜಿಲ್ಲಾ ಪಂಚಾಯತ್ ತಾಂತ್ರಿಕ ಅನುಮೋದನೆಯನ್ನು ಪಡೆದು ಆಡಳಿತಾತ್ಮಕ ಅನುಮೋದನೆ ಪಡೆದು ಈ ಟೆಂಡರ್ ಮುಖೇನ ಕಾಮಗಾರಿಯನ್ನ ಭೋಜಕುಲಾಲ್ ಬೆಳಗ್ಗೆ ಅವರಿಗೆ ವಹಿಸಿಕೊಡಲಾಗಿತ್ತು. ನಮ್ಮ ಮೂಲ ಉದ್ದೇಶ ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತ್ ಭವನವನ್ನು ನಿರ್ಮಾಣ ಮಾಡಬೇಕೆಂಬುದಾಗಿತ್ತು. ಆ ಬಗ್ಗೆ ಮುಂದೆ ನನ್ನ ಭಾಷಣದಲ್ಲಿ ಹೇಳ್ತೇನೆ. ಆದ್ರೆ ತದನಂತರ ದಿನಗಳಲ್ಲಿ ಒಂದು ಎಲಿಗೇಷನ್ ಬಂತು. ಯಾರೋ ಭಟ್ ಅನ್ನೋ ಹೆಸರಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಏನು ಕೊಟ್ಟಿಲ್ಲ, ಒಂದು ಲಾಯರ್ ನೋಟಿಸ್ ಬಂತು. ತಾಲೂಕ್ ಪಂಚಾಯತ್ ಇಒಗೆ, ಜಿಲ್ಲಾ ಪಂಚಾಯತ್ ಸಿಇಒಗೆ ಹಾಗೂ ಜಿಲ್ಲಾಧಿಕಾರಿಗಳು ಇಲ್ಲೇನೋ ಫ್ರಾಡ್ ಆಗ್ತಾ ಇದೆ, ಹಗರಣ ಆಗ್ತಾ ಇದೆ, ಗ್ರಾಮ ಪಂಚಾಯತ್ NREG ಹಣ ದುರುಪಯೋಗ ಆಗ್ತಿದೆ ಅಂತ ಹೇಳಿ. ಆ ಬಗ್ಗೆ ನಾವು ಗ್ರಾಮ ಪಂಚಾಯತ್ ಒಂದು ನಿರ್ಣಯ ತೆಗೆದುಕೊಂಡು ಸರ್ವಾನುಮತದ ನಿರ್ಣಯ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳೇನಿಲ್ಲ. ಸದರಿ ಕಟ್ಟಡವನ್ನ ಗ್ರಾಮ ಪಂಚಾಯತಿನ ಸಂಪನ್ಮೂಲ ಹಿತದೃಷ್ಟಿಯಿಂದ, ನಾಗರಿಕರ ಹಿತದೃಷ್ಟಿಯಿಂದ, ವಿಕಲಚೇತನರ ಹಿತದೃಷ್ಟಿಯಿಂದ ಈಗ ಮೊದಲನೇ ಮಾಡಿರುವ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನ ಹಾಲಾಡಿ ಗ್ರಾಮ ಪಂಚಾಯತ್ನ ವಠಾರಕ್ಕೆ ಈಗ ಒತ್ತಾಯ ಕಟ್ಟುತ್ತಿರುವ ನಮ್ಮ ಸ್ವಂತ ಜಾಗ, ಗ್ರಾಮ ಪಂಚಾಯತ್ ಸ್ವಂತ ಜಾಗದ ಕಟ್ಟುತ್ತಿರುವ ಪಂಚಾಯತ್ ಸಭಾಭವನ ಕಟ್ಟಡಕ್ಕೆ ಸ್ಥಳಾಂತರಿಸುವ ಎಂದು ಕಳೆದ 2 ತಿಂಗಳಿಂದ ಸಭೆಯಲ್ಲಿ ನಾವು ನಿರ್ಣಯವನ್ನು ಮಾಡಿಕೊಂಡೆವು. ಅನಂತರ ಈ ಲಾ ನೋಟಿಸ್ ಬಂತು. ಆ ಲಾ ನೋಟಿಸ್ ಬಂದು ನಾವು ಜಿಜ್ಞಾಸೆಗೊಳಗಾದೆವು. ನಮ್ಮ ಮಾರ್ಗದರ್ಶಕರ ಅಭಿಪ್ರಾಯವನ್ನು ಪಡೆದು ಹಲವು ಆಯಾಮಗಳಲ್ಲಿ ಆಲೋಚನೆ ಮಾಡಿ ಸಾರ್ವಜನಿಕರ ಬೇಡಿಕೆ ಕುರಿತು ಮನೆ ಮನೆಗೆ ಹೋಗಿ ಕೇಳಲಿಕ್ಕೆ ಆಗೋದಿಲ್ಲ, ನಾವೊಂದು ಗ್ರಾಮ ಸಭೆಯನ್ನು ಕರೆಯೋಣ ಅನ್ನೋ ತೀರ್ಮಾನಕ್ಕೆ ಬಂದು ಈ ಗ್ರಾಮ ಸಭೆಯನ್ನು ಕರೆದಿದ್ದೇವೆ. ತಮ್ಮ ಅಭಿಪ್ರಾಯವನ್ನ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಆ ಬ್ಯಾಂಕ್ ಅನ್ನ ಸ್ಥಳಾಂತರಗೊಳಿಸಬೇಕೇ ಬೇಡ ಅನ್ನೋದನ್ನ ತಾವು ಈ ಸಭೆಯಲ್ಲಿ ಚರ್ಚೆ ಮಾಡಿ ಮಂಡನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಬ್ಯಾಂಕ್ ಆಫ್ ಬರೋಡಾ ವಿಜಯ ಬ್ಯಾಂಕ್ ಇರುವಾಗ ಅದರ ಉದ್ಘಾಟನೆಯೇ ಒಂದು ಇತಿಹಾಸ. ವಿಜಯ ಬ್ಯಾಂಕಿನ ಇತಿಹಾಸದಲ್ಲಿ ಹಾಲಾಡಿಯ ಶಾಖೆ ಉದ್ಘಾಟನೆ ನಮ್ಮ ಮಾಜಿ ಸಭಾಪತಿಯವರ ತಂದೆಯವರಾದ ಪಟೇಲ್ ಹಿರೇನ್ ಶೆಟ್ರು ಬಹಳ ಉದ್ದೂರಿಯಿಂದ 76-75 ಇಸ್ವಿಯಲ್ಲಿ, ಅಂದ್ರೆ ಸಾಧಾರಣ ಹತ್ರ
50 ವರ್ಷವಾಗಿರುವುದು ಆ ಬ್ಯಾಂಕಿಗೆ. ಅಂದಿನ ದಿನ ಕೊಪ್ಪರಿಗೆಯಲ್ಲಿ ಶರ್ಬತ್ತನ್ನು ಮಾಡಿ, ಮೋಟ್ರಲ್ಲಿ ನೀರಾರಿಸಿ ಶರ್ಬತ್ತನ್ನು ಮಾಡಿ ಜನರಿಗೆ ಹಂಚಿ ಅಂತದಂತೂ ಅದ್ದೂರಿಯ ಉದ್ಘಾಟನೆ ಈ ಬ್ಯಾಂಕ್ ಆಫ್ ಬರೋಡ, ಅರ್ಥಾತ್ ವಿಜಯ ಬ್ಯಾಂಕ್. ಆ ವಿಜಯ ಬ್ಯಾಂಕ್ ಅನ್ನು ಸ್ಥಳಾಂತರಿಸುವ ಬಗ್ಗೆ ಈ 68 ವರ್ಷದ ನಾನು ಬಂದು ಮಾತಾಡುವ ಸ್ಥಿತಿ ಬಂತಲ್ಲ ಅಂತ ಬೇಜಾರಾಗ್ತಾ ಇದೆ. ಮಿತ್ರರೇ, ಏನು ಹುಣ್ಣಿಮೆಯ ದಿನ ಚಂದ್ರನನ್ನು ನೋಡು ಅಂತ ಹೇಳಲಿಕ್ಕೆ ಯಾರು ಹೇಳ್ಬೇಕಾ ಸ್ವಾಮಿ? ಅಮಾವಾಸ್ಯೆ ದಿನ ಆದ್ರೂ ಒಪ್ಪಬಹುದು ನಾನು. ಬ್ಯಾಂಕ್ ಆಫ್ ಬರೋಡಕ್ಕೆ ಈಗಿರುವ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವೊಬ್ಬ ಹಿರಿಯ ನಾಗರಿಕ ಅದರ ಮೇಲೆ ಹೋಗ್ಲಿಕ್ಕೆ ಹತ್ತಿ ಹೋದ ನಂತರ ಅಯ್ಯಪ್ಪ ಅಂತ ಕೈ ಮುಗಿತಾನೆ ಬ್ಯಾಂಕಿಗೆ, ಸಾಕಪ್ಪ ಅಂತ. ಇಂದಿನ ಬ್ಯಾಂಕ್ ಅನಿವಾರ್ಯ ಜನರಿಗೆ. ಒಂದು KYC ಮಾಡ್ಬೇಕಾದ್ರೆ 60 ವರ್ಷ ಬೇಕು. ಈಗ ಬಂದವರೆಲ್ಲ ಸಾಧಾರಣ ಅದೇ ವಯಸ್ಸಿನವರೇ, ಯಾರು 18-20 ವರ್ಷದವರು ಇಲ್ಲಿಲ್ಲ. ನಾನು ಹೇಳುವುದು ಬೇಡ, ನಮ್ಮೂರ ಗ್ರಾಮ ದೇವತೆ ಇದಕ್ಕೆ ಪ್ರೇಕ್ಷಕರಾಗಿ ಬಂದಿದ್ದಾಳೆ. ಅವಳು ಹೇಳ್ತಾಳೆ ಇಲ್ಲಿ ಅನ್ಯಾಯ ನಡೀತಾ ಉಂಟು, ನೀವು ಒಟ್ಟಾಗಿ ಅಂತ. ಬ್ಯಾಂಕಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಅಂತ ದುಸ್ಥಿತಿ. ಹೋದ ನಂತರ ಬೇಸಿಗೆ ದಿನದಲ್ಲಿ ಕರೆಂಟ್ ಇಲ್ದ್ರೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಳೆಗಾಲದಲ್ಲಿ ಜಾರಿ ಬಿದ್ದವರು ಎಷ್ಟೋ ಜನ ಆ ಬ್ಯಾಂಕಿಗೆ ಹೊತ್ತಿ ಶಾಪ, ಹಿಡಿ ಶಾಪ ಆಗಿ ಬಂದಿದ್ದಾರೆ. ಯಾರಿಗೆ ಹೇಳುದು ಸ್ವಾಮಿ ನಮ್ಮ ಪರಿಸ್ಥಿತಿ? ಯಾರಿಗೆ ಹೇಳುವುದು? ಇಂದು ಸ್ಥಳಾಂತರಗೊಳಿಸುವುದಕ್ಕೆ ವಿರೋಧ, ಯಾಕಂತ ಗೊತ್ತಾಗುವುದಿಲ್ಲ. ಬ್ಯಾಂಕ್ ಪಂಚಾಯತ್ ಬಿಲ್ಡಿಂಗ್ ಬಂದ್ರೆ ಪಂಚಾಯತಿಗೆ ಅದರಿಂದ ಬಾಡಿಗೆ ಬರ್ತದೆ, ಅದು ನಿಮ್ಮೆಲ್ಲರದ್ದಾಗಿರ್ತದೆ. ಯಾವಾಗ ಬ್ಯಾಂಕು ಸಹ ನಮ್ದಾಗಿದೆಯೋ ಪಂಚಾಯತ್ ಸಹ ನಮ್ದೇ, ಅದು ಬೇರೆಯವ್ರದಲ್ಲ. ಪಂಚಾಯತಿಗೆ ಅದರಿಂದ ಬಾಡಿಗೆಯಿಂದ ಪಂಚಾಯತ್ ನಡೀತದೆ, ಪಂಚಾಯತಿಗೆ ಒಂದು ಉತ್ಪತ್ತಿ ಆಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಅಂತ ಕಷ್ಟದ ಆ ಬ್ಯಾಂಕ್ ಅನ್ನು ಅದು 50 ವರ್ಷದ ಹಿಂದೆ ಇಲ್ಲೇ ಇದೆ, ಇದೇ ಜಾಗದಲ್ಲಿ ಇದೆ ವಿಜಯ ಬ್ಯಾಂಕ್. ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀರಿ, ಬಟ್ ಏನ್ ಹೇಳ್ತಾರೆ ಕೊನೆಗೆ ಪೂಜೆ ಆದ ನಂತರ ಯಥಾಸ್ಥಾನ ಉದ್ವಾಸಯಾಮಿ ಅಂತಾರೆ. ಈಗ ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಹಾಗೆ, ಯಥಾಸ್ಥಾನ ಉದ್ವಾಸಯಾಮಿ. ಅದೇ ಜಾಗಕ್ಕೆ ಪುನಃ ಬರ್ತಾ ಇದೆ. ಸಂತೋಷದ ವಿಷಯ. ಜೊತೆಗೆ ವಯಸ್ಸಾದವರೇ ಬಂದವರಿಗೆ ನಿಮ್ಮೆಲ್ಲರಿಗೂ ಇದು ನಿಮ್ಮ ಅನುಭವಕ್ಕೆ ಬಂದಂತ ವಿಷಯ. ಯಾವುದೇ ಕಾರಣಕ್ಕೂ ಆ ಜಾಗದಲ್ಲಿ ಬ್ಯಾಂಕ್ ಇರಬಾರದು. ನಮಗೆ ಗ್ರೌಂಡ್ ಫ್ಲೋರಿಗೆ ಬರಬೇಕು ಬ್ಯಾಂಕ್. ಕೆಳ ಅಂತಸ್ತಿನಲ್ಲೇ ಹಾಲಾಡಿ ಬ್ಯಾಂಕ್ ಆಫ್ ಬರೋಡ ಕೆಳ ಅಂತಸ್ತಿನಲ್ಲೇ ಇರಬೇಕು. ಇದಕ್ಕೆ ನೀವು ಕೈಗೊಂಡಿರುವಂತಹ ಈ ಕಾರ್ಯಕ್ರಮ ಉಂಟಲ್ಲ, ಬಹಳ ಸಂತೋಷದಿಂದ ಹೇಳ್ತಿದ್ದೇನೆ ಮಿತ್ರರೇ. ಇದಕ್ಕೆ ನಾವೆಲ್ಲ ಕೈ ಜೋಡಿಸಬೇಕು. ಪಂಚಾಯತಿಗಾಗಿ ನಾವೆಲ್ಲರೂ ಶತಸಿದ್ಧರಾಗಿದ್ದೇವೆ. ಬ್ಯಾಂಕ್ ಹೊಸ ಕಟ್ಟಡದಲ್ಲಿ ಆಗಲೇಬೇಕಂತ ಹೇಳಿ ನಿಮ್ಮೆಲ್ಲರ ಅಪ್ಪಣೆ ನನ್ನ ಮಾತು ಮುಗಿಸ್ತೇನೆ. ಹಾಲಾಡಿ ಶಾಖೆ ಪ್ರಾರಂಭವಾಗಿದ್ದು ಇದೊಂದು ಇತಿಹಾಸ ಇದೆ ಅನ್ನುವಂತ ವಿಚಾರವನ್ನು ಹೇಳಿದ್ರು. ಅದನ್ನು ಮತ್ತೊಮ್ಮೆ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. ಆದ್ರೆ ಮೊದಲನೇದಾಗಿ ನಾನು 20 ವರ್ಷಗಳ ನಂತರ ನಮ್ಮ ಹಾಲಾಡಿಯ ಅಭಿವೃದ್ಧಿಗೆ ಬೇಕಾದಂತ ಮೂಲಭೂತ ಹಣಕಾಸಿನ ವ್ಯವಸ್ಥೆಗೆ ಪೂರಕವಾದ ವ್ಯವಸ್ಥೆಯನ್ನು ಬ್ಯಾಂಕ್ ಅನ್ನು ಮಾಡುವುದರ ಮೂಲಕ ಹಣಕಾಸಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದಂತ ಹಾಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಮೊನ್ನೆ ಸಹ ಅದ್ರಲ್ಲಿ ಹೇಳಿದೆ, ಯಾವ್ದೊಂದು ಫೇಸ್ಬುಕ್ ಅಲ್ಲಿ. ಅದಕ್ಕೆಲ್ಲ ನಾನು ಹೇಳಿದೆ ಅಂತ ಗೊತ್ತುಂಟಾ, ಮೊನ್ನೆ ಬಂದರು ಹಾಲಾಡಿಯ ಜನರು ಅಥವಾ ಬ್ಯಾಂಕಿನ ಗ್ರಾಹಕರು ಆಕ್ಲೇಶಗೊಂಡಿದ್ದಾರೆ ಅಂತ ಹೇಳಿದ್ರು. ಮೊನ್ನೆ ಎಷ್ಟು ಜನ ಇದ್ರು, ಇವತ್ತು ಎಷ್ಟು ಜನ ಇದ್ರು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಪ್ರತ್ಯಕ್ಷವಾಗಿ ಅವ್ರು ಬಂದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುದು. ಅಲ್ಲಿದ್ರೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಗಿ ಹೀಗೆ ಯಾರೋ ಹಣ ಕೊಡ್ತಾರೋ ಅಥವಾ ಬೇರೆ ಬೇರೆ ಆಮಿಷಗಳಿಗೆ ಒಳಗಾಗಿ ಅವರು ಪ್ರಸಾರ ಮಾಡಿದ್ರೆ ಏನಂತ ಹೇಳಿದ್ರೆ ನಮ್ಗೇನ್ ತೊಂದರೆ ಇಲ್ಲ. ಆದ್ರೆ ಹಾಲಾಡಿ ಅವರಿಗೆ ಗೊತ್ತುಂಟು, ಹಾಲಾಡಿ ಗ್ರಾಮದ ಜನಪ್ರತಿನಿಧಿಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದೆ. ಇವೆಲ್ಲರೂ ಸಹ ಈ ವಿಚಾರದಲ್ಲಿ ಯಾವುದೇ 1 ರೂಪಾಯಿ ಸಹ ಅವರು ಭ್ರಷ್ಟಾಚಾರಕ್ಕೆ ಎಡೆ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅನ್ನುವಂತ ಸ್ಪಷ್ಟವಾದ ಭರವಸೆನ ನಾನ್ ನಿರ್ತೇನೆ. ಆದ್ರೆ ಹಾಲಾಡಿಯಿಂದ ಹೊರಗಡೆ ಇದ್ದವರು ಉಡುಪಿಯಲ್ಲೋ, ಕಾರ್ಕಳದಲ್ಲೋ, ಬೋಜ್ಬಿದ್ರೆಯಲ್ಲೋ, ಬೈಂದೂರಿನಲ್ಲೋ ನಿಮ್ಮೆಲ್ಲರ ಆಪ್ತರು ಇದ್ದಾರೆ, ಹಿತೈಷಿಗಳಿದ್ದಾರೆ, ಬಂಧುಗಳಿದ್ದಾರೆ. ಇಂತಹ ಜನಪ್ರತಿನಿಧಿಗಳು ಇರುವಂತ ಪಂಚಾಯತ್ ನಲ್ಲಿ ಇಂತಹ ಭ್ರಷ್ಟಾಚಾರ ಆಗಿದೆಯಾ ಅಂತ ಹೇಳಿ ಅವರಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡಬಾರದು ಅನ್ನುವಂತ ದೃಷ್ಟಿಯಿಂದ ಅವರೇ ಯಾವ ರೀತಿ ನಿಮ್ಮ ಮೇಲೆ ಅಪಾದನೆ ಮಾಡಿದ್ದಾರೆ ನೋಡಿ, ಅವರೇ ಬಂದು ಇವತ್ತು ಈ ವಿಚಾರವನ್ನು ತಿಳಿಸಿದ್ರೆ ತುಂಬಾ ಒಳ್ಳೇದಾಗ್ತಿತ್ತು ಅನ್ನೋದು ನನ್ನ ಭಾವನೆ ಮತ್ತು ಅಭಿಪ್ರಾಯ. ಇದು ಒಂದು. ಇನ್ನೊಂದು, ಮೊನ್ನೆನೇ ನಾನು ಹೇಳಿದೆ, ವರ್ಷದ ಬ್ಯಾಂಕ್ ಆಫ್ ಬರೋಡ 20 ವರ್ಷಗಳ ಹಿಂದೆ ಅಲ್ಲಿ ಸ್ಥಳಾಂತರಗೊಂಡಿತ್ತು. ಆದ್ರೆ ನಮ್ಮ ದುರದೃಷ್ಟ ಏನಂತ ಗೊತ್ತಿಲ್ಲ, ವರ್ಷದ 8 ತಿಂಗಳುಗಳಲ್ಲಿ ಮೆಟ್ಲ ಮೇಲೆ ಸತತವಾಗಿ ನಾಯಿಗಳು ಮಲ್ಗಳು. ಒಂದು
ಅದ್ರ ಜೊತೆಗೆ ಮಳೆಗಾಲದ 4 ತಿಂಗಳು ಮೇಲು ಮಹಡಿಯ ಏನು ಚಪ್ಪಲಿಯಿಂದ ಮೆಟ್ಟಿದಂತ ನೀರಿದೆ, ಕೊಳಚೆ ನೀರು ಸೋರ್ತಾ ಇರೋದು ಆ ಮೆಟ್ಲುಗಳ ಮೇಲೆ. ಅದ್ರ ಜೊತೆಗೆ ಕಳೆದ 20 ವರ್ಷಗಳಿಂದ ಆ ಮೆಟ್ಲುಗಳಿಗೆ ದೀಪ ಲೈಟ್ ಎಲ್ಲೇ ಕಾಣಲಿಲ್ಲ. ನೀವು 6 ಗಂಟೆ ನಂತರ ನೀವು ಬನ್ನಿ, ಲೈಟೇ ಇಲ್ಲ. ನಾವು ಮೊಬೈಲ್ ಲೈಟ್ ಅಥವಾ ಹೀಗೆ ಕೈ ಹಿಡ್ಕೊಂಡು ಗೋಡೆ ಹಿಡ್ಕೊಂಡು ಬರುವಂತ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ವರ್ಷಗಳ ಕಾಲ ಅಲ್ಲಿ ಬ್ಯಾಂಕ್ ಇದೆ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಇದು ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಹಾಲಾಡಿ ಅಂತ ಒಂದು ಗ್ರಾಮೀಣ ಪ್ರದೇಶ, ಯಾಕಂತ ಹೇಳಿದ್ರೆ ಬಾಂಬೆ ಬೆಂಗಳೂರಿನಂತ ಪ್ರದೇಶದಲ್ಲೂ ಸಹ ಇವತ್ತಿನ ಕಾಲಘಟ್ಟದಲ್ಲಿ ಫಸ್ಟ್ ಫ್ಲೋರ್ ನಲ್ಲಿ ಇರ್ಬೋದು, ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಬಿಲ್ಡಿಂಗ್. ಆದ್ರೆ ಹಾಲಾಡಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ವ್ಯವಸ್ಥೆ ಇರುವಂತ ಜಾಗದಲ್ಲಿ ಕಳೆದ 20 ವರ್ಷದ ಹಿಂದೆಯೇ ಮೊದಲ ಮಹಡಿಗೆ ಏನು ಬ್ಯಾಂಕ್ ಸ್ಥಳಾಂತರಗೊಂಡಿದೆ ಅಂತ ಹೇಳಿದ್ರೆ ನಾವು ತುಂಬಾ ಆಶ್ಚರ್ಯ ಪಡ್ಬೇಕು ಒಂದು, ಮತ್ತು ಬೇಸರವನ್ನು ವ್ಯಕ್ತಪಡಿಸ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ಅಂಗವಿಕಲರು ಇರ್ತಾರೆ, ಅಥವಾ ಎಲ್ಲ ಪ್ಲೇಸ್ ಅಲ್ಲಿ ಇರ್ತಾರೆ, ಒಳ್ಳೆಯವರವರು ಹಿರಿಯ ನಾಗರಿಕರೆಲ್ಲ ಇರ್ತಾರೆ. ಅವರು ಬ್ಯಾಂಕಿಗೆ ಹೋಗಿ 3-4 ಬ್ಯಾಂಕ್ ಇದ್ರೆ ಒಂದಲ್ಲ ಒಂದು ಬ್ಯಾಂಕಿಗೆ ಹೋಗ್ಬೋದು. ಆದ್ರೆ ಹಾಲಾಡಿಯಲ್ಲಿ ಒಂದೇ ಬ್ಯಾಂಕ್ ಕಾರ್ಯಾಚರಿಸ್ತಾ ಇದೆ ಕಳೆದ 50 ವರ್ಷಗಳಿಂದ. ನಾವು ಏನೇ ವ್ಯವಸ್ಥೆ ಬೇಕಾದ್ರೂ ಅಲ್ಲಿಗೆ ಹೋಗ್ಬೇಕು. ಮತ್ತು ಇತ್ತೀಚಿನ 10-15 ವರ್ಷಗಳ ಇತ್ತೆಗೆ ಪ್ರತಿ ವರ್ಷವೂ ಸಹ ಬ್ಯಾಂಕ್ KYC ಅಂತ ಕೇಳ್ತಾರೆ, ನೋ ಯುವರ್ ಕಸ್ಟಮರ್ ಅಂತ ಹೇಳಿ. ಪ್ರತಿ ವರ್ಷ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ನಿಮ್ಮ ಫೋಟೋವನ್ನು ಕೊಟ್ಟು KYC ಮಾಡ್ಕೊಳ್ಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೊದಲ ಮಹಡಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂತ ನಾವು ಹೇಳುದು ಬೇಡ, ನೀವೆಲ್ಲ ಪ್ರತ್ಯಕ್ಷದರ್ಶಿಗಳು ಅಥವಾ ಸ್ವ ಅನುಭವ ಪಟ್ಟವರು ಅಂತ ಹೇಳಲಿಕ್ಕೆ ನಾನು ತುಂಬಾ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇಲ್ಲಿ ಅನುದಾನ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಸುಮಾರು ನಮ್ಗೆ ಬಿಲ್ಡಿಂಗ್ ಓನರ್ ಮೇಲೂ ಅಥವಾ ಯಾರ ಮೇಲೂ ಸಹ ವೈಯಕ್ತಿಕವಾದ ದ್ವೇಷ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲಿನ ವಿಜಯ ಬ್ಯಾಂಕ್, ಇವತ್ತಿನ ಬ್ಯಾಂಕ್ ಆಫ್ ಬರೋಡಾ ಅದು ಸಾರ್ವಜನಿಕ ರಂಗದ ರಾಷ್ಟ್ರೀಕೃತ ಬ್ಯಾಂಕ್. ಅಲ್ಲಿ ಹೋಗ್ಲಿಕ್ಕೆ ನಮ್ಮೆಲ್ಲರಿಗೂ ಸಹ ಹಕ್ಕಿದೆ. ಹಾಲಾಡಿ ಗ್ರಾಮಸ್ಥರಲ್ಲ, ಈ ಭಾಗದ ಎಲ್ಲ ಆಸುಪಾಸಿನವರು ಸಹ ಅಲ್ಲಿ ಹೋಗಿ ವ್ಯವಹಾರವನ್ನು ಮಾಡಬಹುದು, ಅಕೌಂಟ್ ಅನ್ನು ಮಾಡಬಹುದು. ಆ ವ್ಯವಹಾರವನ್ನು ಮಾಡಬೇಕಾದ್ರೆ ನಮ್ಗೆ ಜನರಿಗೆ ಅನುಕೂಲವಾದ ಪ್ರದೇಶದಲ್ಲಿ ಇದ್ರೆ ಅದು ಒಳ್ಳೇದು. ಅದ್ರ ಜೊತೆಗೆ ಸುಮಾರು ನನಗೆ ಗೊತ್ತಿದ್ದಂತೆ ಸುಮಾರು 6-7 ಲಕ್ಷಗಳ ಬಾಡಿಗೆ ಪ್ರತಿ ವರ್ಷ ಬರ್ತದೆ. ಇವಾಗ ಬ್ಯಾಂಕ್ 30ನೇ ತಾರೀಕಿಗೆ ಪಟ್ ಅಂತ ಹೇಳಿ ಆಟೋಮೆಟಿಕಲಿ ಇವರ ಪಂಚಾಯತ್ ಅಕೌಂಟಿಗೆ ಬೀಳ್ತದೆ. ಅದು ಎಲ್ಲಿಗೆ ಹೋಗ್ತದೆ ಕೇಳಿದ್ರೆ ನಮ್ಮೆಲ್ಲರ ಅಭಿವೃದ್ಧಿಗೆ ಹೋಗ್ತದೆ. ಹಾಲಾಡಿ ಪಂಚಾಯತ್ ಒಂದು ರಸ್ತೆ ರಿಪೇರಿಯೋ ಅಥವಾ ಒಂದು ನೀರಿನ ವ್ಯವಸ್ಥೆ ಅಥವಾ ಸೋಲಾರ್ ದೀಪವೋ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಪಂಚಾಯತ್ ಸದಸ್ಯರು ಅದನ್ನ ವಿಂಗಡಣೆ ಮಾಡಿ ನಮ್ಮೆಲ್ಲರ ಮನೆಗಳಿಗೋ ಅಥವಾ ನಮ್ಮ ವ್ಯಾಪ್ತಿಗೋ ಅದನ್ನ ಬಳಕೆ ಮಾಡ್ತಾರೆ. ನಾನು ಮೊನ್ನೆ ಸಹ ಫೇಸ್ಬುಕ್ ಇದರಲ್ಲಿ ಕಮೆಂಟ್ ಅಲ್ಲಿ ಹೇಳಿದೆ, ಪ್ರಾಯಶಃ 20 ವರ್ಷಗಳ ಹಿಂದೆ ಈ ನಿರ್ಧಾರವನ್ನು ಜನಪ್ರತಿನಿಧಿಗಳು ಕೈಗೊಂಡಿದ್ದಿದ್ರೆ ಇವತ್ತು ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನುವಂತ ಒಂದು ಅಪವಾದವನ್ನು ಕೇಳುವಂತ ಪ್ರಮೇಯ ಬರ್ತಿರ್ಲಿಲ್ಲ. ಅದ್ರ ಜೊತೆಗೆ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಬೇಕಾಗಿ ಹೇಳ್ಬೇಕು. ಯಾಕಂತ ಹೇಳಿದ್ರೆ ವಿಶೇಷವಾಗಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡುವಂತ ಕೂಲಿಗೆ ಇಲ್ಲಿ ಯಾರು ಜನ ಬರ್ಲಿಕ್ಕೆ ಒಪ್ಪುವುದಿಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ಹಾಲಾಡಿ ಗ್ರಾಮ ಪಂಚಾಯತ್ ಅವ್ರು ಏನೋ ನಮ್ಮ ಊರಿಗೆ ಅಭಿವೃದ್ಧಿ ಆಗ್ತದೆ ಅಥವಾ NREG ವರ್ಕ್ ನಲ್ಲೂ ಸಹ ಇಂತಿಷ್ಟು ಅವರು ಏನೋ ಟಾರ್ಗೆಟ್ ಅನ್ನ ರೀಚ್ ಆಗ್ಬೇಕಂತ ಇದೆ ಪಂಚಾಯತ್ನವರಿಗೆ. ಆ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವ್ರು ಏನೇ ಇರಲಿ ಬ್ಯಾಂಕಿನ ಉದ್ದೇಶಕ್ಕೋ ಅಥವಾ ನಮ್ಮ ಹಾಲಾಡಿಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡಿದ್ದಾರಲ್ಲ, ಆ ಬಳಕೆ ಮಾಡಿಕೊಂಡದಕ್ಕೆ ನಾವು ಸಾಥ್ ಕೊಡ್ಬೇಕೆ ವಿನಃ ನಾವು ಅದ್ರ ಬಗ್ಗೆ ಅಪಾದನೆಗಳನ್ನು ಹೇಳುವಂತದ್ದು ಸರಿಯಲ್ಲ. ಒಂದು ಎರಡನೇದಾಗಿ ಉದ್ಯೋಗ ಖಾತ್ರಿಯ ಯೋಜನೆಯಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಕಟ್ಟುನಿಟ್ಟಿನ ನಿಯಮ ಇದೆ. ಕಳೆದ 1 ವರ್ಷದ ಈಚೆಯಿಂದ ಬೆಳಿಗ್ಗೆ ಮತ್ತು ಸಂಜೆ ಕೂಲಿ ಕಾರ್ಮಿಕರು ಬಂದು ಅವರ ಭಾವಚಿತ್ರದ ಹಾಜರಿಯನ್ನು ಹಾಕುವುದರ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಈ ಒಂದು ದೃಷ್ಟಿಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿದೆ, ಉದ್ಯೋಗ ಖಾತ್ರಿ ಯೋಜನೆ ಮೊದಲ ದಿವಸ ಫೋಟೋ ತೆಗಿಲಿಕ್ಕೆ 8 ಗಂಟೆಗೂ 8:30 ಬರ್ಲಿಕ್ಕೆ ಹೇಳಿದ್ರು. ಆಮೇಲೆ 10 ಗಂಟೆ ಆದ್ರೂ ಅಧಿಕಾರಿಗಳು ಬರ್ದೆ ಸ್ವಲ್ಪ ಲೇಟ್ ಆಯ್ತು. ಎಷ್ಟೋ ಜನ ಹೆಂಗಸರು ಕೂಗಿಕೊಂಡು ಹೋಗಿದ್ದಾರೆ, ನಾವು ಮನೆಯಲ್ಲಿ ದನ ಬಿಡ್ಲಿಲ್ಲ, ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ನೀವು ಬರ್ಲಿಕ್ಕೆ ಹೇಳಿದ್ದೀರಿ ಅಂತ ಹೇಳಿ. ಅದು ಮೊದಲ ದಿನವೇ ಆಗಿರುವಂತದ್ದು. ದಿನ ಅವ್ರನ್ನ 2 ಹೊತ್ತು ಬರ್ಲಿಕ್ಕೆ ಹೇಳಿದ್ರೆ ಇದು ಸಾಧ್ಯವೇ ಇಲ್ಲ. 2 ಮೂರನೇದಾಗಿ ಅವರು 20 ಲಕ್ಷ ಇಷ್ಟು ಇಟ್ಟಿದ್ರು. ಈ ಬಿಲ್ಡಿಂಗಿಗೆ ನನ್ಗೆ ಗೊತ್ತಿದ್ದ ಮಾಹಿತಿಯ ಪ್ರಕಾರ 10 ರಿಂದ 11 ಲಕ್ಷ ರೂಪಾಯಿ ಮಾತ್ರ ಪೇಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಕುಶಲಕರ್ಮಿಗಳಿಗೂ ಸಹ ಪೇಮೆಂಟ್ ಇದೆ, ಅದು ಮಾಡ್ಲಿಕ್ಕೆ ಸಾಧ್ಯ ಅಂತ. ಆದ್ರೆ ಇದುವರೆಗೆ ಆಗಿದ್ದಂತದ್ದು ನನ್ಗೆ ಬಂದ ಮಾಹಿತಿ ಪ್ರಕಾರ 3,85,000 ದಿನಗಳ 1,068 ದಿನಗಳ ಬಗ್ಗೆ 385 ಏನೋ ಪೇಮೆಂಟ್ ಬಂದಿದೆ ಯಾರು ಅವರ ಜನರ ಅಕೌಂಟಿಗೆ. ಆದ್ರೆ ಅದರಲ್ಲಿ ತಂದು ಕೊಟ್ಟವರು ಕೇವಲ 40,000 ರೂಪಾಯಿ ಮಾತ್ರ ಪಂಚಾಯತಿಗೆ ಅಂದ್ರೆ ಗುತ್ತಿಗೆದಾರರಿಗೆ ಅಥವಾ ಅದನ್ನ ಕೆಲಸ ನಿರ್ವಹಿಸೋರಿಗೆ ಕೊಡಿ ಅಂತ ಹೇಳಿಕೊಟ್ಟಿದ್ದಾರೆ. ಅಂದ್ರೆ 3,45,000 ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಿಗ್ಲಿಲ್ಲ ಇನ್ನು. ಅಂತದ್ದು ಇರುವಾಗ ಬರೇ 40,000 ರೂಪಾಯಿ ಅವ್ರಿಗೆ ಸಿಕ್ಕಿದೆ ಅಂತೆ.
ಹಾಗಿರುವಾಗ ನಾವು ಅಪಾದನೆ ಮಾಡೋದು ಎಷ್ಟು ಸಮಂಜಸ? ಒಂದು. ಎರಡನೇದಾಗಿ ನಾವು ಹಾಲಾಡಿಯ ಬ್ಯಾಂಕ್ ಆಫ್ ಬರೋಡಾ ಇಲ್ಲಿ ಪಂಚಾಯತ್ ನಲ್ಲೇ ಮೊದಲಿದ್ದದ್ದು, ಇನ್ನು ಮುಂದೆ ಸಹ ಪಂಚಾಯತ್ ನಲ್ಲೇ ಇರಬೇಕು. ಆದ್ರಿಂದ ತಾವೆಲ್ಲರೂ ಸಹ ಇವತ್ತಿನ ದಿವಸ ಅವರ ಮನವಿಗೆ ಹೋಗೊಟ್ಟು, ಅಂದ್ರೆ ನಮ್ಮ ಮನವಿಗೆ ಅವರು ವಿಶೇಷ ಗ್ರಾಮ ಸಭೆಯನ್ನು ಕರೆದಿದ್ದು, ಆ ನಂತರ ಅವರ ಮನವಿಗೆ ಹೋಗೊಟ್ಟು ತಾವೆಲ್ಲರೂ ಬಂದಿದ್ದೇವೆ. ಆದ್ರಿಂದ ತಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದೇನೆ, ಪಂಚಾಯತ್ ನ ಒಂದು ಕಟ್ಟಡದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಶಾಖೆ ಸ್ಥಳಾಂತರ ಆಗ್ಬೇಕಾ ಬೇಡ ಎನ್ನುವುದಂತೂ ತಾವೆಲ್ಲರೂ ಸಹ ಕೈ ಎತ್ತಿ ಚಪ್ಪಾಳೆಯ ಮೂಲಕ ಹೇಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮರಳಿಗೂಡಿಗೆ ವಿಜಯ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಗಿತ್ತು ಅದೇ ಜಾಗಕ್ಕೆ ಮರಳಿ ಬರಬೇಕು. ಅದು ನಿಮ್ಮೆಲ್ಲರ ಆದ್ಯ ಹಕ್ಕು ಹಾಗೂ ಹೋರಾಟ. 50 ವರ್ಷ ಆಗ್ಲಿ 20 ವರ್ಷ ಆಗ್ಲಿ ಇಲ್ಲಿವರೆಗೆ ನಾವು ಪಟ್ಟಿರುವಂತ ಕಷ್ಟ ಸಾಕು. ಮುಂದೆ ಅದೇ ತರ ಕಷ್ಟ ಪಡ್ಬೇಕಂತ ಅವಶ್ಯಕತೆ ಇಲ್ಲ. ಇದು ನಮ್ಮ ಪಾರ್ಲಿಮೆಂಟ್, ಗ್ರಾಮ ಸಭೆ, ಗ್ರಾಮ ಪಂಚಾಯತ್ ಅಂದ್ರೆ ನಮ್ಮ ಪಾರ್ಲಿಮೆಂಟ್. ನಮ್ಮ ಪಾರ್ಲಿಮೆಂಟ್ಗೆ ಹಕ್ಕುಚ್ಯುತಿ ಅಥವಾ ಅನ್ಯಾಯ ಆದ್ರೆ ನಾವ್ಯಾಕೆ ಸಹಿಸಿಕೊಂಡು ಇರ್ಬೇಕು? ಅದು ನಮ್ಮ ಹೋರಾಟ ಆಗಿರ್ಬೇಕು. ಗ್ರಾಮ ಪಂಚಾಯತಿ ಸಿಗುವಂತ ಆದಾಯವನ್ನು ಅವ್ರು ಯಾಕೆ ತಗೊಳ್ಬೇಕು? ಸಿಗುವಂತ ಆದಾಯ 1000 ರೂಪಾಯಿ ಆಗಲಿ 10,000 ಬಾಡಿಗೆ ಆಗಲಿ ಎಷ್ಟೇ ಇರಲಿ, ಅದು ಗ್ರಾಮ ಪಂಚಾಯತಿ ಸೇರ್ಲಿ. ಗ್ರಾಮ ಪಂಚಾಯತ್ ಸಿಗುವಂತ ಅನ್ಯಾಯ ಪ್ರತಿಯೊಬ್ಬ ಪ್ರಜೆಗೂ ಸಿಗ್ತದೆ, ಪ್ರತಿಯೊಬ್ಬ ನಾಗರಿಕ ಸಿಗ್ತದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗ್ತದೆ. 10 ರೂಪಾಯಿ ಆಗಲಿ 1 ರೂಪಾಯಿ ಮನೆ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡುವಂತ ಯೋಗ್ಯತೆ, ಅದನ್ನ ಕಾರ್ಯನಿರ್ವಹಿಸುವಂತ ಕೆಲಸ ಗ್ರಾಮ ಪಂಚಾಯತ್ ಮಾಡ್ತಾರೆ. ಅವರ ಆದಾಯ ಅಭಿವೃದ್ಧಿ ಆದ್ರೆ ನಮ್ಮ ಆದಾಯದಲ್ಲಿ ನಮಗೂ ಸಹಕಾರ ಕೊಡ್ತಾರೆ. ಆದ್ರಿಂದ ಗ್ರಾಮ ಸಭೆಯ ನಿರ್ಣಯ ಪ್ರಕಾರ ವಿಜಯ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾವನ್ನ ಮರಳಿಗೂಡಿಗೆ ಗ್ರಾಮ ಪಂಚಾಯತ್ ನ ಕಟ್ಟಡಕ್ಕೆ ಸ್ಥಾಪಿಸಬೇಕು, ಅಲ್ಲೇ ಉದ್ಘಾಟನೆ ಆಗಬೇಕು. ಇಷ್ಟೊತ್ತಿನೊಳಗೆ ಅವರು ಬ್ಯಾಂಕಿನ ಅವರು ಅಥವಾ ಅವರು ಮನವಿ ಕೊಟ್ಟವರು ಯಾವ ತರ ಸ್ಪಂದಿಸಿದ್ರು ಗೊತ್ತಿಲ್ಲ. ಪ್ರತಿಯೊಬ್ಬರು ಅಕೌಂಟ್ ಹೋಲ್ಡರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮೇಲೆ ಅಲ್ಲಿ ನೀವು ವ್ಯವಹಾರ ಮಾಡದಿದ್ರೆ ಸರ್ಕಾರದ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು. ಇಲಾಖೆ ಸರ್ಕಾರ ಯಾವುದು ಆರಕ್ಷಕ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ನಾವಿನ್ನಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಅನಾನುಕೂಲವಾಗಿದೆ, ನಾಗರಿಕ ಹಿತರಕ್ಷಣಾ ವೇದಿಕೆ ಮೂಲಕ ನಮಗೆ ಅಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಅಸಾಧ್ಯ ಅಂತ ಹೇಳಿ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ಪ್ರತಿಯೊಬ್ಬ ಮಾಹಿತಿಯವರು, ಪ್ರತಿಯೊಬ್ಬ ಅಕೌಂಟ್ದಾರರು, ಖಾತೆದಾರರು ಸಮೇತ ಕಂಪ್ಲೇಂಟ್ ಕೊಡ್ಬೇಕು. ಆವಾಗ ಅದಕ್ಕೆ ಸರ್ಕಾರ ರೀತಿಯಲ್ಲಿ ಅಥವಾ ನ್ಯಾಷನಲ್ ಬ್ಯಾಂಕಿನ ವತಿಯಿಂದ ಸರ್ಕಾರದ ಯಾವ ರೀತಿಯಲ್ಲಿ ಕ್ರಮ ಕೊಳ್ಬೇಕಂತ ಅವ್ರು ಕೈಗೊಳ್ಬಹುದು ಅಂತ ನನ್ನ ಅನಿಸಿಕೆ. ಇವಾಗಲೇ ಅವರು ಕಾರ್ಯ ಮಾಡಿರ್ಬಹುದು. ಬ್ಯಾಂಕ್ ಆಫ್ ಬರೋಡದಿಂದ ಅನುಮತಿ ತಗೊಂಡು, ಯಾಕಂದ್ರೆ ಬ್ಯಾಂಕ್ ಆಫ್ ಸರ್ಕಾರದ ನ್ಯಾಷನಲ್ ಬ್ಯಾಂಕ್ ಆದ್ರಿಂದ ಬ್ಯಾಂಕಿನ ವತಿಯಿಂದ ಬ್ಯಾಂಕಿನ ಸ್ಥಳಾಂತರ ಮಾಡುವ ಬಗ್ಗೆ ಅವರೊಂದು ಅನುಮತಿ ಬೇಕಾಗಿರ್ತದೆ. ಯಾಕೆ ಬೇಕಂದ್ರೆ ಅಲ್ಲಿ ಅನಾನುಕೂಲತೆಗಳು ಜಾಸ್ತಿ ಇರ್ಬೇಕು. ಅನಾನುಕೂಲತೆ ನಮ್ಗೆ ಕೈಗೆ ಕನ್ನಡಿ ಅಂತ ನಮ್ಗೆ ತೋರ್ತಾ ಇದೆ. ಅದರ ಬಗ್ಗೆ ನಾವು ಸುಮ್ಮನೆ ಇದ್ದೇವೆ, ಮಾತು ಅರ್ಥ ಇಲ್ಲ. ಆ ಒಂದು ಕನ್ನಡಿಯನ್ನು ನಾವು ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಅದನ್ನ ರೂಪಿಸುವಲ್ಲಿ ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಹೋರಾಟ ಕಡಬೇಕು ಅಂದ್ರೆ ಈ ಗ್ರಾಮ ಸಭೆಯಲ್ಲಿ ನಮ್ಗೊಂದು ವಿಶೇಷ ಗ್ರಾಮ ಸಭೆಯನ್ನು ಕರೆದಿದ್ದಾರೆ. ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮ ಹೋರಾಟ ನಿರಂತರವಾಗಿ ಇಲ್ಲಿ ಒಂದು ಹೊಸ ಬ್ಯಾಂಕ್ ಓಪನ್ ಆಗೋ ತನಕ, ಯಾವುದು ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಗ್ರಾಮ ಪಂಚಾಯತ್ ನ ಕಟ್ಟಡದಲ್ಲಿ ಓಪನ್ ಆಗೋ ತನಕ ನಿರಂತರವಾಗಿ ಹೋರಾಟ ಇರಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತೇನೆ. ಈಗ ಬ್ಯಾಂಕ್ ಆಫ್ ಬರೋಡಾ, ವಿಜಯ ಬ್ಯಾಂಕ್ ಅನ್ನ ನಾನು ಸಣ್ಣವಿರುವಾಗ ಈ ಕಟ್ಟಡದಲ್ಲಿ ನೋಡಿದ್ದೆ, ಇಲ್ಲಿ ನಮ್ಮ ಪಂಚಾಯತ್ ಕಟ್ಟಡದಲ್ಲಿ. ಆ ನಂತರದಲ್ಲಿ ಬೇರೆ ಬೇರೆ ಅನಾನುಕೂಲತೆಯಿಂದ ಆಚೆ ಶಿಫ್ಟ್ ಆಗಿದ್ದಿದ್ರು. ಈಗ ಅಲ್ಲಿ ನಮಗೆ ತುಂಬಾ ಅನಾನುಕೂಲತೆ ಕಾಣ್ತಾ ಇದೆ. ಒಬ್ಬ ಪೆನ್ಷನ್ದಾರನಿಗೆ ನವೆಂಬರ್ ತಿಂಗಳಲ್ಲಿ ಹೋಗಿ ಅವನಿಗೆ ಲಿವಿಂಗ್ ಸರ್ಟಿಫಿಕೇಟ್ ಕೊಡ್ಬೇಕು. ಅವನ್ನ ಕರ್ಕೊಂಡು ಬ್ಯಾಂಕಿಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟದ ಪರಿಸ್ಥಿತಿ. ಅಲ್ಲಿ ಹೋಗಿ ಅವರ ಪ್ರೆಸೆಂಟ್ ಅವರ ಎದುರೇ ಸೈನ್ ಹಾಕಿ ಬರುವಂತ ಒಂದು ವ್ಯವಸ್ಥೆ. ಅಲ್ಲಿ ಹೋಗಿ ಆ ಮೆಟ್ಲತ್ತಿ ಹೋಗಿ ನವೆಂಬರ್ ತಿಂಗಳಲ್ಲಿ ಹೋಗಿ ಕೊಟ್ಟು ಬರುವುದು ತುಂಬಾ ಕಷ್ಟ ಸಾಧ್ಯ. ಮತ್ತೆ ಈಗ ಸಿದ್ದರಾಮ ಗಾಣಿಗರು ಇಲ್ಲ ದಾಂಬ್ಳೆ ಅವರು, ಶಶಿಕಾಂತ್ ಶೆಟ್ಟಿ ಹೇಳಿದ ಹಾಗೆ ಅಲ್ಲಿ ತುಂಬಾ ಅನಾನುಕೂಲತೆ. ನಮಗೆ ನಾವೇ 50 ವರ್ಷದವ್ರು, ನಮಗೆ ಮೆಟ್ಲತ್ತಿ ಹೋಗ್ಲಿಕ್ಕೆ ಕಷ್ಟ ಸಾಧ್ಯ. 2 ಸಾರಿ, 1 ಸಾರಿ ಬ್ಯಾಂಕಿಗೆ ಒಂದು ಅಕೌಂಟ್ ಓಪನ್ ಮಾಡ್ಲಿಕ್ಕೂ ಇಲ್ಲ ಯಾವುದೋ ಒಂದು ಲೋನಿಗೂ ಹೋದ್ರೆ ಬ್ಯಾಂಕಿನಲ್ಲಿ ನಮಗೆ ಸ್ವಲ್ಪ ಕೊರತೆ ಇರ್ತದೆ, ನಮಗೆ ಅನುಭವದ ಕೊರತೆ ಇರ್ತದೆ. ಒಂದು ಅಪ್ಲಿಕೇಶನ್ಗೆ 4 ಸಾರಿ ನಾವು ಮೇಲೆ ಹತ್ತಿ ಕೆಳಗೆ ಬರ್ಬೇಕು. ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಲಿಕ್ಕೂ ಇಲ್ಲ ಒಂದು ಜೆರಾಕ್ಸ್ ತರ್ಲಿಕ್ಕೂ ಪ್ರತಿಯೊಂದಕ್ಕೂ 10 ಸಾರಿ ಮೇಲ್ಗಡೆ ಕೆಳಗಡೆ ಹೋಗಿ ಬರ್ಬೇಕು. ಬ್ಯಾಂಕ್ ಲೋನಿಗೂ ಇಲ್ಲ ಬೇರೆ ಯಾವುದೇ ಕಾರಣಕ್ಕೂ ನಾವು ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಒಂದು ವ್ಯವಸ್ಥೆ, ಅಲ್ಲಿ ಒಂದು ಫಾರ್ಮ್ ಫಿಲ್ಅಪ್ ಮಾಡ್ಲಿಕ್ಕೂ ಯಾವುದಕ್ಕೂ ಹೋಗ್ಬೇಕಾದ್ರೂ 4 ಸಾರಿ ಪ್ರತಿಯೊಬ್ಬನು ಹೋಗಿ ಬರ್ಬೇಕಾದಂತಹ ವ್ಯವಸ್ಥೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಉಂಟು. ಯಾಕಂದ್ರೆ ಸಿಟಿಯಲ್ಲಿ ಅನುಭವಸ್ತ್ರ ಜಾಸ್ತಿ ಇರು, ಎಲ್ಲ ಹೋಗಿ ಅಲ್ಲೇ ಫಿಲ್ಅಪ್ ಮಾಡ್ತಾರೆ ಬರ್ತಾರೆ. ನಮಗೆ ಇಲ್ಲಿ ಹಾಗಲ್ಲ. ಪ್ರತಿಯೊಬ್ಬರು ಅವರೊಂದು ಇಂಗ್ಲಿಷ್ ಅಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ, ಬರ್ಕೊಡಿ ಅಂತ ಹೇಳ್ತಾರೆ.
ಅವ್ರಿಗೆ ಬರೀಲಿಕ್ಕೆ ಅವರಿಗೂ ಅನಾನುಕೂಲ, ಅಲ್ಲಿ 3 ಜನವೋ ಎಬ್ಬರೋ ಇರುತ್ತೆ. ನಾವು ಅದನ್ನ ಕೆಳಗಡೆ ತಂದು ಇಲ್ಲಿ ಯಾರ ಹತ್ರ ಬರ್ಸ್ಕೊಂಡು ಮೇಲ್ ಹೋಗುದು, ಅವ್ರು ಹೇಳುದು ಇದು ಸರಿ ಇಲ್ಲ, ಪುನಃ ಮಾಡ್ಕೊಂಡು ಬಂದು. ಹೀಗೆ ಪ್ರಾಯ ಆದವರು ಹೋಗಿ ದಿನಕ್ಕೆ 10 ಸಾರಿ ಮೇಲೆ ಕೆಳಗೆ 2 ಸಾರಿ 4 ಸಾರಿ ಹೋಗಿ ಬಂದು ಆ ಅನಾನುಕೂಲತೆಗಿಂತ ಬ್ಯಾಂಕ್ ಮೂಲ ಸ್ಥಾನದಲ್ಲಿ ಬಂದು ಇರುವುದು ಒಳ್ಳೆಯದು ಅನ್ನುವುದು ನಮ್ಮೆಲ್ಲರ ಭಾವನೆ. ಒಂದು, ನಾನು ಫಸ್ಟ್ ಬಂದು ಬ್ಯಾಂಕಿಗೆ ಬರುವಾಗ ವೆಹಿಕಲ್ ಅಲ್ಲಿ ಬರ್ತಾರೆ. ಆ ವೆಹಿಕಲ್ ಅನ್ನ ಫಸ್ಟ್ ಥಿಂಗ್ ಎಲ್ಲಿ ಪಾರ್ಕ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಒಂಚೂರು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಯಾಕೆ ಕೇಳಿದ್ರೆ, ಮಾಡೋದಿದ್ರೆ ಅಲ್ಲಿ ಎದುರುಗಡೆ ಇರುವಂತ ವಾಣಿಜ್ಯ ಕಟ್ಟಡಗಳ ಎದುರುಗಡೆ ನಾವು ಮಾಡ್ಬೇಕು, ಮುಲಾಜಾಗ್ತದೆ ಒಂದು. ಆಮೇಲೆ ಎಂಟ್ರಿ ಕೊಡುವಾಗ ಅವರೆಲ್ಲ ಹೇಳಿದ ಹಾಗೆ ಮೇಲ್ಗಡೆ ಒಂದು ನಾಯಿ ಕೂತಿರ್ತದೆ, ಒಂದು 2-3 ನಾಯಿಗಳು. ನಮ್ಗೆ ಮೇಲ್ ಹೋಗ್ಲಿಕ್ಕೆ ನನಗೆ ಯುವಕನಾಗಿ ನನಗೆ ಹೆದರಿಕೆ ಆಗ್ತದೆ. ಅಂತದ್ರಲ್ಲಿ ಮಕ್ಕಳು ಮರಿ ಗರ್ಭಿಣಿಯ ಸ್ತ್ರೀಯರೆಲ್ಲ ಬಂದವಾಗ ಹೋಗ್ಲಿಕ್ಕೆ ಒಂದು ಹೆದರಿಕೆ ಆಗ್ತದೆ. ಇನ್ನೊಂದು, ಆ ಹೋಗುವ ದಾರಿ ಬಹಳ ಇಕ್ಕಟ್ಟಿದೆ. ಇಕ್ಕಟ್ಟಿರುವಾಗ ಮೇಲ್ಗಡೆಯಿಂದ ಯಾರಾದ್ರೂ ಒಂದು ಲೇಡೀಸ್ ಇಳ್ಕೊಂಡು ಬರುವಾಗ ನಮಗೆ ಮುಂದೆ ಪಾಸ್ ಆಗ್ಲಿಕ್ಕೆ ಅಲ್ಲಿ ಏನೋ ಒಂಥರ ಮುಜುಗರ ಆಗ್ತದೆ. ಯಾಕೆ ಕೇಳಿದ್ರೆ, ಇವಾಗಿನ ಪರಿಸ್ಥಿತಿಯಲ್ಲಿ ಎಲ್ಲಿ ಮೈಕ್ ಟಚ್ ಆದ್ರೆ ಮತ್ತೇನೋ ಆಗ್ತದೆ, ಇನ್ನೊಂದು ಆಗ್ತದೆ ಅನ್ನೋ ಅಂತ ದೃಷ್ಟಿಯಿಂದ ನಾವೆಂತ ಮಾಡ್ತೇವೆ, ವೆಯ್ಟ್ ಮಾಡ್ತೇವೆ. ಓಕೆ, ಅದು ದೊಡ್ಡ ವಿಷಯ ಅಲ್ಲ. ಒಳಗಡೆ ಹೋಗ್ತೇವೆ. ಒಳಗಡೆ ಹೋಗುವಾಗ ಮತ್ತೆ ಅವ್ರು ಹೇಳಿದ ಹಾಗೆ ಅಲ್ಲಿರುವಂತ, ಈಗ ಮಳೆಗಾಲದಲ್ಲಿ ಆ ಮೇಲ್ಗಡೆಯಿಂದ ಬಂದಂತ ನೀರು ಅಲ್ಲಿ ಜಾರುವಂತದ್ದು, ಗರ್ಭಿಣಿಯರು, ವಿಕಲಚೇತನರು, ವಯೋವೃದ್ಧರೆಲ್ಲ ಹೋಗ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ, ಒಪ್ಪುವಂಥದ್ದು. ಮುಂದ್ಗಡೆ ಹೋದ್ಮೇಲೆ ಒಳಗಡೆ ಹೋದವಾಗ ಅಲ್ಲಿರುವಂತ ಸ್ಥಳಾವಕಾಶ ಬಹಳ ಕಡಿಮೆ ಇರ್ತದೆ. ಯಾಕೆ ಕೇಳಿದ್ರೆ, ಪೀಕ್ ಅವರ್ಸ್ ಅಲ್ಲಿ ಅಥವಾ ಸೋಮವಾರ ಅಥವಾ ಶನಿವಾರಗಳಲ್ಲೆಲ್ಲ ಹೋಗುವಾಗ ಅಲ್ಲಿ ಜನರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಸರಿಯಾದಂತ ವ್ಯವಸ್ಥೆ ಇಲ್ಲ. ಹೆಚ್ಚಿನವರು ಹೊರಗಡೆ ನಿಂತ್ಕೊಂಡಿರ್ತಾರೆ. ಓಕೆ, ತೊಂದರೆ ಇಲ್ಲ. ಇನ್ನ ಒಂದು ನನ್ನ ಅನಿಸಿಕೆ ಪ್ರಕಾರ, ಅಲ್ಲಿರುವಂತ ಅಷ್ಟು ದೊಡ್ಡ ಬಿಲ್ಡಿಂಗಿಗೆ ಅಥವಾ ಆ ಫ್ಲೋರಿಗೆ ಅವರು ಒಂದೇ ಕಡೆ ಸ್ಟೇರ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ಈಗ ಕಾಂಟ್ರಾಕ್ಟ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಥವಾ ಬೇರೆ ವಿಷಯಗಳ ಬಗ್ಗೆ ಗೊತ್ತಿಲ್ಲ, ನಾನು ಕಾಮನ್ ಸೆನ್ಸ್ ಅಲ್ಲಿ ಹೇಳ್ತಾ ಇದ್ದೇನೆ. ಅಲ್ಲಿರುವಂತ ಇಡೀ ಬಿಲ್ಡಿಂಗಿಗೆ ಅಲ್ಲಿರುವಂತ ಸ್ಟೇರ್ ಕೇಸ್ ಒಂದೇ. ಅಗ್ನಿ ಅವಘಡಗಳು ಏನಾದ್ರೂ ಆಗೋದು ಬೇಡ, ದೇವರ ದಯದಿಂದ ಅಗ್ನಿ ಅವಘಡಗಳು ಏನಾದ್ರೂ ಸಂಭವಿಸಿದ್ರೆ ಮೇಲಿಂದ ಕೆಳಗೆ ಹಾರ್ಬೇಕು ಬಿಟ್ರೆ ಈ ಕಡೆ ದಾರಿಗೆ ಬರುವಾಗ ಚಿಕನ್ ಅಥವಾ ತಂದೂರಿ ಆಗ್ತೇವೆ ನಾವಲ್ಲಿ. ಈ ನಿಟ್ಟಿನಲ್ಲಿ ಮತ್ತೆ ಇನ್ನೊಂದು, ಅವ್ರು ಹೇಳಿದ ಹಾಗೆ ಅದು ಯಾರೋ ಖಾಸಗಿ ವ್ಯಕ್ತಿಗಳಿಗೆ ಲಕ್ಷಾನುಗಟ್ಲೆ ಆದಾಯಗಳನ್ನ ಕೊಡುವುದಕ್ಕಿಂತ ಬ್ಯಾಂಕಿನವರು ಪಂಚಾಯತ್ನವರಿಗೆ, ಅಥವಾ ಇನ್ನೊಂದು ಅದೇ ವಿಷಯಕ್ಕೆ ಮುಂದುವರಿಸ್ತೇನೆ, ಮೇಂಟೆನೆನ್ಸ್ ಬಗ್ಗೆ ನಾವೀಗ ಹೋಗಿ ಕ್ವಶನ್ ಮಾಡ್ಲಿಕ್ಕೆ ಬ್ಯಾಂಕಿನವ್ರ ಹತ್ರ ಹೋದ್ರೆ ಬ್ಯಾಂಕಿನವ್ರು ಏನ್ ಹೇಳ್ತಾರೆ, ವೈಯಕ್ತಿಕವಾಗಿ ಖಾಸಗಿ ವ್ಯಕ್ತಿಗಳ ಹತ್ರ ಏನು ಮೇಂಟೆನೆನ್ಸ್ ಗೆ ಹೇಳ್ತಾರೆ, ಆದ್ರೆ ಅವರಷ್ಟು ಜವಾಬ್ದಾರಿಯನ್ನು ತಗೊಳ್ಳುದಿಲ್ಲ. ನಾವು ಆದ್ರೆ ಎಂತ ಮಾಡ್ಬೋದು, ಇಲ್ಲಿ ಪಂಚಾಯತ್ನವರು ಬಿಲ್ಡಿಂಗ್ ಅಲ್ಲಿಗೆ ಬಂದ್ರೆ ನಾವು ಪಂಚಾಯತ್ನವರು ಗಮನ ವಹಿಸದೇ ಇದ್ದ ಪಕ್ಷದಲ್ಲಿ ನಾವು ಗ್ರಾಮಸ್ಥರು ಅದನ್ನ ಏನ್ ಮಾಡ್ಬೋದು ಕೇಳಿದ್ರೆ, ಸ್ವಲ್ಪ ಆಗ್ರಹ ಪೂರ್ವಕವಾಗಿ ಒತ್ತಾಯ ಮಾಡಿದ್ರೆ ಅದನ್ನ ಸರಿ ಮಾಡಿಸುವಂತ ಅಥವಾ ಮೇಂಟೆನೆನ್ಸ್ ಮಾಡಿಸುವಂತ ಎಲ್ಲಾ ಜವಾಬ್ದಾರಿಗಳನ್ನ ಪಂಚಾಯತ್ನವರು ಕೈಗೊಳ್ತಾರೆ. ಯಾಕೆ ಕೇಳಿದ್ರೆ, ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಅಧ್ಯಕ್ಷರು ಎಲ್ಲರೂ ಸಹ ಏನಾಗಿರ್ತಾರೆ, ನಮ್ದು ಜನಸ್ನೇಹಿ ಆಗಿರೋದ್ರಿಂದ ನಮ್ಗೆ ಆರಾಮಾಗಿ ಅಥವಾ ಈಸಿಯಾಗಿ ಮಾತಾಡ್ಲಿಕ್ಕೆ ಸುಲಭ ಆಗ್ತದೆ. ಆ ನಿಟ್ಟಿನಲ್ಲಿ ಪಂಚಾಯತ್ನವರು ಏನ್ ನಿರ್ಣಯವನ್ನ ಕೈಗೊಂಡಿರ್ತಾರೆ, ಲೋಕಲ್ ಅಥವಾ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅಥವಾ ವಿಶಾಲವಾದ ಸ್ಥಳಾವಕಾಶ ಇದೆ, ಗಟ್ಟಿಮುಟ್ಟಾದಂತ ಬಿಲ್ಡಿಂಗ್ ಇದೆ, ಆಮೇಲೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ, ಆ ಎಲ್ಲಾ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ತಂದಂತ ಅವರು ಕೈಗೊಂಡಿರುವಂತ ಅಥವಾ ಕೈಗೊಳ್ಳಿಕ್ಕಿರುವಂತ ಕಾರ್ಯ ಬಹಳ ಅತ್ಯುತ್ತಮವಾದದ್ದು. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ನನ್ನ ಅನಿಸಿಕೆಗಳನ್ನ ಮುಗಿಸ್ತಾ ಇದ್ದೇನೆ. ನೀವೇನು ಈ ಬ್ಯಾಂಕಿನ ಅವ್ಯವಸ್ಥೆಗಳ ಬಗ್ಗೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರೆ, ಎಲ್ರಿಗೂ ಗೊತ್ತಿದೆ. ಬ್ಯಾಂಕಿನ ಎಲ್ಲ ನಾವು ಗ್ರಾಹಕರೇ, ಮೇಲೆ ಹೆತ್ತಿ ಉಳಿದು ಕೆಳಗೆ ಬಂದಿದ್ದು, ಮಳೆಗಾಲದ ಪರಿಸ್ಥಿತಿ ಎಲ್ಲರಿಗೂ ಗೊತ್ತುಂಟು. ಆದ್ರೆ ಅದೇ ರೀತಿ ನಾವು ಈಗೇನು ಅವ್ಯವಹಾರಗಳ ಬಗ್ಗೆ ನಾನು ಟೀಕೆ ಅನ್ನುವ ನನ್ನ ನೇರವಾಗಿ ಮಾತಾಡೋದು, ಅವ್ರೇನು ನಮ್ಮ ಗ್ರಾಮಸ್ಥರು ಕರ್ಕೊಂಡ್ಬಂದು ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನೋದು ಕನಸಿನ ಮಾತು, ಅದು ಬಿಡಿ, ಅದು ಬೇರೆ ಪ್ರಶ್ನೆ. ಆದ್ರೆ ನಾವಿಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ದೇವೆ, ನಾವು ಏನ್ ಮಾತಾಡ್ತಿದ್ದೇವೆ ಅನ್ನೋದು ನಮ್ಗೆ ಎಲ್ರಿಗೂ ಗೊತ್ತುಂಟು, ಬ್ಯಾಂಕ್ ಕೆಳಗಡೆ ಬರ್ಬೇಕು ಅಂತ. ಆದ್ರೆ NREG ಅಮೌಂಟ್ ಉಂಟಲ್ಲ, NREG ಅಮೌಂಟ್ ಅನ್ನು ನಾವು ಈ ರೀತಿ ಬ್ಯಾಂಕಿಗೆ ಅಪ್ಲೈ ಮಾಡ್ತೇವೆ ಅಥವಾ ನಾವು ಬ್ಯಾಂಕ್ ನೊಟ್ಟಿಗೆ ಸೇರ್ಕೊಂಡು ಒಂದು ಬ್ಯಾಂಕ್ ಬಿಲ್ಡಿಂಗ್ ಮಾಡ್ತೇವೆ ಅಂತ ಹೇಳ್ಕೊಂಡು ನಾವು ಈ ರೀತಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಿದ್ದುಂಟಾ? ನಿರ್ಣಯ ಮಾಡಿದ್ದೇವೆ ನಾವು ಈ ರೀತಿ ನಿರ್ಣಯ ಮಾಡಿದ್ರೆ ನಮ್ಗೆ ಈ ರೀತಿ ಪರಿಸ್ಥಿತಿ ಬರ್ತಿತ್ತ? ನಮ್ಗೆ ಅಲ್ಲ, ನಮ್ಮ ಸಮಸ್ಯೆ ಬಂದವಾಗ ನಾವೆಲ್ಲ ಒಟ್ಟು ಸೇರ್ಕೊಂಡು ಕೂತ್ಕೊಂಡು ಮಾತಾಡ್ತಿದ್ವಿ ನಾವು ಇಲ್ಲಿಗೆ. ಅಧ್ಯಕ್ಷರು ಇನ್ನೊಂದು CK ಅನ್ನೋರದ್ದು ಮೇಲಿಂದ ಕೆಳಗೆ ತನಕ ಬಿಲ್ಡಿಂಗ್ ಇದೆ, ಮಸ್ತು, 1000 ಲಕ್ಷ ರೂಪಾಯಿ ಬಾಡಿಗೆ ತಗೊಳ್ತಾರೆ. ನಮ್ಮ ಪಂಚಾಯತ್ಗೆ ಎಷ್ಟು ಟ್ಯಾಕ್ಸ್ ಕಟ್ತಾರೆ? ಕೋಳಿ ಫಾರಂ ಇದೆ, ಕುರಿ ಅಂಗಡಿ ಇದೆ, ಅಲ್ಲಿ ಒಳಗಡೆ ಹೋಗಿ ನೋಡ್ಬೇಕು ಎಂತ ಅವಸ್ಥೆಗಳಿದೆ ಅಂತ ಗೊತ್ತುಂಟು. ಹೊಸ ಗ್ರಾಹಕ ಬೇರೆ ಬೇರೆ ಅಂಗಡಿಗಳು ಬರ್ತಾ ಇದೆ.
ಅದೆಲ್ಲ ನಾವು ಪಂಚಾಯತಿ ಲೈಸೆನ್ಸ್ ಅಲ್ಲಿ ಆಡ್ ಆಗಿದೆ ಅಥವಾ ಪಂಚಾಯತಿ ಲೈಸೆನ್ಸ್ ಮಾಡ್ಕೊಂಡಿದ್ದಾರಾ? ನೀವು ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ? ಅಧ್ಯಕ್ಷ ಮಾತಾಡ್ಬೇಕು ಮತ್ತು ಕಾರ್ಯದರ್ಶಿ 12 ವರ್ಷ ಆಗಿ PDO ಅವರು ಇಲ್ಲ, ಬಟ್ ಅಧ್ಯಕ್ಷ ಇದ್ರ ಬಗ್ಗೆ ಆನ್ಸರ್ ಮಾಡ್ಬೇಕು ನನಗೆ. ನಾವು ಒಂದು ಬರೀ ಬ್ಯಾಂಕ್ ಬಗ್ಗೆ ಮಾತ್ರ ನಾವು ಕೂತ್ಕೊಂಡು ಮಾತಾಡ್ತೀವಿ, ಬ್ಯಾಂಕ್ ಬರ್ಬೇಕು ಎಲ್ಲರೂ ಅವ್ರ ಅಭಿಪ್ರಾಯ. ಆದ್ರೆ ಇದ್ರ ಜೊತೆಯಲ್ಲೇ ಅವ್ನು ಬೆಳೆಸಿದ್ದು ನಾವೇ. ಈಗ ನಾವೇ ನಮ್ಮ ಹಾಲ ಬೆಟ್ಟಲ್ಲಿ ನಾವು ಹೊಡ್ಕೊಳ್ಬೇಕು. ಅವ್ರು ಒಂದು ಕಾಲದಲ್ಲಿ ಅವ್ನು ಏನೋ ಸಮಸ್ಯೆ ಮಾಡ್ಕೊಂಡವಾಗ ಇದು ಯಾರು ಊರಿಗೆ ಬಂದಿಲ್ಲ, ನಾನು ಒಬ್ಬನೇ ಅವ್ನಿಗೆ ಮೇಂಟೈನ್ ಮಾಡ್ತಾನು ಅಂದ್ರೆ ನಂಗೆ ಬೆನ್ನಬಲವಾಗಿ ಒಬ್ಬರು ನಿಂತ್ಕೊಂಡಿಲ್ಲ. ಇವಾಗ ನೀವು ಬ್ಯಾಂಕ್ ಮೇಲ್ಗಡೆ ಕೆಳಗಡೆ ಬರ್ಬೇಕು ಅಂದ್ಕೊಂಡು ಎಲ್ಲರೂ ಒಟ್ಟು ಸೇರ್ತೀವಿ, ನಾವು ಬರ್ತೀವಿ ನಿಮ್ ಜೊತೆ ಇರ್ತೀವಿ. ಆದ್ರೆ ಈ ಸಂದರ್ಭ ಬಂದಾಗ ನಾವ್ಯಾರು ಒಟ್ಟಿಗೆ ನಿಲ್ತೇವೆ? ನಾವು ಎಲ್ಲಿ ನಿಲ್ತೇವೆ? ನಾವು ಇದ್ರ ಬಗ್ಗೆ ಸ್ವಲ್ಪ ಎಲ್ರಿಗೂ ಸ್ವಲ್ಪ ಮಾತುಕತೆ ಮಾಡಿದ್ವಿ. ಮೋಸ್ಟ್ಲಿ 3rd or 4th ಸ್ಟ್ಯಾಂಡರ್ಡ್ ಇರುವಾಗ ಸುಂದರರಾಮ್ ಶೆಟ್ಟಿ ಅವರ ಅದ್ದೂರಿ ಸಮಾರಂಭದಲ್ಲಿ ಕೀಲು ಕುದುರೆ ಅದೆಲ್ಲ ನೋಡಿ ತುಂಬಾ ಸಂತೋಷ ಆಗಿತ್ತು. ಆದ್ರೆ ಮನೆಯಲ್ಲಿ ಅದೆಲ್ಲ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಈಗ ನಾವು ಮತ್ತೊಮ್ಮೆ ಅದ್ದೂರಿ ಸಮಾರಂಭದೊಂದಿಗೆ ನಮ್ಮ ಮೂಲ ಸ್ಥಾನಕ್ಕೆ ಬಂದಾಗ ನಮ್ಗೆಲ್ರಿಗೂ ಹಾಲಾಡಿಯಲ್ಲಿ ಒಂದು ಅದ್ದೂರಿ ಸಮಾರಂಭ ನಡೀಲಿ ಬೇಗ ಅನ್ನೋದು ನನ್ನ ಆಶಯ. ನಾವು ಎಲ್ಲರೂ ಹೆಚ್ಚಾಗಿ ಎಲ್ಲರೂ ನಾವು ಈ ಬ್ಯಾಂಕ್ ಅನ್ನ ನಂಬಿಕೊಂಡವರು. ಲಕ್ಷಾಂತರ ಜನರಿಗೆ ಮೂಲ ಸೌಕರ್ಯ ಎಲ್ಲ ರೀತಿಯ ಫೆಸಿಲಿಟಿ ಸಿಗ್ತಾ ಇದೆ ಇವಾಗ. ನಾನು ಕೂಡ ಬ್ಯಾಂಕ್ ಆಫ್ ಬರೋದಲ್ಲಿ ನಾನು ಒಂದು ಫಲಾನುಭವಿ. ನನಗೆ ಎಲ್ಲ ಟೈಮಲ್ಲಿ ನನಗೆ ಇಲ್ಲಿ ಹೆಲ್ಪ್ ಆಗಿದೆ. ಹಾಗೆ ಎಷ್ಟೋ ಜನ ತುಂಬಾ ಕಷ್ಟದಲ್ಲಿದ್ದವರು ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ಹಾಗೆ ನಮ್ಮ ಬ್ಯಾಂಕ್ ತುಂಬಾ ಒಳ್ಳೆಯ ಅಭಿವೃದ್ಧಿ ಕಾಣಲಿ, ನಮ್ಮ ಮೂಲ ಸ್ಥಾನಕ್ಕೆ ಬಂದು ಇನ್ನಷ್ಟು ಜನರಿಗೆ ಉಪಕಾರ ಆಗಲಿ ಅನ್ನೋದು ನನ್ನ ಉದ್ದೇಶ. 2005-2006 ಈ ಬ್ಯಾಂಕ್ ಆಫ್ ಬರೋಡ ವಿಜಯ ಬ್ಯಾಂಕ್ ಎನ್ನುವುದು ನಮ್ಮ ಈ ಗ್ರಾಮ ಪಂಚಾಯತ್ ವಠಾರದಲ್ಲಿ ಇತ್ತು. ಆವಾಗ ಕಟ್ಟಡ ಶಿಥಿಲಗೊಂಡಿದ್ದು, ಅಧ್ಯಕ್ಷ ನಾನೇ ಆಗಿದ್ದೇನೆ. ಆವಾಗ ಏನ್ ಕೇಳಿದ್ರೆ ಬ್ಯಾಂಕಿನವರು ನಮ್ಮ ಹತ್ರ ಕಟ್ಟಡ ಮಾಡಿ ರಿಪೇರಿ ಮಾಡಿಕೊಡಿ, ಇಲ್ಲ ಹೊಸದಾಗಿ ಮಾಡಿಕೊಡಿ ಅಂತ ಹೇಳಿದ್ರು. ಆದ್ರೆ ನಮ್ಮಲ್ಲಿ ಅಷ್ಟು ಹಣ ಇರಲಿಲ್ಲ. ಆವಾಗ ಅವ್ರು ಹೇಳಿದ್ರು ನಾವು ಬೇರೆ ಕಡೆ ಹೋಗ್ತೇವೆ ಅಂತ ಹೇಳಿದ್ರು. ಅನ್ವರ್ ಸಾಹೇಬ್ರು ನಾನ್ ಮಾಡಿ ಕೊಡ್ತೇನೆ ಅಂತ ಆವಾಗ ಮಾತು ಕೊಟ್ಟು ನಮ್ಮ ಬೇರೆ ಬೇರೆ ಹಿರಿಯ ತಲೆಯವರೆಲ್ಲ ಅದಕ್ಕೆ ಸಮ್ಮತಿ ಕೊಟ್ಟು ನಾನು ಸಹ ಸುಮ್ಮನಿದ್ದೆ. ಅದಾದ್ರ ಮೇಲೆ ಬ್ಯಾಂಕ್ ಕಟ್ಟಡ ಅಲ್ಲೋಯ್ತು. ಅದರ ಪರಿಸ್ಥಿತಿ ಏನಂತ ನೀವೇ ಹೇಳಿದ್ರಿ. ವಿಜಯ ಬ್ಯಾಂಕ್ ನಮ್ಮ ಈ ಪಂಚಾಯತ್ ನಲ್ಲಿ ಬ್ಯಾಂಕ್ ಕಟ್ಟಡ ಮಾಡ್ಬೇಕಂತ ನಾವು ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ. ಆವಾಗ ಅಸೋಸಿಯೇಟರ್ ಹೇಳಿದ್ರೆ ದುಡ್ಡಿಲ್ಲ, ನೀವೆಲ್ಲಾ ಮೆಂಬರು ನಿಮ್ಮ ಖಾತೆ ಹಣವನ್ನು ಕೊಡಿ ಅಂತ ಹೇಳಿದ್ರು. ನಾವೆಲ್ಲರೂ ಸಹ ಪಕ್ಷ ಭೇದ ಮರೆತು ರಾಜಕೀಯ ಮರೆತು ಸಹ ಅದಕ್ಕೆ ಸಹಾಯ ಮಾಡಿದ್ದೇವೆ. ಹಾಗೆ ಬ್ಯಾಂಕ್ ಕಟ್ಟಡ ಬರುವುದು ಗ್ರಾಮ ಪಂಚಾಯತಿಗೆ ಅತ್ಯಂತ ಒಳ್ಳೆಯ ಕೆಲಸ. ಯಾಕೆ ಹೇಳಿದ್ರೆ ವಯಸ್ಸಾದವರು 60 ವರ್ಷ 70 ವರ್ಷ ಆದರೂ ಮೇಲತ್ತಿ ಹೋಗ್ಲಿಕ್ಕೆ ಆಗುದಿಲ್ಲ. ಅವ್ರ ಮೇಲತ್ತಿ ಹೋದ್ರೆ ಕೂತ್ಕೊಳ್ಳಿಕ್ಕೆ 10 ನಿಮಿಷ ಬೇಕು, ಕೆಳಿಬೇಕಾದ್ರೆ 10 ನಿಮಿಷ ಬೇಕು. ಹಾಗಾಗಿ ಈ ಕಟ್ಟಡ ನಮ್ಮ ಗ್ರಾಮ ಪಂಚಾಯತಿ ಬಂದದ್ದು ತುಂಬಾ ಒಳ್ಳೆಯದಾಗಿದೆ. ಹಾಗೂ ನಮ್ಮ ಪಂಚಾಯತಿಗೆ ಯಾವುದೇ ಇನ್ಕಮ್ ಇಲ್ಲ, ಇದನ್ನ ಒಂದು ಇನ್ಕಮ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಹಾಗೆ ಬಹುಶಃ ನಮ್ಮ ಅಧ್ಯಕ್ಷರು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದಾರೆ, ಅವರಿಗೆ ಗೊತ್ತಿದೆ ಆದ್ರೆ ಅದನ್ನ ತಿದ್ದುಕೊಂಡು ಸರಿ ಮಾಡಿಕೊಂಡಿದ್ದಾರೆ. ಹೀಗೆ ಮುಂದುವರಿಲಿ, ನಮ್ಮ ಸಹಕಾರ ಅವರಿಗೆ ಸಂಪೂರ್ಣ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವರು ಒಂದ್ ಮಾತು ಹೇಳ್ತಿದ್ರು, ಏನಂತ ಹೇಳಿದ್ರೆ ಸರ್ಕಾರದಿಂದ ಎಷ್ಟೇ ಅನುದಾನ ಬಂದರೂ ಸಹ ಪಂಚಾಯತ್ ಅಭಿವೃದ್ಧಿಗೆ ನಮ್ಗೆ ಸ್ಥಳೀಯವಾಗಿ ಪಂಚಾಯತ್ ಏನ್ ಉತ್ಪತ್ತಿ ಇದೆ ಅದರಿಂದ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ಮತ್ತೆ ನಿಮ್ಗೆ ಕಟ್ಟಡ ಕಟ್ಟೋದಿರ್ಬೋದು, ಬೇರೆ ಯಾವುದಕ್ಕೆ ಸಹ ಸರ್ಕಾರದಿಂದ ಅನುದಾನ ಬರುವುದಿಲ್ಲ. ಪಂಚಾಯತ್ ಉತ್ಪತ್ತಿ ಏನಿದ್ರು ಮನೆ ತೆರಿಗೆ ಅಥವಾ ಬಾಡಿಗೆಗಳು ಇದರಿಂದ ಜಾಸ್ತಿ ಆಗುವಂತದ್ದು, ಇದರಿಂದ ಅಭಿವೃದ್ಧಿ ಸಹ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ. ಅದೇ ರೀತಿಯಲ್ಲಿ ಈಗ ವಿಜಯ ಬ್ಯಾಂಕ್ ಅನ್ನುವಂಥದ್ದು ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ಅನ್ನುವಂಥದ್ದು ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಇದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಬ್ರಾಂಚ್ ಆದ್ರಿಂದ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರಲೇಬೇಕು. ಯಾಕಂತ ಹೇಳಿದ್ರೆ ಹಳ್ಳಿಯಲ್ಲಿರುವಂತ ಯುವಕರೆಲ್ಲರೂ ದುಡಿಲಿಕ್ಕೋಸ್ಕರ ಊರಿಂದ ಹೊರಗಡೆ ಹೋಗಿರ್ತಾರೆ. ವ್ಯವಹಾರ ಮಾಡುವಂತದ್ದು ಹಿರಿಯರಿಗೆ ಮೇಲೆ ಕೆಳಗೆ ಹೇಳಿಲಿಕ್ಕೆ ಆಗುದಿಲ್ಲ. ಈಗ ನನ್ನ ತಾಯಿಗೆ ಸಹ ನಾನು ಊರಲ್ಲಿಲ್ಲ ಅಂತ ಹೇಳಿದ್ರೆ ಬ್ಯಾಂಕಿಗೆ ಹೋಗಿ ಬನ್ನಿ ಅಂತ ಹೇಳಿದ್ರೆ ಅವ್ರು ಆಗುದಿಲ್ಲ ಅಂತ, ನನ್ನ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಅವರು. ಆದ್ರಿಂದ ನನ್ನ ಇದೇನಂತ ಹೇಳಿದ್ರೆ ಇದು ಗ್ರೌಂಡ್ ಫ್ಲೋರಿಗೆ ಅಥವಾ ನಮ್ಮ ಪಂಚಾಯತ್ ಕಟ್ಟಡಕ್ಕೆ ಬರೋದು ಉತ್ತಮ. ಯಾಕಂತ ಹೇಳಿದ್ರೆ ಒಂದು ಆದಾಯದ ಮೂಲ ಆಗ್ತದೆ ಪಂಚಾಯತಿಗೆ. ಇದನ್ನ ಖಂಡಿತವಾಗಿ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಅಥವಾ ಪಂಚಾಯತ್ ಬಿಲ್ಡಿಂಗ್ ಗೆ ತರಲೇಬೇಕು. ನಾನು ಇಲ್ಲಿಯೇ ನನ್ನ ಫಸ್ಟ್ ಮೊದಲಿನ ಬ್ಯಾಂಕಿದ ಏನು ಇದೆ ಅಕೌಂಟ್ ಅನ್ನು ಇಲ್ಲಿಯೇ ಓಪನ್ ಮಾಡಿದ್ದೆ. ಈ ಕಾರಣಾಂತರಗಳಿಂದ ಆಚೆ ಶಿಫ್ಟ್ ಆಗಿದೆ. ಆದ್ರೆ ನನ್ನ ವೈಯಕ್ತಿಕ ಸಮಸ್ಯೆ ಅಂದ್ರೆ ನನ್ನ ಅಜ್ಜಿಗೆ 100 ವರ್ಷ ಹತ್ರ ತುಂಬಿದೆ. ಎಷ್ಟೋ ಸರಿ ಅಜ್ಜಿಯನ್ನು ನಾವು ಕರ್ಕೊಂಡು ಹೋಗಿ ನಾನು ಎತ್ಕೊಂಡು ಹೋಗೋದು ಉಂಟು, ಮೇಲೆ ನಡಿಲಿಕ್ಕೆ ಆಗುದಿಲ್ಲ, ಅವರಿಗೆ ಇಳಿಲಿಕ್ಕೂ ಆಗುದಿಲ್ಲ. ಆದ್ರಿಂದ ದಯವಿಟ್ಟು ಎಲ್ಲರೂ ಸಹಾನುಮತದಿಂದ
ಈ ನಮ್ಮ ಏನು ಅಧ್ಯಕ್ಷರು ಒಂದು ಕ್ರಮ ಕೈಗೊಂಡಿದ್ದಾರೆ ಅವರಿಗೆ ಸಹಕರಿಸಬೇಕಾಗಿ ವಿನಂತಿಸ್ತೇನೆ. 1975ನೇ ಇಸ್ವಿ ಹಾಲಾಡಿಯಲ್ಲಿ ಒಂದು ಹಬ್ಬದ ವಾತಾವರಣ. ಹಾಲಾಡಿ ಹಬ್ಬಕ್ಕಿಂತಲೂ ಮೇಲಾದೊಂದು ಹಬ್ಬ. ನಮ್ಮ ಮಾಜಿ ಸಭಾಪತಿಗಳಾದ ಪ್ರತಾಪ್ ಚಂದ್ರ ಶೆಟ್ಟಿಯವರ ಪೂಜೆ ಬಂಧುಗಳಾದ ಹುಯಾರ್ ಪಟೇಲ್ ಹಿರೇನ್ ಶೆಟ್ಟಿ. ಹುಯಾರ್ ಪಟೇಲ್ ಹಿರೇನ್ ಶೆಟ್ಟಿ ಅಂದ್ರೆ ಹಾಲಾಡಿಯ ಇದ್ದಾನ 12ನೇ ಕಾಲದಲ್ಲಿ. ಅವರ ನೇತೃತ್ವದಲ್ಲಿ ವಿಜಯ ಬ್ಯಾಂಕಿನ ಅಂದಿನ ಚೇರ್ಮನ್ ಪೂಜ್ಯರಾದ ದಿವಂಗತ ಸುಂದರಂ ಶೆಟ್ಟಿ ಸುಧಾ ಬಂದಿದ್ದಾರೆ ಉದ್ಘಾಟನೆಗೆ. ಅವರ ಅಮೃತಾಸ್ತ್ರದಿಂದ ಈ ಪಂಚಾಯತ್ ಬಿಲ್ಡಿಂಗ್ ಅಲ್ಲಿ ವಿಜಯ ಬ್ಯಾಂಕ್ ಉದ್ಘಾಟನೆ ಆಯಿತು. ಬಹಳ ಒಂದು ಅದ್ದೂರಿಯ ಒಂದು ವಿಶೇಷವಾದ ಹಾಲಾಡಿ ಭವ್ಯ ಮೆರವಣಿಗೆಯ ಮೂಲಕ ಆ ಒಂದು ವಿಜಯ ಬ್ಯಾಂಕ್ ಕಟ್ಟಡ ಉದ್ಘಾಟನೆ ಆಯಿತು ಪಂಚಾಯತ್ ಬಿಲ್ಡಿಂಗ್ ಅಲ್ಲಿ. ಆವಾಗ ನಾನು SLC ಬ್ಯಾಂಕಿನ ಸರ್ವಾಂಗಣ ಕೆಲಸದಲ್ಲಿ ನಾನು ಸಹ ತೊಡಗಿಸಿಕೊಂಡಿದ್ದೇನೆ. SLC ಅಲ್ಲಿ ಇದ್ರು ಸಹ ಹೈಯೆಸ್ಟ್ ನಂಬರ್ ಆಫ್ ಅಕೌಂಟ್ಸ್ ಮಾಡಿದ್ದು SP ಅಕೌಂಟ್ ಎಲ್ಲ ಮಾಡಿದ್ದು ನಮ್ಮ ಮನೆಯಲ್ಲಿ. ನನ್ನ ಅಣ್ಣಂದಿರುವಾಗ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ. ತದನಂತರ 2006ನೇ ಇಸ್ವಿಯಲ್ಲಿ ವಿಜಯ ಬ್ಯಾಂಕ್ ಶಿಫ್ಟ್ ಆಯ್ತು. ಪಂಚಾಯತಿಯಿಂದ CK ಅನ್ವರ್ ಬಿಲ್ಡಿಂಗ್ಗೆ ಶಿಫ್ಟ್ ಆಯ್ತು. ಅದರಲ್ಲಿ ಆಕ್ಷೇಪ ಇಲ್ಲ. ಅದು ಯಾರೇ ಬಿಲ್ಡಿಂಗ್ ಕಟ್ಟಿಕೊಳ್ಳಿ ಬಾಡಿಗೆ ತಗೊಳ್ಳಿ, ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಅವ್ರು ಮಾಡಬೇಕು ಇವ್ರು ಮಾಡಬೇಕು ಪಂಚಾಯತಿ ಮಾಡಬೇಕು ಅಂತ ಅದೇನು ಜಿಜ್ಞಾಸೆ ಇಲ್ಲ. ಅವ್ರು ಕಟ್ಟಿಕೊಟ್ಟಿದ್ದಾರೆ. ಅವತ್ತು ಪಂಚಾಯತ್ನಲ್ಲಿ ಯಾವಾಗ ಹಣ ಗೋಳಿ ಅಧ್ಯಕ್ಷರು ಈಗಿನಷ್ಟು ಹಣಕಾಸಿನ ವ್ಯವಸ್ಥೆ ಇರಲಿಲ್ಲ. ಅವರು ಹೆಲ್ಪ್ಲೆಸ್ ಆದರು. ವಿಜಯ ಬ್ಯಾಂಕು ಕಾರಣಾಂತರದಿಂದ ಸ್ಥಳಾಂತರಗೊಂಡಿದೆ 2006. ಸರಿ ಸುಮಾರು 20 ವರ್ಷ ಆಯಿತು. 20 ವರ್ಷಗಳಲ್ಲಿ ಅದಕ್ಕೆ ಒಂದು ಸುಣ್ಣ ಬಣ್ಣ ಬಳಿಯಿಲ್ಲ. ಹೇಗಿತ್ತು ಹಾಗೆ ಉಂಟು. ನೀರಿನ ವ್ಯವಸ್ಥೆ ಸರಿ ಇಲ್ಲ, ಜನರೇಟರ್ ಇಲ್ಲ, ಮೇಲತ್ಲಿಗೆ ಲಿಫ್ಟ್ ಇಲ್ಲ. ಮಳೆಗಾಲದಲ್ಲಿ ಅದೆಷ್ಟೋ ಜನ ಬಿದ್ದಾರೆ. ಸೀನಿಯರ್ ಸಿಟಿಜನ್ ನಮ್ಮ ಕಲ್ಲಾಟೆ ಶೀಲಕರಪ್ಪಯ್ಯ ಸಂಜು ಹೆಗಡೆ ಒಂದಿನ ಬಿದ್ದವರು ಸೀದಾ ಪಂಚಾಯತಿ ಬಂದರು. ಅವ ನಾನು ಅಧ್ಯಕ್ಷ. ಎಂತ ಮಾರ್ರೆ ನಿಮ್ಮ ಪಂಚಾಯತ್ ಮಾರ್ರೆ, ಏನು ಪ್ರಯೋಜನ ಇಲ್ಲ. ಸುಳ್ಳ್ಯಾರ ಬಿಲ್ಡಿಂಗ್ ಅಲ್ಲಿ ನೀವು ವಿಜಯ ಬ್ಯಾಂಕ್ ಮಾಡಿದ್ದೀರಿ, ನಾ ಬಿದ್ದೆ ಏನು ಕೊಂಡಿದ್ದೀನಿ ಅಂತ ಆಗಿಲ್ಲ. ಒಂದು ಬ್ಯಾಂಕ್ ಶಿಫ್ಟ್ ಮಾಡಿದ್ದಾರೆ ಅಂತ ಸಂಜು ಹೆಗಡೆ ಅವರೀಗ ತೀರಿ ಹೋಗಿದ್ದಾರೆ. ಅದು ನಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಇಲ್ಲ, ಮಾಡಲಿಕ್ಕೆ ಆಗುದಿಲ್ಲ. ಆದರೂ ಕಳೆದ ಸಾಲ ನಾನು ಅಧ್ಯಕ್ಷರಾದಾಗ ಇದೇ ರೀತಿ NREG ದುಡ್ಡು ಹಾಕಿ ಮಾಡುದು ಅಂತ ಪ್ಲಾನ್ ಮಾಡ್ತು. ಪಂಚಾಯತ್ನ ಸ್ವಲ್ಪ ದುಡ್ಡು ಹಾಕಿ NREG ಸ್ವಲ್ಪ ಹಣ ಹಾಕಿ ಮಾಡುದು ಅಂತ ಮಾಡ್ತು. ಆವಾಗ ನಮ್ಮ ಪಂಚಾಯತ್ PDO ವಸಂತ್ ಅವ್ರು ಹೇಳಿದ್ರು, ಸರ್ ನೀವು ಹೋದ್ರೆ ಉಂಟಲ್ಲ ಈ ಒಂದು 10-20 ಲಕ್ಷ NREG ಹಾಕ್ಬೇಕಾಗ್ತದೆ. ಅದನ್ನ ಯಾರ್ಯಾರೋ ಅಕೌಂಟಿಗೆ ಹೋಗ್ತದೆ ಹಣ, ನಿಮ್ ತಗೊಳ್ಲಿಕ್ಕೂ ಕಷ್ಟ. ಕೆಲವರು ಬ್ಯಾಂಕಲ್ಲಿ ಓಲ್ಡ್ ಇದ್ರೆ ಆ ಓಲ್ಡ್ ಅಕೌಂಟಿಗೆ ಹಣ ಹೋಗ್ತದೆ, ನಿಮ್ಗೆ ತುಂಬಾ ಕಷ್ಟ ಆಗ್ತದೆ. ಈ ದುಸ್ಸಾಹಸಕ್ಕೆ ನೀವು ಕೈ ಹಾಕುದು ಬೇಡ ಸರ್, ಬಹಳ ಕಷ್ಟ ಅಂತ ಹೇಳಿದ್ರು. ವಸಂತ್ ಅಂತ ಈ ಪಂಚಾಯತ್ ಕಂಡಂತ ಒಬ್ಬ ಒಳ್ಳೆಯ ಅಭಿವೃದ್ಧಿ ಅಧಿಕಾರಿ. 15 ವರ್ಷ ನಮ್ಮ ಪಂಚಾಯತ್ ಇದ್ದಾರೆ. ಅಂತ ಅಭಿವೃದ್ಧಿ ಅಧಿಕಾರಿ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಅಷ್ಟು ನಿಷ್ಠಾವಂತ ಅವರು ಯಾವುದೇ ಫೈಲ್ ತಂದಿರಲಿ, ನಾವು ಫೈಲ್ ನೋಡುದೇ ಇಲ್ಲ, ಕಣ್ಣು ತೀರಿಸಿದೆ ಅಂದ್ರೆ ಅಷ್ಟು ಒಳ್ಳೆ ಅಷ್ಟು ನಮಗೆ. ಹಾಗೆ ಅದು ಬೇಡ ಅಂತ ನಾವು ಸುಮ್ಮನೆ ಕಂಡೆ. ಈ ಅಶೋಕ್ ಶೆಟ್ಟಿ ಈಗ ಅದಕ್ಕೆ ಕೈ ಹಾಕಿದ್ದೆ. NREG ದುಡ್ಡು ಹಾಕಿ ವಾಣಿಜ್ಯ ಕಟ್ಟಡ ಕಟ್ಟಲಿಕ್ಕಿಲ್ಲ, ಕಾನೂನು ಇರ್ತದೆ, ಅಲ್ಲಂತ ಹೇಳುವುದಿಲ್ಲ. ಆದರೆ ಜನರ ಹಿತದೃಷ್ಟಿಯಿಂದ, ಜನರ ಬಯಕೆ ಅಂತೆ ಜನರಿಗೆ ಏನ್ ಬೇಕು, ಗ್ರೌಂಡ್ ಫ್ಲೋರ್ ಅಲ್ಲಿ ವಿಜಯ ಬ್ಯಾಂಕ್ ಬೇಕು. ಅಲ್ಲಿ ಯಾವುದೇ ಮೂಲ ಸೌಕರ್ಯ ಇಲ್ಲ. ಕರೆಂಟ್ ಹೋದ್ರೆ ಜನರೇಟರ್ ಸ್ಟಾರ್ಟ್ ಮಾಡೋರಿಲ್ಲ. ಮಳೆಗಾಲದಲ್ಲಿ ವಿಜಯ ಬ್ಯಾಂಕಿನ ಯಾವುದಾದ್ರೂ ಗೋಡೆ ಮುಟ್ಟಿ ಶಾಕ್ ಹೊಡಿತದೆ. ಅಲ್ಲಿ ಆ ವಿಜಯ ಬ್ಯಾಂಕಿನ ಸ್ಟಾಪ್ ಇರ್ತದೆ, ಅಯ್ಯೋ ಅದು ಹೇಳಿ ಸಾಧ್ಯ ಇಲ್ಲ. ಎಲ್ಬಿಟ್ಟು ಶಾಕ್. ಸಮರ್ಪಕವಾದ ವಿದ್ಯುತ್ ವ್ಯವಸ್ಥೆ ಇಲ್ಲ. ಆ ರೀತಿ ಪರಿಸ್ಥಿತಿ. ಕಮರ್ಷಿಯಲ್ ಬಿಲ್ಡಿಂಗ್ ಹಾಕ್ಲಿಕ್ಕೆ ಇಲ್ಲ. ಅದು ಒಂದುಂಟು. ನಾವು ಈಗ NREG ದುಡ್ಡು ಹಾಕಿ ಅದೇನೋ ಸಿಕ್ಕಿದೆ, ಅದನ್ನ ಹೆಂಡು ತಗೊಳ್ಳುವಾಗ ಸೋಷಿಯಲ್ ಆಡಿಟ್ ಆದ ನಂತರ ಬಿಲ್ಡಿಂಗ್ ಅನ್ನು ಪಂಚಾಯತ್ ಸುಪರ್ದಿಗೆ ತಗೊಂಡು ತದನಂತರ ಕಮರ್ಷಿಯಲ್ಗೆ ಕೊಡ್ಬೋದು. ಅಶೋಕ್ ಶೆಟ್ಟಿ ಜನರ ಹಿತದೃಷ್ಟಿಯಿಂದ ಕಾನೂನನ್ನು ಬೆಂಡ್ ಮಾಡಿದ್ದಾರೆ, ಬ್ರೇಕ್ ಮಾಡಲಿಲ್ಲ. ಜನರ ಹಿತದೃಷ್ಟಿಗೋಸ್ಕರ ಕಾನೂನನ್ನು ಖಂಡಿತ ಬೆಂಡ್ ಮಾಡ್ಬೋದು. ಅವ್ರು ಬ್ರೇಕ್ ಮಾಡಲಿಲ್ಲ. ಅಥವಾ ಅದರಲ್ಲಿ ಒಂದೇ ಒಂದು ಪೈಸಾ
ಸ್ವಜನ ಪಕ್ಷಪಾತ ಅಶೋಕ್ ಶೆಟ್ಟಿ ಮಾಡಲಿಲ್ಲ. 20 ಲಕ್ಷ NRG ರೋಡು ಅಷ್ಟು ಆಗುದಿಲ್ಲ. ಯಾರ ಹೆಸರು ಅಕೌಂಟ್ ಆಗಬೇಕು, ಅದನ್ನು ಬಹಳ ಕಷ್ಟ ಉಂಟು, ಭಗೀರಥ ಪ್ರಯತ್ನ ಮಾಡಬೇಕು. ಗೊತ್ತಿದ್ದವರಿಗೆ ಗೊತ್ತುಂಟು, ಅದು ಬಹಳ ರಿಸ್ಕು. ಕಡೆಗೆ 10 ಕಿಲೋಮೀಟರ್ ಅಂದ್ರೆ 3 ಲಕ್ಷದಿಂದ ಡ್ರಾ ಆಗಿದೆ. 10 ಲಕ್ಷದಲ್ಲಿ ಅದು ಅಷ್ಟು ಅಶೋಕ್ ಶೆಟ್ಟಿ ಬಸ್ಸಿದ್ದಾರೆ. ಬಸ್ಬೇಕಂತ ಇಲ್ಲೇ ಇತ್ತು. ನಾವು ಕಾನೂನು ಪ್ರಕಾರ ಹೋರಾಟ ಕೊಟ್ಟು ಮಾಡ್ಬೋದು. ಆದರೆ ಅಶೋಕ್ ಶೆಟ್ಟಿ ಅವ್ರನ್ನ ಬರ್ತಿದ್ದಾರೆ. ಈಗ ಯಾವುದೇ ಭ್ರಷ್ಟಾಚಾರ ಆಗಲಿಲ್ಲ. ನಾನಲ್ಲ, ಗೋಳಿಯರು ಅಧ್ಯಕ್ಷ ಆದ ನಂತರ, ಅದಕ್ಕಿಂತ ಮುಂಚೆ ನಾನು ಪಂಚಾಯತಿ ಬರಲಿಲ್ಲ. ಗೋಳಿಯರ ಅಧ್ಯಕ್ಷ ಆದರೆ ಪಂಚಾಯತಿನ ಸಮಸ್ಯೆ ಇತ್ತು. ಒಂದೇ ಒಂದು ಪೈಸಾ ಯಾರಿಗೂ ಸಹ ಭ್ರಷ್ಟಾಚಾರ ಮಾಡಲಿಲ್ಲ. ನಾನು ಸಹ ಕಳೆದ 15 ವರ್ಷದಿಂದ ಮೆಂಬರ್ ಆಗಿದೆ. 7 ವರ್ಷ ಅಧ್ಯಕ್ಷ ಆಗಿದ್ದೆ. ಈ ಅಶೋಕ್ ಶೆಟ್ಟಿ ಅಧ್ಯಕ್ಷ, ಮೊದಲು ಗೋಳಿಯರು ಅಧ್ಯಕ್ಷ. ಈ ಪಂಚಾಯತ್ನಲ್ಲಿ ಅಧಿಕಾರಿಗಳಾಗಲಿ, ಯಾವುದೇ ಸ್ಟಾಫ್ ಆಗಲಿ, ಯಾವುದೇ ಪಂಚಾಯತ್ ಮೆಂಬರ್ ಆಗಲಿ, ಯಾರು 1 ರೂಪಾಯಿ ಭ್ರಷ್ಟಾಚಾರ ಮಾಡಲಿಲ್ಲ ಅಂತ ನಾನು ಎಲ್ಲರತ್ತಿ ಹೇಳ್ತೇನೆ. ಅಂತ ಎಲಿಗೇಷನ್ ಇದೆ ಬಂದು ಪಂಚಾಯತ್ ಈ ಮೀಟಿಂಗ್ ಅಲ್ಲಿ ಮಾಡಬೇಕು. ಎಲ್ಲೋ ಕೂತ್ಕೊಂಡು ಯಾವ ಮೀಡಿಯಲ್ಲಿ ಹಾಕಿ ಅದು ವಾಟ್ಸಪ್ಪಿಗೆ, ಫೇಸ್ಬುಕ್ ಯಾವ್ದಾದ್ರು ನಂಗೆ ಗೊತ್ತಿರೋಲ್ಲ, ಯೂಟ್ಯೂಬ್ ಎಲ್ಲ ಹಾಕ್ತಾರಂತೆ. ನಂಗೆ ಗೊತ್ತೇ ಇಲ್ಲ. ನಾನು ವಿಷಯ ಹೇಳಿದ್ರು, ಕಂಡ್ರೆ ಹೊರತು ಮಾಡಿದ್ರು ಎಂತ ಕೇಳಿ ಎಲ್ಲ ಬೈಬೆಲ್ಲ ಮಾರ ಪಂಚಾಯತ್ ಅಂತ ಹೇಳಿದ್ರು. ನಾಲ್ಕು ನೋಡ್ಲಿಕ್ಕೆ ಹೋಗುದಿಲ್ಲ. ಅದರಲ್ಲಿ ಬರೋದು 180 ಸುಳ್ಳು. ಆದ್ರಿಂದ ಈ ರೀತಿಯಾಗಿ ಹೋಯ್ತು. ಪಂಚಾಯತ್ನಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ. ಹಾಲಾಡಿ ಜನತೆಗೆ ಮಾತ್ರವಲ್ಲ, ಪರಿಸರದ ಎಲ್ಲರಿಗೂ ರಟ್ಟಾಡಿ, ಮೈನ್ಕೊಳ್ಳು, ಅಮಸ್ವೈಲು, ಬೆಳ್ಳೆ ಎಲ್ಲ ಕಷ್ಟ ಮಾಡಿದ್ದಾರೆ. ಎಲ್ಲರಿಗೂ ಸುಸಜ್ಜಿತವಾದ ಬಿಲ್ಡಿಂಗ್ ಇದೆ. ನಾನು ಹೇಳಿದೆ ಮಾಲೀಕರಿಗೆ, ನೋಡಿ ಒಂದು ಲಿಫ್ಟ್ ಮಾಡಿ, ಮತ್ತೆ ನೀರು ಬಿಟ್ಟು ಅದನ್ನು ಸ್ವಲ್ಪ ಮಾಡುವ ಉದ್ದ ಮಾಡಿ, ಕರೆಂಟ್ ಶಾಕ್ ಹಾಕಿ ಕೆಲಸ ಮಾಡಿ, ಒಂದು ಒಳ್ಳೆ ಹೊಸ ಜನರೇಟರ್ ಹಾಕಿ, ಒಂದು ಗುಜರಿ ಜನರೇಟರ್ ತಂದಿಟ್ಟಿದ್ದಾರೆ. ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬ್ಯಾಂಕ್ ಸ್ಟಾಪ್ ಹೋಗ್ಬೇಕು. ನೀರಿಲ್ಲ, ಪಂಚಾಯತ್ ನೀರು ಕೊಂಡೋಗ್ಯಾರೆ. ಒಂದು ಸರಿ ಮಾಡಿ ಮಾರ್ರೆ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ನಾ ಈ ಬಾರಿಗೆ ಎಲ್ಲ ನಮ್ಮ ಕಡೆ ಇಲ್ಲ ಮಾರ್ರೆ ಅಂತ ಹೇಳಿದ್ರು. ನಾನು ಹೌದು ಅಂತ ಎಣಿಸ್ಕೊಂಡೆ. ಈ ಬಾರಿಗೆ ನಮ್ಮ ಕಡೆ ಇಲ್ಲ ಅಂತ ಎಣಿಸ್ಕೊಂಡೆ. ಬ್ಯಾಂಕಿನಲ್ಲಿ ನಾವು ಹೋದಾಗ ಹೇಳ್ತಾರೆ, ಸ್ವಲ್ಪ ಒಂದು ಬಿಲ್ಡಿಂಗ್ ಆಗಬೇಕು. ನನ್ನ ಜಾಗದಲ್ಲಿ ಬಿಲ್ಡಿಂಗ್ ಬಿಟ್ಟರು ಅಂತೇಳಿ ಎಲ್ಲ ಇನ್ಸ್ಟ್ರಕ್ಷನ್ ಆಗಿದೆ. ನಾನು ಕನ್ವರ್ಷನ್ ಮಾಡಿದೆ. 1.5 ಲಕ್ಷ ಖರ್ಚು ಆಯ್ತು ನಮಗೆ. ಬ್ಯಾಂಕ್ ಸ್ಥಳವೇ ಇಲ್ಲಿ ಹೋದು. ನಾನು ಹೇಳಲೇ ಇಲ್ಲ. ಅಲ್ಲ, ನಂಗೆ ಕಟ್ಟಿಕೊಂಡಿಗೆ ಪ್ರಯತ್ನ ಇಲ್ಲ. ಯಾಕಂದ ಬ್ಯಾಂಕಿಗೆ ಅದು ಸರ್ಕಾರದ ದುಡ್ಡು. ನಾನು ಬಿಲ್ಡಿಂಗ್ ಕಟ್ಟರು ನನ್ನ ದುಡ್ಡಲ್ಲಿ ಕಟ್ಟಬೇಕು. ಅವರಿಗೆ ಸ್ಟ್ರಾಂಗ್ ರೂಮ್ ಅದೆಲ್ಲ ಮಾಡಿ ಕೊಟ್ಟರೆ ಒಂದು 20,000 ರೂಪಾಯಿ ಬಾಡಿಗೆ ಕೊಡ್ತಾರೆ. ಅದೇ ನಾನು 1 ರೂಮ್ ಕಟ್ಟರೆ ಹಾಲಾಡಿದಲ್ಲಿ 15,000 ಬಾಡಿಗೆ ಹೋಗ್ತದೆ. ಸ್ಟ್ರಾಂಗ್ ರೂಮ್ ಬೆಳೆದು ಅದಕ್ಕೆ ಸುಮ್ಮನೆ ಕಾದ್ರೆ ನಾನು ಕಟ್ಟಿಕೊಟ್ಟರೆ ಪೂರೈಸೂ ಇಲ್ಲ. ಬ್ಯಾಂಕಿಗೆ ಬೇಕಾದ್ರೆ ಕಟ್ಟಿಕೊಡ್ತೆ. ಕಡೆಗೆ ಪಂಚಾಯತಿ ಬಂದು ಅದು ಹೇಳ್ತೆ. ಮೊದಲು ಅದು ಪಂಚಾಯತಿಯಲ್ಲಿ ಇದರೊಂದಿಗೆ ಹೋಗ್ತದೆ. ಅವರು ಇಂಟ್ರೆಸ್ಟ್ ಇಲ್ಲ. ನಾನು ಹೇಳಿದೆ ಅವರಿಗೆ, ಬ್ಯಾಂಕ್ ಬಿಲ್ಡಿಂಗ್ ಖಂಡಿತ ಹೋಗ್ತದೆ ಅನ್ನೋದ್ರೆ ಒಂದು ಲಿಫ್ಟ್ ಹಾಕಿ ಮತ್ತೆ ಮೇಲಿನ ನೀರು ಬಿಡುವುದೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳಿದ್ರೆ, ನನಗೆ ಬಾಡಿಗೆ ಹಾಕತ್ತಿಲ್ಲ ಅಂತ ಹೇಳಿದ್ರು. ಕಡೆಗೆ ಇಲ್ಲಿಗೆ ಬರೋದು ಗಟ್ಟಿ ಆಯ್ತು ಅಂತ ಕೂಡಲೇ ಅವ್ರು ಯಾರು ಕಟ್ಟಿಕೊಡುದು ಅಂತ ಎಣಿಸ್ಕೊಡ್ತಾರೆ. ಪ್ರಾಚಾರ್ಯಕ್ಕೆ ಅಶೋಕ್ ಶೆಟ್ಟಿ ಅಲ್ಲಿ ಅವರು ಈ ಎಲಿಗೇಷನ್ ಮಾಡಿದ್ದಾರೆ. ಈ ಎಲಿಗೇಷನ್ ಏನು ಸತ್ವ ಇಲ್ಲ, ಏನು ಸತ್ವ ಇಲ್ಲ. ಟೋಟಲಿ ಮೂಲಭೂತ ಸೌಕರ್ಯ ಆ ಬಿಲ್ಡಿಂಗ್ ಅಲ್ಲಿ ಇಲ್ಲ. ಅದು ಬ್ಯಾಂಕಿಗೆ ಸೂಕ್ತವಾದ ಪ್ಲೇಸು ಅಲ್ಲ. ಈಗ ಎಲ್ಲರಿಗೂ ಕಾಲ್ಗೆಂಟು, ಸೀನಿಯರ್ ಸಿಟಿಜನ್ ಮಾತ್ರ ಅಲ್ಲ, ಹೆಚ್ಚಿನವರಿಗೆ ಕಾಲ್ಗೆಂಟು. ಒಂದು 10-12 ಸೀನಿಯರ್ ಸಿಟಿಜನ್ ಇದ್ದಾರೆ. ಪಂಚಾಯತಿಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಬ್ಯಾಂಕ್ ಬಿಲ್ಡಿಂಗು ನೆಲಾಂತಸ್ತಿಗೆ ಬರುವುದು ಒಳ್ಳೆಯದು. ಅದು ಯಾರೇ ಕಟ್ಟಿಕೊಳ್ಳಿ, ಪಂಚಾಯತ್ ಕಟ್ಟಿಕೊಳ್ಳಿ, ಯಾರು ಪ್ರೈವೇಟ್ ಯಾರು ಮುಂದೆ ಬರ್ತಾರೆ ಅವರು ಯಾ ಬ್ಯಾಂಕಿನವರು ಬಂದಿದ್ದಾರೆ. ಅಶೋಕ್ ಶೆಟ್ಟಿ ಮೇಲೆ ಭ್ರಷ್ಟಾಚಾರ, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಪಾಪು. ಅವರಿಗೆ ಮುಂದೆ ಎಲೆಕ್ಷನ್ ದಿವಸ ನಿಲ್ಲುವುದಿಲ್ಲ. ಅವರು ಪಂಚಾಯತ್ ಹೆಲ್ತ್ ಹಾಳಾಗಿದೆ ಅಂತಾರೆ. ಅದು ಹೌದು ಸ್ವಲ್ಪ. ಯಾಕಂದ್ರೆ ಅಶೋಕ್ ಬೆಳಿಗ್ಗೆ 10 ಗಂಟೆಗೆ ಬಂದು 5 ಗಂಟೆ ಪಂಚಾಯತಲ್ಲಿ ಇರ್ತಾರೆ. ಅಧಿಕಾರಿಗಳಿಗೆ ಬಹಳ ಕಷ್ಟ, ಬಹಳ ಕಷ್ಟ. ಒಂದು ಕಿರಿಕಿರಿ ಅಶೋಕ್ ಬೇರೆ ಮಾಡ್ಕೊಂಡ್ರೆ ಹೇಳ್ತಾರೆ. ಅಧಿಕಾರಿಗಳಿಗೆ, ಸ್ಟಾಫ್ಗಳಿಗೆ ನಾವು ಅಧ್ಯಕ್ಷೆಯಾಗಿ 10 ಲಕ್ಷ ಮಾಡ್ತಾ ಇದ್ರೆ ಅಧಿಕಾರಿಗಳಿಗೆ ಸಹ ಕೆಲಸ ಮಾಡಿ ಕಷ್ಟ ಆಗ್ತದೆ. ಅಶೋಕ್ ಶೆಟ್ಟಿ ಹೇಳ್ತಿ, ಬಹಳ ಪೀಡ್ಸಿಗೆ ಹೋಗ್ಬೇಡಿ, ಪಂಚಾಯತಲ್ಲಿ ಏನೂ ಇಲ್ಲ, ಏನು ಅನುದಾನ ಇಲ್ಲ, ನಾವು ಮಾಡಿದ ಇನ್ನೊಂದು ಅಂತ ನಿರ್ಣಯ, ಒಂದು ನಿರ್ಣಯ ಕಾರ್ಯಕ್ಕೆ ಬರುವುದಿಲ್ಲ. ನಿರ್ಣಯ ಮಾಡಿ ಕಳಿಸೋದು, ಈ ಪೇಪರ್ ಶಾಯಿ ಖರ್ಚು. ಅದು ಒಂದೇ ಒಂದು ನಿರ್ಣಯಕ್ಕೂ ಕಾಸಿನ ಬೆಲೆ ಇಲ್ಲ.
ಹೇಳ್ತಾರೆ MLA ಅವರು ಹೇಳ್ತಾರೆ, ಗ್ರಾಮ ಪಂಚಾಯತ್ ಇಂದ ಸ್ಟಡಿ ಹೇಳ್ತಾರೆ, ಇವರು ವೆರಿ ಪವರ್ಫುಲ್. ಖಾಲಿ ಮಾತಲ್ಲಿ ಒಂದು ಮೋರಿ ಮಾಡ್ಲಿಕ್ಕೆ ದುಡ್ಡಿಲ್ಲ, ಒಂದು ರಸ್ತೆ ಮಾಡ್ಲಿಕ್ಕೆ ದುಡ್ಡಿಲ್ಲ. ಮತ್ತೆ ಇಂಥ ಪರಿಸ್ಥಿತಿ ಅಸೋಸಿಯೇಟ್ ಸಿಕ್ಕಿದ ಲಾಭ ಅಂತ ಹೇಳಿದ್ರೆ 7.5 ವರ್ಷದಲ್ಲಿ ಒಂದು ಫೈಲ್ 4 ಸರಿ ನೋಡ್ತಾ ಇದ್ರು. 4 ಸರಿ, ಒಂದ್ಸರಿ ಅಲ್ಲ 4 ಸರಿ ಒಟ್ಟಾಗಿ ಅವರ ಹೆಲ್ತ್ ಸ್ವಲ್ಪ ಹಾಳಾಗಿದೆ. ಮತ್ತೆ ಅಶೋಕ್ ಶೆಟ್ಟಿ ಇರುವುದು ಈ ರಾಜಕಂಡ ಒಬ್ಬ ಪರಿಶುದ್ಧ ರಾಜಕಾರಣಿ. ಪ್ರತಾಪ್ ಸಿಂಗ್ ಶೆಟ್ಟಿ ಒಟ್ಟಿಗಿರು. ಪ್ರತಾಪ್ ಶೆಟ್ಟಿ ಪರಿಶುದ್ಧ ರಾಜಕಾರಣಿ, ಅದ್ರ ಬಗ್ಗೆ 2 ಮಾತಿಲ್ಲ. ಕ್ಲೀನ್ ಇಮೇಜ್, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಪ್ರತಾಪ್ ಶೆಟ್ಟಿ. ಅವರೊಟ್ಟಿಗಿರುವ ಅಶೋಕ್ ಶೆಟ್ಟು ಭ್ರಷ್ಟಾಚಾರ ಮಾಡಬೇಕಾದ್ರೆ ಅವರ ಎದೆ ಗುಂಡಿಗೆ ಎಚ್ಚರಿರ್ಬೇಕು ಅಲ್ಲ. ನಾವು ಅಂದು ಮಾಡಬೇಕಲ್ಲ, ಅಶೋಕ್ ಶೆಟ್ಟಿ ಯಾರೊಟ್ಟಿಗಿದ್ದಾರೆ, ಬೇರೆ ಒಬ್ಬ ಲಪಡ MLA ಒಟ್ಟಿಗೆ ಇವ್ರು ಲಪಡ ಮಾಡ್ತಾರೆ ಅಂತ ಹೇಳ್ಬೋದು. ಆದ್ರೆ ಪ್ರತಾಪ್ ಶೆಟ್ಟಿ ಆಗಲ್ಲ. ಅತ್ಯಂತ ಪರಿಶುದ್ಧ ರಾಜಕಾರಣಿ, ಈ ರಾಜ್ಯದಲ್ಲಿ ಕಂಡಂತ ಧೀಮಂತ ವ್ಯಕ್ತಿ. ಅಂತವರೊಟ್ಟಿಗೆ ಅವರು ಅಶೋಕ್ ಶೆಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಪಾಪ 4 ವರ್ಷ ದಂಡ ಕಟ್ಟಿದ್ದಾರೆ. ಅವ್ರು ಯಾರು ಕೊಡುದು ಅಲ್ಲ? ಎಲಿಗೇಷನ್ ಮಾಡಿ ಕೂಡ ಕಟ್ಟಿದ್ದಾರೆ ಅವರು. ಆಚೆ ನೋಡ್ಲೇ ಇಲ್ಲ, ಹೋಗಿ 3,70,000 ಎಷ್ಟು ಕಟ್ಟಿದ್ದಾರೆ. ಮತ್ತೆ ಪಂಚಾಯತ್ ಜನರನ್ನು ಕುಳ್ಕೊಳ್ತಾರೆ. ಜನರ ಬೇಡಿಕೆ ನಮಗೆ ವಿಜಯ ಬ್ಯಾಂಕು ಗ್ರೌಂಡ್ ಫ್ಲೋರ್ ಅಲ್ಲಿ ಬೇಕು, ಮೇಲೆ ಹತ್ತಲಿಕ್ಕೆ ಆಗುವುದಿಲ್ಲ. ಪಂಚಾಯತ್ ಯಾಕೆ ಇರುವುದು? ಜನರ ಅನುಕೂಲಕ್ಕೆ ಸ್ಪಂದಿಸಲಿಕ್ಕೋಸ್ಕರ ಪಂಚಾಯತ್ ಇರುವುದು. ಕಾನೂನು ಅಂತ ಕೂತ್ಕೊಂಡ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಕಾನೂನು ಬಿಡ್ ಮಾಡ್ಬೇಕಂತೆ ಅದನ್ನ ಅಶೋಕ್ ಮಾಡಿದ್ದಾರೆ. ಅದು ತಪ್ಪಂತ ಹೇಳಿ. ಮತ್ತೆ ಭ್ರಷ್ಟಾಚಾರ ಆಗಿದೆ, ಊರಿನವರು ಆಕ್ರೋಶಗೊಂಡಿದ್ದಾರೆ. ಯಾರಪ್ಪ? ನಾನು ನೋಡಿದ್ದು ಇಬ್ರೆ ಅಲ್ಲ, ಇಬ್ರು 3 ಜನ ಇದ್ದಾರೆ. ಒಬ್ಬರು ಗ್ರಾಮದವರು ಅಲ್ಲ, ಇಬ್ರು ಇದ್ದಾರೆ. ಜನರು ಆಕ್ರೋಶಗೊಂಡಿದ್ದೀಗ ಅವ್ರ ಮೇಲೆ ಯಾರು ಎಲಿಗೇಷನ್ ಮಾಡಿದ್ದಾರೆ ಅವ್ರ ಮೇಲೆ ಜನರು ಆಕ್ರೋಶಗೊಂಡಿದ್ದಾರೆ. ಎಲ್ಲ ಜನರು ಆಕ್ರೋಶಗೊಂಡಿದ್ದಾರೆ. ಒಂದು ಒಳ್ಳೆ ಕಾರ್ಯ ಆಗ್ತಾ ಇರುವಾಗ ಅದಕ್ಕೆ ವಿಧಿವಂತ ನೋಟಿನಿಂದ ಅವ್ರ ಮೇಲೆ ಜನ ಆಕ್ರೋಶಗೊಳ್ತಾರೆ. ಮತ್ತೆ ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಮ್ಯಾಟ್ರ್ ಇಷ್ಟೇ, ಅನಾನುಕೂಲವಾದ ಬಿಲ್ಡಿಂಗ್ ಅಲ್ಲಿ ಬ್ಯಾಂಕ್ ಉಂಟು. ಈಗ ಅನುಕೂಲವಾಗುವ ಬಿಲ್ಡಿಂಗ್ ಬ್ಯಾಂಕ್ ಬರಬೇಕು ಬೇಡ? ಆ ಬಿಲ್ಡಿಂಗ್ ಅಲ್ಲಿ ಏನೂ ಇಲ್ಲ. ಬ್ಯಾಂಕಿನವರು ಅವ್ರಿಗೆ ಹೇಳಿದ್ದಾರೆ ಸ್ವಲ್ಪ ಸಮ್ಮಾನಿ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಸ್ಪಂದಿಸಲಿಲ್ಲ. ನಾನು ಹೇಳ್ತೇನೆ, ಊರಿನವರು ತುಂಬಾ ಜನ ಹೇಳಿದ್ದಾರೆ ಬ್ಯಾಂಕ್ ಸರಿ ಇಲ್ಲ ಮನೆ ಹತ್ಲಿಕ್ಕೆ ಆಗುದಿಲ್ಲ, ಮಳೆಗಾಲದಲ್ಲಿ ನೀರು ಬೀಳ್ತಾ ಇದ್ದಾರೆ ಅಂತ. ಅದಕ್ಕೆ ಅವರು ಸ್ಪಂದನೆ ಮಾಡಲಿಲ್ಲ. ಈಗ ಜನರಿಗೆ ಅನುಕೂಲವಾಗುವ ಬಿಲ್ಡಿಂಗ್ ಮತ್ತೆ ಅಲ್ಲಿ ಪಾರ್ಕ್ ಲಾಜ್ ಹೇಳ್ತೀವಿ, ಪಾರ್ಕಿಂಗ್ ಮಾಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕ್ ಮೇಲೆ ಬಿಡಿ, ಎಂಟ್ರೆನ್ಸ್ ಇಲ್ಲ. ಈಗ ಎಸ್ಎನ್ಸಿಯಲ್ ಒಂದು ಡ್ರೈನೇಜ್ ಮಾಡಿದ್ದಾರೆ, ಸ್ವಲ್ಪ ಸಮಾಧಾನ. ಮೊದಲಲ್ಲಿ ಒಳಗೆ ಹೋಗ್ಲಿಕ್ಕೆ ಜಾಗ ಇಲ್ಲ, ದೊಡ್ಡ ಹೊಂಡ ಒಂದು, ಯಾರು ಬಿದ್ದು ಕಾಲು ಮುರಿದು ಹೋಗ್ಲಿಲ್ಲ. ಆ ರೀತಿ ಅವ್ರ ವ್ಯವಸ್ಥೆ ಅವ್ರಿಗೆ ಏನು ಹುಟ್ಟಿದ್ರೆ ಹೇಳ್ತಲ್ಲ. ಈಗ ಒಂದು ನಮ್ಗೆ ಫ್ರೆಂಡ್ ಮೊದಲಲ್ಲ ವಿನೋದ್ ರಾಯ್ ನಮ್ಗೆ ಇತ್ತೀಚೆಗೆ ಕಾಲ ಅಂತಿದ್ರೆ ಫ್ರೆಂಡ್ಶಿಪ್ ಆಗಿದೆ, ಚಿಕ್ಕ ವಿದ್ಯೆ ಸ್ವಲ್ಪ. ಆದ್ರೆ ಸರಿ ಅನ್ಬೇಕು, ತಪ್ಪು ಅನ್ಬೇಕು ಅಲ್ಲ. ಒಂದು ದಾರಿ ಸಂಬಂಧ ಅವ್ರು ಎಂತ ಇಲ್ಲ, ಅಕೌಂಟಿಗೆ ಬಿತ್ತಂದ್ರೆ ಅದನ್ನ ವಾಪಸ್ ತೆಗೆದಿಲ್ಲ, ಏನಿಲ್ಲ ಅಕೌಂಟಿಗೆ ಬಿಡ್ಬೇಕು. ಅದು ಯಾರು ಯಾರು ತರೋದಿಲ್ಲ. ಹಾಗೆ ಅವರ ವ್ಯವಸ್ಥೆ ಇತ್ತು. ಅದು ಯಾಕೆ ಗೊತ್ತಿಲ್ಲ. ಅವ್ರ ತಂದೆ ದಿವಂಗತ CKM ಇಲ್ಲಿ ಸಕಲೇಶ್ವರ ಆಯ್ತು ಕುಂದಾಪುರದಲ್ಲಿ. ಎಕ್ಸ್-ಮಿಲಿಟರಿ ಪೂಜ್ಯರು, ಒಳ್ಳೆಯ ವ್ಯಕ್ತಿ. CKM ಬಹಳ ಒಳ್ಳೆಯದು. ಬೆಂಗಳೂರಿಗೆ ನಿಕಟ ಸಂಪರ್ಕ ಇತ್ತು. ಅಂತ ಒಬ್ಬ ವ್ಯಕ್ತಿ CKM. ನಾನು ಹೇಳಿದೆ, ಒಂದು CKM ಹೆಸರಲ್ಲಿ ಸರ್ಕಲ್ ಮಾಡಿ ಸಾಲದಲ್ಲಿ ನೀವು ಸ್ವಲ್ಪ ಜಾಗ ಬಿಟ್ಕೊಳ್ಳಿ, ನಿಮ್ಗೆ ಬೇಕಾದ ಜಾಗ ಉಂಟಲ್ಲ ನೋಡ್ರೆ ಒಂದು ಒಳ್ಳೆ ಸರ್ಕಲ್ ಮಾಡಿ CKM ಸರ್ಕಲ್ ಅಂತ ಹಾಕಿದ್ರೆ ನಿಮ್ಮ ತಂದೆ ಮನೆ ಹೆಸರು ಬರ್ತದೆ. ಅವರು ಬಹಳ ಹೆಸರು ಮಾಡಿದವರು. ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸಹ ಒಳ್ಳೆ ಹೆಸರು ಮಾಡಿದವರು, ಬಹಳ ಒಳ್ಳೆ ಹೆಸರು ಮಾಡಿದವರು. ಎಕ್ಸ್-ಮಿಲಿಟರಿ ಆಗಿ ಸಹ ಹೆಸರು ಮಾಡಿದವರು ಹೇಳಿದ್ದಾರೆ. ಅವ್ರು ಯಾವುದು ಕೇಳಲಿಲ್ಲ. ಈಗ ಏನಿಲ್ಲ, ನೀವೆಲ್ಲರೂ ಒಪ್ಪಿದ್ದೀರಿ ವಿಜಯ ಬ್ಯಾಂಕ್ ಇಲ್ಲಿ ಬರ್ಬೇಕಂತ. ಎಲ್ಲರ ಒಟ್ಟೂರಲ್ಲ ಅಭಿಪ್ರಾಯ ವಿಜಯ ಬ್ಯಾಂಕು ಪಂಚಾಯತ್ ಬಿಲ್ಡಿಂಗ್ಗೆ ಬರಬೇಕು. ಖಂಡಿತ ವಿಜಯ ಬ್ಯಾಂಕ್ ಆ ಬಿಲ್ಡಿಂಗ್ಗೆ ಬರ್ತದೆ. ಇದರಲ್ಲಿ ಯಾರಿಗೂ ಸಂಶಯ ಬೇಡ. ನಿಗದಿತ ಸಮಯದಲ್ಲೇ ಬರ್ತದೆ. ಅದ್ದೂರಿಯ ಸಮಾರಂಭದೊಂದಿಗೆ ಉದ್ಘಾಟನೆಗೊಳ್ತದೆ. ಒಂದು ಹುಯ್ಯಾರ್ಪಡೆಯ ನೇತೃತ್ವ, ಸಭಾಪತಿಗಳ ಪ್ರದರ್ಶಿಸಬೇಕು. ಮತ್ತೇನು ಉಂಟ?
ಮೊನ್ನೆ ಮಾಜಿ ಸಭಾಪತಿಗಳು, ಮಾಜಿ ಶಾಸಕರಾದ ಶ್ರೀನಿವಾಸ ಶೆಟ್ಟರು, ಹಾಲಿ ಶಾಸಕರಾದ ಕಿರಣ್ ಬೇಡಿ, ಕುಂದಾಪುರ ಕ್ಷೇತ್ರ ನಾವು ಪುಣ್ಯ ಮಾಡಿದೆ. ಕೆಲವು ವರ್ಷ ಕುಂದಾಪುರ ಶಾಸಕರಾಗಿದ್ದರು. ತದನಂತರ ಶ್ರೀನಿವಾಸ ಶೆಟ್ಟರು, ಈಗ ಕಿರಣ್ ಬೇಡಿ, 3 ಜನ ಈ ರಾಜ್ಯ ಕಂಡ ಅತ್ಯುತ್ತಮ ಶಾಸಕರು. ಯಾವುದೇ ಅಭಿಪ್ರಾಯ ಇಲ್ಲ. ಅವರ ಎದುರು ನಿಲ್ಲಕ್ಕೆ 224 ಜನ ಶಾಸಕರಲ್ಲಿ ಯಾರೂ ಇಲ್ಲ. ಅಷ್ಟೊಂದು ಪಾರದರ್ಶಕ. ಕಿರಣ್ ಕೊಡಗಿರುವವರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗ್ತಿದ್ದಾರೆ. ಪ್ರತಾಪ್ ಸಿಂಗ್ ಶೆಟ್ಟರು, ಶ್ರೀನಿವಾಸ ಶೆಟ್ಟರು ಅವ್ರದ್ದಾದ ಹೆಜ್ಜೆ ಗುರುತು ಇಟ್ಟು ಹೋಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಪಂಚಾಯತ್ ಮುಂದುವರಿತಿದೆ. ಖಂಡಿತ ಅವರು ಭ್ರಷ್ಟಾಚಾರ ಮಾಡಲಿಕ್ಕೆ, ತಪ್ಪು ಮಾಡಲಿಕ್ಕೆ ಖಂಡಿತ ಬಿಡುವುದಿಲ್ಲ, ಒಪ್ಪುವುದೂ ಇಲ್ಲ. ಆದರೆ ಬಂಧುಗಳೇ, ನೀವೆಲ್ಲ ಬೆಂಬಲ ಕೊಡಿ. ಈ ಪಂಚಾಯತ್ ಮೀಟಿಂಗ್ಗೆ ವಿಜಯ ಬ್ಯಾಂಕ್ ಬನ್ನಿ. ಗ್ರೌಂಡ್ ಫ್ಲೋರ್ನಲ್ಲೇ ಅದು ಉದ್ಘಾಟನೆ ಆಗ್ತದೆ. ಅಶೋಕ್ ನೀವು ಯಾವುದೇ ಸ್ವಲ್ಪ ಅಶೋಕ್ ಬಂದು ಕೂಡಲೇ ಸ್ವಲ್ಪ ಇದಾಗಿದೆ, ವಿಚಲಿತವಾಗಿದೆ, ನನ್ನ ಮೇಲೆ ಆರೋಪ ಬಂತಲ್ಲ ಅಂತ ಬರ್ತದೆ. ಒಂದ್ಸರಿ ನೋಡ್ತೀನಿ, ಯಾವುದೋ ಒಂದು ಪೇಪರ್ಪ್ಪ, ಆ ಪೇಪರ್ ನಾನು ನೋಡಲೇ ಇಲ್ಲ. 15 ವರ್ಷ ಆಯ್ತು ಗೊತ್ತಿಲ್ಲ. ಹಾಲಾಡಿಯಲ್ಲಿ ಪಂಚಾಯತ್ ಅಧ್ಯಕ್ಷ ತುಕ್ಲಕ್ ದರ್ಬಾರ್ ಅಂತ ಹಾಲಾಡಿ ಎಲ್ಲ ಪೇಪರ್ ಹೋಗಿದೆ. ಆ ಪೇಪರ್ ನಮಗೆ ಓದುಂಟ. ಈಗ ನಾನು ಹೇಳಿದೆ, ಯಾರು ಅಪ್ರಾಮಾಣಿಕರಿದ್ದಾರೆ ಅವರಿಗೆ ನಾನು ತೊಗೊಳಕ್ಕೆ, ನಾನು ತೊಗೊಳಕ್ಕೆ ನನಗೆ ನಾನು ಕನೆಕ್ಟ್ ಮಾಡ್ತಿದ್ದಾರೆ ಅವರು. ಈಗ ಈ ಸಿಕ್ಕಂದವರಿಗೆ 4 ದಿನಕ್ಕೆ ಒಂದು ಪೇಪರಲ್ಲಿ ಡಾಟ್ ಆಡಿ, ಹಾಲಾಡಿ, ಹೊರತು ಮಾಡಿ, ತೊಗ್ಲಕ್ ದರ್ಬಾರ ಎಲ್ಲ ನಮ್ಮನ್ನು ಇಲ್ಲ ಪೇಪರ್. ಸರಿ ಎಲ್ಲ ಫೋನ್ ಮಾಡಿದ್ರು, ಹೊರತು ಮಾಡಿ ಪೇಪರ್ ಮೆಸರು ತೋರೆ ಎಂದು ಹೇಳಿ ತುಗ್ಲಕ್ ದರ್ಬಾರ ಅಂದ್ರು. ಕೆಲವರಿಗೆ ನಾನು ತುಗ್ಲಕ್ಕೆ ಹೇಳಿದ್ರು. ಅಲ್ಲ ಎಂತ ಹೇಳುದು ಅಲ್ಲ, ಸರಿ ಅದು ಸರಿ, ತಪ್ಪಾದ ತಪ್ಪು. ನಾನು ತಪ್ಪಿಬಿಟ್ರೆ ಯಾವತ್ತೂ ರಾಜಿ ಮಾಡ್ಕೊಂಡು ನೋಡೋಲ್ಲ. ಅಥವಾ ಭ್ರಷ್ಟಾಚಾರ, ನಾನು 2 ವರ್ಷ ಪಂಚಾಯತ್ ಚೇರ್ಮನ್ ಆಗಿದೆ, 1 ರೂಪಾಯಿ ಭ್ರಷ್ಟಾಚಾರ ಮಾಡಲ್ಲ. ಕೈಗೆ 7-8 ಲಕ್ಷ ಹೋಗಿದೆ. ಮನೆ ಕಟ್ಟಿ ಕೋಲಿಗೆ ಬಂದವರಿಗೆ ಮನೆ ಕಲ್ಲಿ ಕಲ್ಲು ಹಾಕಿದ್ದೇನೆ, ಹೊಯ್ಗೆ ಹಾಕಿದ್ದೇನೆ, ಹಣ ಕೊಟ್ಟಿದ್ದೇನೆ, ಎಲ್ಲ ಸಹಾಯವನ್ನು ಮಾಡಿದ್ದೇನೆ. ಹಾಲಾಡಿ ಜನ ಹೋಗ್ತಾರೆ. ನಮ್ಮ ಪಂಚಾಯತ್ನ ಎಲ್ಲ ಸದಸ್ಯರು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಗುರುಪ್ರಸಾದ್, ಚಾನ, ಯಾರೇ ಸಾಯಿಲಿ ಅಂತ ಎಲ್ಲ ಅವರಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಎಲ್ಲ ಕಟ್ಟಿಗೆ ಗಿಟ್ಟಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ನಾವು ನಮ್ಮ ಯಾರೇ ಒಂದು ಮೆಂಬರ್ ಯಾರು 1 ರೂಪಾಯಿಯನ್ನು ಆಸೆ ಕೊಟ್ಟವರಲ್ಲ. ಮತ್ತೆ ಪಂಚಾಯತ್ನ ಇತಿಮಿತಿ ಉಂಟಲ್ಲ, ನಮ್ಮ ಮುಳ್ಳಿಯವರು ಹೇಳಿ, ಈಗ ಬ್ಯಾಂಕ್ ಬಿಲ್ಡಿಂದ 25,000 ರೂಪಾಯಿ ಬರ್ತದೆ. ಪಂಚಾಯತಿಗೆ ಆದಾಯ ಬಂದ್ರೆ ಮಾತ್ರ ಸರ್ಕಾರ ಕೊಡೋದು ಬಿಡಿಗಾಸು ಕೊಡು. ಅದರಲ್ಲಿ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಪಂಚಾಯತಿನ ಆದಾಯವನ್ನು ಹೆಚ್ಚಿಸಬೇಕು. ಈಗ ಇದು ಬಿಲ್ಡಿಂಗ್ ಮತ್ತು ಈ ಮೀಟಿಂಗ್ಗೆ ಸಂಬಂಧಪಟ್ಟ ವಿಷಯ ಹಾಗಾಗಿ ಎಲ್ಲ ಅಂಗಡಿಕೊಂಡಿದೆ, ಎಲ್ಲ ಸರ್ಕಾರದ ಜಾಗದಲ್ಲಿ ಇದೆ, ಎಲ್ಲ ಅಂಗಡಿಕೊಂಡು ಎಲ್ಲರಿಗೂ ಒಳ್ಳೆಯ ವ್ಯಾಪಾರ ಇದೆ. ನಾನು 1 ವರ್ಷ ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ಪಂಚಾಯತಿಗೆ ಏನಾದರೂ ಕೊಡಿ, ಒಂದು ಸಣ್ಣ ಅಮೌಂಟ್ ಕೊಡಿ. 50-60 ಅಂಗಡಿ ಕೋಣೆಗಳು ಇರುವಾಗ ಸಣ್ಣ ಅಮೌಂಟ್ ಕೊಟ್ಟರು ದೊಡ್ಡ ಅಮೌಂಟ್ ಆಗ್ತದೆ. ನಮ್ಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಅವ್ರಿಗೆ ಸಿಗ್ಬೋದು. ನಾವು ಅಂಗಡಿ ಕೊಟ್ಟು ಕಟ್ಕೊಂಡು ಆಯ್ತು, ಎಲ್ಲ ಆಯ್ತು, ನಮ್ದು ಯಾರು ಏನ್ ಮಾಡ್ತಾರಂತ ಅಲ್ಲ, ಏನ್ ಮಾಡಿದ್ರು ಕೇಳಿದ್ರೆ ಮಾಡಿ ತೋರಿಸ್ಬೇಕಾಗ್ತದೆ ಅಲ್ಲ, ಏನ್ ಮಾಡ್ತಾರೆ ಮಾಡಿ ತೋರಿಸ್ಬೇಕಲ್ಲ. ಪಂಚಾಯತಿಗೆ ಅಧಿಕಾರ ಉಂಟು. 1. 2ನೇದಾಗಿ ಹೈಕೋರ್ಟ್ನಿಂದ ಸ್ಪಷ್ಟ ಆದೇಶ ಉಂಟು. ಹೈಕೋರ್ಟ್ನಿಂದ ಅಂಗಡಿ ಕೋಣೆಗಳನ್ನ ಡೆಮಾಲಿಷ್ ಮಾಡಲಿಕ್ಕೆ 10 ವರ್ಷ ಹಿಂದೆ ಹೈಕೋರ್ಟ್ ಆರ್ಡರ್ ಮಾಡಿದೆ. ಹಾಲಾಡಿಯ ಸರ್ಕಾರಿ ಜಾಗದಲ್ಲಿರುವ ಎಲ್ಲ ಅಂಗಡಿ ಕೋಣೆಗಳನ್ನ ಡೆಮಾಲಿಷ್ ಮಾಡಿ ಅಂತ. ಅದನ್ನ ಮಾಡಲಿಲ್ಲ. ನಾನೇ ಇಲ್ಲಿ ಕೆಲವು ವಕೀಲ ಮುಖಾಂತರಕ್ಕೆ ಇದು ಮಾಡಿದೆ. ನಾನು ಈ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೇನೆ, ವಾಲಂಟಿಯರ್ ಆಗಿ ನೀವೇ ಬನ್ನಿ, ಸಣ್ಣ ಅಮೌಂಟ್ ಅನ್ನು ಕಟ್ಟಿ. ನಿಮ್ಮ ಇನ್ಕಮ್ ಉಂಟು, ವ್ಯಾಪಾರ ಉಂಟು, ವ್ಯಾಪಾರ ಇದ್ದವರು ಸ್ವಲ್ಪ ಬಾಡಿಗೆ ನಿಮ್ಮ ಮನಸ್ಸಿಗೆ ಒಪ್ಪಿ ಸ್ವಲ್ಪ ಬಾಡಿಗೆಯನ್ನು ಪಂಚಾಯತಿ ಕಟ್ಟಿ ಪಂಚಾಯತಿನ ಇನ್ಕಮ್ ಅನ್ನು ಜಾಸ್ತಿ ಮಾಡುವ ಬಗ್ಗೆ ಸ್ವಲ್ಪ ಸಹಕಾರ ಕೊಡಿ ಅಂತ ಎಲ್ಲ ಅಂಗಡಿ ಕೋಣೆಗಳಲ್ಲಿ ಕೈ ಮುಗಿದು ಕೇಳ್ತೇವೆ. ಅಲ್ಲಿದ್ರೆ 1519 ಹೈಕೋರ್ಟಿನ ಆದೇಶ ಕಾರ್ಯಗತ ಮಾಡಬೇಕಾಗ್ತದೆ. PWDಗೆ ನೀವು ಬರದೆ ಹೈಕೋರ್ಟ್ನ ಆದೇಶ ಉಂಟು, ಯಾಕೆ ಸುಮ್ಮನೆ ಕೇಳಿದ್ರೆ ಇದು PWD ಖಂಡಿತ ಮಾಡಬೇಕು. ಅದು ಪಂಚಾಯತ್ನ ದೌರ್ಬಲ್ಯ ಅಂತ ಹೇಳ್ಕೊಳ್ಬೇಡಿ, ಪಂಚಾಯತ್ನಲ್ಲಿ ಮನಸ್ಸು ಮಾಡಿದ್ರೆ ಮಾಡ್ಬೋದು. ಇದು ಈಸ್ಗೆ ಸಂಬಂಧಪಟ್ಟದಲ್ಲ. ಆದ್ದರಿಂದ ಬ್ಯಾಂಕ್ ಬಿಲ್ಡಿಂಗ್ ಕೆಳಗೆ ಬರುವುದರಲ್ಲಿ, ಪಂಚಾಯತ್ ಬಿಲ್ಡಿಂಗ್ ಬರುವುದರಲ್ಲಿ ಹಾಗಾಗಿ ಒಬ್ಬರದ್ದು ಆಕ್ಷೇಪ ಇಲ್ಲ. ನೀವು ಖಂಡಿತ ಮುಂದುವರಿ ಅಂತ ನಾನು ಹೇಳ್ತೇನೆ. ಪ್ರತಿಯೊಂದು ವ್ಯವಸ್ಥೆ ಬರಬೇಕು, ಅದು ಪಂಚಾಯತ್ ವ್ಯವಸ್ಥೆ ಒಳಗಡೆ ಬರಬೇಕು.
ಇವತ್ತು 29 ಇಲಾಖೆಗಳು ಪಂಚಾಯತ್ ವ್ಯವಸ್ಥೆ ಅಡಿಯಲ್ಲಿ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ತಾವೆಲ್ಲರೂ ನಿರ್ಧಾರ ಮಾಡಿದ್ರಿ ಬ್ಯಾಂಕು ಈ ವ್ಯವಸ್ಥೆ ಒಳಗಡೆನೆ ಬರಬೇಕು, ಮತ್ತೆ ಪಂಚಾಯತಿನ ಆದಾಯವನ್ನ ಜಾಸ್ತಿಗೊಳಿಸ್ಬೇಕು ಎಲ್ಲ ಹೇಳಿದ್ರು. ಇವತ್ತು ಸ್ಥಳೀಯ ಸರ್ಕಾರಗಳನ್ನ ಕೆಲವು ಕಡೆ ಸಮಸ್ಯೆಗಳಿಗೆ ಒಳಪಡಿಸ್ತಾ ಇದ್ದಾರೆ, ಅದು ನಿಲ್ಬೇಕು. ಯಾಕೆ ಕೇಳಿದ್ರೆ ಇವತ್ತು 15 ಫೈನಾನ್ಸ್ ಹಣ ಅವರಿಗೆ ಧಕ್ಕೆ ಇಲ್ಲ. ಇವತ್ತು ಇವ್ರ ಆಡಳಿತ ಎಲ್ಲ ಮುಗಿತಾ ಬಂತು. ಹಾಗೆ ಬೇರೆ ಬೇರೆ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೆ ಸರ್ವೋತ್ತಮಣ್ಣ ಹೇಳ್ದಂಗೆ ಕಾನೂನನ್ನ ಸರಿಯಾಗಿ ಬೆಂಡ್ ಮಾಡಿದ್ದಾರೆ ಅಶೋಕ್ ಶೆಟ್ಟರು ಅಂತ ಹೇಳೋದು ಸತ್ಯ. ಅದು ಮಾಡ್ಬೇಕು. ಯಾಕೆ ಕೇಳಿದ್ರೆ ನಮಗೆ ಏನ್ ಬೇಕೋ, ಜನರಿಗೆ ಏನ್ ಬೇಕೋ ಮುಖ್ಯವಾಗಿ ಅದು ಜನರಿಗೆ ತಲುಪುವಂತೆ ಮಾಡುವಂತದ್ದು ಆಡಳಿತ ಮಂಡಳಿಯ ಜವಾಬ್ದಾರಿ. ಅದನ್ನ ಆಡಳಿತ ಮಂಡಳಿಯವರು ಸರಿಯಾದ ವಿಧಾನದಲ್ಲಿ ಕಂಡುಕೊಂಡಿದ್ದಾರೆ ಮತ್ತು ಪೂರೈಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಎಲ್ಲರ ಸಹಕಾರ ಬೇಕು. ಪಂಚಾಯತ್ ಅಂತ ಹೇಳಿದ್ರೆ ಒಬ್ರದ್ದಲ್ಲ, ಎಲ್ಲ ಜನರದ್ದದು. ಎಲ್ರಿಗೂ ಹೋಗಿ ವಿಧಾನಸೌಧದಲ್ಲಿ ಹೋಗಿ ಪ್ರಶ್ನೆ ಯಾರಿಗೂ ಮಾಡಕ್ಕಾಗಲ್ಲ. ಇಲ್ಲಿ ಬಂದು ನಮ್ಗೆ ಏನ್ ಬೇಕು, ಏನ್ ಆಗ್ಬೇಕು, ನಾವ್ ಯಾವ ರೀತಿಯ ಅಭಿವೃದ್ಧಿಗಳನ್ನ ಪಡಿಬೇಕನ್ನೋದು ಸಲಹೆ ಸೂಚನೆ ಕೊಡ್ಬೇಕಾದವ್ರು ನೀವುಗಳು. ಅದನ್ನ ಸಮರ್ಪಕವಾಗಿ ಕೊಟ್ಟಿದ್ದೀರಿ. ಮತ್ತೆ ಈ ಪಂಚಾಯತ್ ಇನ್ನೂ ಅಭಿವೃದ್ಧಿ ಹೊಂದ್ಲಿ, ಮತ್ತೆ ಉತ್ತರೋತ್ತರ ಅಭಿವೃದ್ಧಿ ಹೊಂದೋದ್ರ ಜೊತೆಗೆ ಎಲ್ಲರೂ ಸಹಕಾರ ಬೇಕು. ಇವರಂತಲ್ಲ, ಪ್ರತಿಯೊಬ್ಬರು ಪಂಚಾಯತಿ ಸಹಕಾರ ಮಾಡ್ಬೇಕು. ಪ್ರತಿಯೊಂದು ವಿಷಯದಲ್ಲೂ ತೆರಿಗೆ ಕಟ್ಟೋದ್ರಲ್ಲಿ ಇರ್ಬೋದು, ಇದೊಂಥರ ದೈದ ಮನೆ ಇದ್ದಂಗೆ ಪ್ರತಿಯೊಂದು ಬರ್ಬೇಕು. ಇಲ್ಲಿ ಏನ್ ಆಗ್ತಾ ಇದೆ, ಏನ್ ಹೋಗ್ತಾ ಇದೆ, ನಾವ್ ಇನ್ನೇನೇ ಮಾಡ್ಬೇಕು, ನಮ್ ಸಹಕಾರ ಏನ್ ಬೇಕು ಪಂಚಾಯತಿಗೆ, ಅದನ್ನ ಪ್ರತಿಯೊಬ್ರು ಮಾಡ್ಬೇಕು. ಪ್ರತಿಯೊಂದು ಪ್ರಶ್ನೆ ಮಾಡ್ಬೇಕು, ಪ್ರಶ್ನೆ ಮಾಡಬಾರ್ದು ಅಂತೇಳಿ ಇಲ್ಲ. ನಮಗೆ ಸಂವಿಧಾನ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿದೆ. ಮತ್ತೆ ಈ ಬಾರಿ ಮಕ್ಕಳ ಗ್ರಾಮ ಸಭೆಯನ್ನ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಈ ಪಂಚಾಯತ್ ಅಲ್ಲಿ ಅತ್ಯದ್ಭುತವಾಗಿ ಮಾಡೋದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಹಾಲಾಡಿ ಪಂಚಾಯತ್ ಮಕ್ಕಳ ಗ್ರಾಮ ಸಭೆ ತಡೆ ಒಡ್ಡಿದ್ದಕ್ಕೆ, ಭಾಗವಹಿಸುವಿಕೆಯನ್ನು ತಡೆ ಒಡ್ಡಿದ್ದಕ್ಕೆ ಖಂಡನ ನಿರ್ಣಯ ಮಾಡಿ ಇಡೀ ರಾಜ್ಯದಲ್ಲಿ ಮಕ್ಕಳ ಗ್ರಾಮ ಸಭೆಯ ಧ್ವನಿಯನ್ನು ಎತ್ಕೊಂಡು ಮಕ್ಕಳ ಗ್ರಾಮ ಸಭೆಯನ್ನಾಗುವಾಗೆ ಮಾಡಿದ್ದಾರೆ. ಇದಕ್ಕೊಂದು ದೊಡ್ಡ ಕ್ಲಾಪ್ಸ್ ಇರಲಿ ಪಂಚಾಯತಿ. ಯಾಕೆಂದ್ರೆ ಇವತ್ತು ನಿರ್ಣಯ ಮಾಡಿದ್ದನ್ನ ನೀವು ಸುಪ್ರೀಂ ಕೋರ್ಟಿಗೂ ತೆಗಿಯಕ್ಕಾಗಲ್ಲ. ಇದನ್ನ ನೆನಪಿರ್ಲಿ ಎಲ್ರಿಗೂ ಕೂಡ, ಆಯ್ತಾ? ಎಲ್ಲರೂ ಸಮಾನತ ಅದಕ್ಕೆ ಬೇಕಾಗಿರುವಂತದ್ದು. ಮತ್ತೆ ನಾವು ಒಂದು ವ್ಯವಸ್ಥೆ ಅಭಿವೃದ್ಧಿ ಹೊಂದಿದಾಗ ಎಲ್ಲರೂ ಸೇರಿ ಚಪ್ಪಾಳೆಗಳನ್ನ ತಟ್ಟಬೇಕು. ಆಡಳಿತ ಮಂಡಳಿಗೆ ಪ್ರೋತ್ಸಾಹವಾಗಿರ್ಬೇಕು. ಇದು ಯಾರಿಗೂ ಸರ್ಕಾರಿ ಸಂಬಳ ಸಿಗಲ್ಲ, ಒಂದು ಗೌರವಧನ ಸಿಗತ್ತಷ್ಟೇ. ಇವರು ಜನರ ಸೇವೆಯನ್ನ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅವರನ್ನ ಗೌರವಿಸಬೇಕು. ಮತ್ತೆ ನೀವುಗಳು ಪಂಚಾಯತ್ಗಳಲ್ಲಿ ಎಲ್ಲ ಕೆಲಸಗಳನ್ನ ಆಗುವಂತೆ ಸಲಹೆ ಸೂಚನೆಗಳನ್ನ ಕೊಡ್ಬೇಕು. ನಾವು ಬ್ಯಾಂಕ್ ಬಿಲ್ಡಿಂಗ್ ಅಂತ ತಯಾರಿ ಮಾಡಿದ್ದಲ್ಲ. ಪ್ರಾರಂಭದಲ್ಲಿ ತಾಂತ್ರಿಕ ಅಭಿಯಂತರೊಂದಿಗೆ ಚರ್ಚೆ ಮಾಡಿದಾಗ ನಮ್ಮ ಹತ್ರ ಸರ್ವೋತ್ತಮ ಬಿಟ್ಟು ಹೋಗುವಾಗ ಒಂದು 12 ಲಕ್ಷ ರೂಪಾಯಿ ದುಡ್ಡು ಇತ್ತು ವರ್ಗ 1ರಲ್ಲಿ. ತಾಂತ್ರಿಕ ಅಭಿಯಂತರಲ್ಲಿ ಯೋಚನೆ ಮಾಡಿ ನಮ್ಮ ಹತ್ರ ಒಂದು ವರ್ಗ 1ರಲ್ಲಿ 12 ಲಕ್ಷ ಇದೆ ಮಾರ್ರೆ, ಈ ವರ್ಷ ಸ್ವಲ್ಪ ದುಡ್ಡು ವರ್ಗ 1ರಲ್ಲಿ ಹಾಕ್ತೇವೆ, ಆಮೇಲೆ 10ನೇ ಹಣಕಾಸು ಹಾಕ್ತೇವೆ. ಬ್ಯಾಂಕಿನವರ ಅನಿಸಿಕೆ ಇತ್ತು, ಆದ್ರೆ ಬ್ಯಾಂಕಿಗೆ ಕೊಡ್ಲಿಕ್ಕೆ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಅವಕಾಶ ಇಲ್ಲ, ಏನ್ ಮಾಡೋದು ಅಂತ ಕೇಳಿ ಹೀಗೆ ಚರ್ಚೆ ಮಾಡಿದಾಗ ಅವರೊಂದು ಉಪಾಯ ಹೇಳ್ಕೊಟ್ರು. ನೀವು ಉದ್ಯೋಗ ಭರವಸೆ 20 ಲಕ್ಷವನ್ನು ಗುರಿ ಸಾಧನೆ ಮಾಡ್ಕೊಳ್ಳಿ, ಅದನ್ನ ಮತ್ತೆ ಇದು 31 ಲಕ್ಷದಿಂದ ಸೇರಿಸಿ ಈ ಟೆಂಡರ್ ಮುಖೇನ ವಹಿಸಿಕೊಡಿ. ಗುತ್ತಿದಾರರು ಯಾರಾದ್ರೂ ಉದ್ಯೋಗ ಭರವಸೆ ಯೋಜನೆ ನರಸಿಂಹನಾಯಕರಂತವ್ರು ಇದ್ದಾರೆ, ಮೇಸ್ತ್ರಿಗಳಿಗೆ ಕೆಲಸ ಕೊಡ್ಲಿ, ಅವರ ಕೂಲಿ ಅವರಿಗೆ ಪಾವತಿ ಆಗುತ್ತೆ, ಅದನ್ನ ಉಪಯೋಗ ಮಾಡ್ಕೊಳ್ಬಹುದು. ತದನಂತರ ಸಾಮಾಜಿಕ ಲೆಕ್ಕ ಪರಿಶೋಧನೆ ಆಗುತ್ತೆ. ಆವಾಗ ಲೆಕ್ಕ ಪರಿಶೋಧನೆ 24-25 ಸಾಲ ವರ್ಷಕ್ಕೊಮ್ಮೆ ಮಾತ್ರ ಲೆಕ್ಕ ಪರಿಶೋಧನೆ ಇತ್ತು. ಆ ಲೆಕ್ಕ ಪರಿಶೋಧನೆ ಆದ ನಂತರ ಆಸ್ತಿ ನಿಮ್ದು ಗ್ರಾಮ ಪಂಚಾಯತ್ ಆಗುತ್ತೆ, ಅದನ್ನು ಆನಂತರ ಬ್ಯಾಂಕಿಗೆ ಕೊಡಬಹುದು ಅನ್ನುವಂತಹದ್ದನ್ನ ಸಲಹೆಯನ್ನು ಕೊಟ್ಟು ಸತ್ಯವನ್ನ ಮುಂದೆ ಇಡ್ತಾ ಇದ್ದೇನೆ. ನಾವು ಅದನ್ನ ಅವರು ಕೊಟ್ಟ ಸಲಹೆಯನ್ನ ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಒಪ್ಪಿಗೆಯನ್ನು ಪಡ್ಕೊಂಡಿವಿ. ನಮ್ಗೇನು ಆತರ ಇದ್ದಿಲ್ಲ, ಇತ್ತು ಇಷ್ಟು ಬೇಗ ಗ್ರಾಮ ಪಂಚಾಯತ್ ಬ್ಯಾಂಕಿಗೆ ಕೊಡ್ಬೇಕನ್ನುವಂಥದ್ದು. ಆದ್ರೆ ನನ್ನ ಅವಧಿಯಲ್ಲಿ ಅಥವಾ ನಮ್ಮೆಲ್ಲರ ಅವಧಿಯಲ್ಲಿ
ಪಂಚಾಯತಿಗೆ ಒಂದು ಪರ್ಮನೆಂಟ್ ಆದ ಆದಾಯ ಬರತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ನಿರ್ಣಯವನ್ನು ಕೈಗೊಂಡು ಕುಮಾರದಾಸ್ ಹೇಳಿದ್ದು ಸತ್ಯ. ಆದ್ರೆ ಆವಾಗ ಅಂದು ಈ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಪರಿಕಲ್ಪನೆ ನಮಗೆ ಇದ್ದಿಲ್ಲ. ಹಾಗೆ ಮುಂದುವರಿದು NREG ಗುತ್ತಿಗೆದಾರರು ಕಾಗದ ಕೊಟ್ಟರು, NREGಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅಸಾಧ್ಯ ಆಗ್ತಾ ಇದೆ, 20 ಲಕ್ಷ ರೂಪಾಯಿ ಗುರಿ ಮುಟ್ಲಿಕ್ಕೆ ಅಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ರು. ಲೆಟರ್ ಕೊಟ್ರು, 2 ಸರಿ ಕಾಗದ ಕೊಟ್ಟರು ಗ್ರಾಮ ಪಂಚಾಯತ್ಗೆ. ನಾವಾಗ 2 ಸರಿ ನಿರ್ಣಯ ಮಾಡಿದ್ದೇವೆ, NREGನ ಕೈ ಬಿಡುವುದು ಒಂದು ನಿರ್ಣಯವನ್ನು ಕೂಡ ಮಾಡಿದ್ದೆ. ಬಾಕಿ ಮೊತ್ತವನ್ನ ಗ್ರಾಮ ಪಂಚಾಯತ್ನಿಂದ ಮುಂದಿನ ಸಾಲಿನಲ್ಲಿ ಭರಿಸೋದು ಅಥವಾ ಶಾಸಕರ ಅನುದಾನದಿಂದ ಭರಿಸೋದು, ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಭರಿಸುವಂತ ನಿರ್ಣಯವನ್ನು ಕೂಡ ಮಾಡಿದ್ದೇವೆ. ಈ ತರನಾಗಿ ಏನಾಯ್ತು, ಕಟ್ಟಡ ಪ್ರಗತಿ ಕೊಂಡಿದ್ದ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಗುತ್ತಿಗೆ ತೆಗೆದುಕೊಂಡವರು ಸ್ವಲ್ಪ ಸದೃಢರು. ಇವತ್ತು ಅವ್ರು ಇಲ್ಲ, ಶಿವಮೊಗ್ಗ ಹೋಗಿದೆ. ನಾನು ಬರ್ಬೇಕಂತ ಕೇಳ್ಕೊಂಡೆ, ಅವ್ರು ಶಿವಮೊಗ್ಗದಲ್ಲಿ ಕೆಲಸ ಆಗ್ತಿದೆ. ಅವರು ನನ್ನ ಒತ್ತಾಸೆಯ ಮೇರೆಗೆ ಇಲ್ಲಿ ಟೆಂಡರ್ ಹಾಕಿದ್ದು. ಇಷ್ಟು ದಿವಸ ಮತ್ತೆ ಡಿಲೇ ಆಗ್ಲಿಕ್ಕೆ ಕಾರಣ ಬೇರೆ ಬೇರೆಗಳಿದೆ. ಟೆಂಡರ್ ಅಂದಾಜು ಪಟ್ಟಿ ಆಗ್ಬೇಕು, ತಾಂತ್ರಿಕ ಮಂಜೂರಾತಿ ಆಗ್ಬೇಕು, ಆಡಳಿತಾತ್ಮಕ ಮಂಜೂರಾತಿ ಆಗ್ಬೇಕು, ಹೀಗೆ ಹಲವಾರು ಕಾರಣದಿಂದ ಮಳೆಗಾಲ ಬಂತು, ಕಟ್ಟಡ ಸ್ವಲ್ಪ ತಡವಾಯಿತು. ಆದ್ರೆ ಉತ್ತರ ಭಾರತ ಯೋಜನೆಯಲ್ಲಿ 3,87,600 ರೂಪಾಯಿ ಕೂಲಿ ಕಾರ್ಯಕ್ಕೆ ಪಾವತಿ ಆಗಿದೆ. ಬಿಟ್ರೆ ಏನೋ ಸಪ್ಲೈ ಬಿಲ್ ಬರೀಲಿಕ್ಕೆ, ಏನು ಮೆಟೀರಿಯಲ್ ಬರೀಲಿಕ್ಕೆ MB ತಗೊಂಡು ಇಂಜಿನಿಯರ್ ಹೋಗಿದ್ದಾರೆ. ಆ ಹಂತದಲ್ಲಿ ತಾಲೂಕು ಪಂಚಾಯತ್ನ ಒಂದು ಲೆಟರ್ ಬಂತು, ಏನು ಉದ್ದೇಶಿತ ಕಾಮಗಾರಿ ಉದ್ದೇಶಕ್ಕೆ ಬಳಸ್ಕೊಳ್ಬೇಕು ಅನ್ನೋಂಥದ್ದು, ಇಲ್ಲಿ ರಿಕವರಿ ಬರುತ್ತೆ ಅಂತೇಳಿ ಜಿಲ್ಲಾಧಿಕಾರಿ ಅವರಿಂದ ಬಂತು, CSC ಅವರಿಂದ ಬಂತು. ಆವಾಗ ಅದು ಆಲೋಚನೆ ಮಾಡಿದ್ರೆ ನಮ್ಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ತಗೊಂಡ್ರಿ, ಗ್ರಾಮ ಪಂಚಾಯತ್ ಉದ್ಯೋಗ ಮಾರ್ಗ ಯೋಜನೆಯನ್ನ ಕೈ ಬಿಡುವುದು, ಒಂದು ವೇಳೆ 3,87,600 ರೂಪಾಯಿ ಉಸುಲಾತಿಗೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮುಂದಿನ ದಿನಗಳಲ್ಲಿ ಬಂದರೆ ಗ್ರಾಮ ಪಂಚಾಯತ್ ಭರಿಸುವುದು ಅನ್ನುವಂತ ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ಕಡಿಮೆ ಆಗುವ ಮೊತ್ತಕ್ಕೆ ಶಾಸಕರ ಅನುದಾನವನ್ನು ಕೋರುವುದು ಮತ್ತು ಮುಂದಿನ ಸಾಲಿನ ವರ್ಗವನ್ನು ಮತ್ತು 10ನೇ ಹಣಕಾಸು ಬರೆದುಕೊಳ್ಳುವುದು ಅಂತ ಕಳೆದ ತಿಂಗಳಲ್ಲಿ ನಿರ್ಣಯವನ್ನು ಕೂಡ ಮಾಡಿದೆವು. ಈ ಕಾಗದ ಬಂದ ಮೇಲೆ ನಿರ್ಣಯವನ್ನು ಮಾಡಿದೆವು, ಮೊದಲು ಕೂಡ ನಿರ್ಣಯ ಆಗಿತ್ತು. ಆಗ ತಮ್ಮ ನೋವಾಯ್ತು ಮನಸ್ಸಿಗೆ. ಆದ್ರೂ ಉದ್ದೇಶ ನಮ್ದು ಕೆಟ್ಟದಾಗಿರ್ಲಿಲ್ಲ. ನಾನು ಎಣಿಸ್ಕೊಂಡೆ, ನಾನಿಂದು ಇದು ಕೊನೆಯ ಅವಧಿ, ಇನ್ನು ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ನಾನು ಬರೋದಿಲ್ಲ. ನನ್ನ ನಾಯಕರಲ್ಲಿ ಆ ವಿಷಯ ತಿಳಿಸಿದ್ದೆ. ಆದ್ರೆ ನಾನು ಹೋಗಿ ಮನೆಯಲ್ಲಿ ಆರಾಮಿರ್ಬೋದು. ಇದರಲ್ಲಿ 2 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇದರಲ್ಲಿ ನನ್ನೊಂದಿಗೆ ಭಾಗಿಯಾಗಿದ್ದಾರೆ. ಈ ಹಣ ಪಾವತಿಯಲ್ಲಿ ಏನು ಕೂಲಿಕಾರಿಗೆ 3,87,600 ರೂಪಾಯಿಗಳು ತೊಂದರೆ ಇಲ್ಲ, ತುಂಬಾ ಖುಷಿಯಿಂದ ಮಾತಾಡ್ತೇವೆ. 3,87,600 ರೂಪಾಯಿ ಏನು ಕೂಲಿಗಾರರಿಗೆ ಪಾವತಿ ಆಗಿದೆ, ಅದು ಗ್ರಾಮ ಪಂಚಾಯತ್ ಬರ್ಸೋದು ಬೇಡ ಅನ್ನುವಂಥದ್ದು ನನ್ನ ಮನಸ್ಸು, ನನ್ನ ಅಂತರಾತ್ಮ. ಯಾಕಂದ್ರೆ 2 PDOಗಳಿಗೆ ಮೇಲೆ ಅವರು ಸಂಬಳದಲ್ಲಿ ಜೀವನ ಸಾಗಿಸುವವರು, ಅವರಿಗೆ ಏನು ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ನಾನು ಸ್ವಂತ ನಿರ್ಣಯಗಳನ್ನ ಕೈಗೊಂಡು, ನನ್ನ ಸ್ವಂತ ನಿರ್ಣಯ ಅದು, ಯಾರು ಗ್ರಾಮ ಪಂಚಾಯತ್ ಸದಸ್ಯರಲ್ಲಾಗಲಿ ಅಭಿವೃದ್ಧಿ ಅಧಿಕಾರಿಗಳಲ್ಲಾಗಲಿ ಅಥವಾ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಾನು ನಿರ್ಣಯಗಳನ್ನ ತೆಗೆದುಕೊಂಡಿರುವುದಲ್ಲ. ನಾನೊಂದು ಟಿಪ್ಪಣಿಯನ್ನು ಕೊಟ್ಟೆ. ನಾನೊಂದು ಟಿಪ್ಪಣಿಯನ್ನು ಬರೆದೆ, ಯಾರಿಗೆ ಅಧ್ಯಕ್ಷರ ಟಿಪ್ಪಣಿ ಅಂತೇಳಿ PDO ಅವರಿಗೆ ಬರೆದೆ. ಆ ಟಿಪ್ಪಣಿಯಲ್ಲಿ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಗ್ರಾಮ ಪಂಚಾಯತ್ನಿಂದ ತೆಗೆದುಕೊಂಡ ನಿರ್ಣಯಗಳನ್ನು ಗ್ರಾಮ ಪಂಚಾಯತ್ ಭರಿಸಿ ಒಂದು ತೆಗೆದುಕೊಂಡ ನಿರ್ಣಯಗಳನ್ನು ಕೂಡ ಪ್ರಸ್ತಾಪ ಮಾಡಿದೆ. ಮುಂದುವರೆದು ಯಾರಿಗೂ ನನ್ನಿಂದ ತೊಂದರೆ ಆಗಬಾರ್ದು, ಅಧಿಕಾರಿಗಳಿಗೆ ಅನ್ನುವಂತ ಅಥವಾ ಪಂಚಾಯತಿಗೆ ನನ್ನ ವಲಯದಲ್ಲಿ ತೊಂದರೆ ಆಗಬಾರ್ದು ಅನ್ನೋಂಥ ತೀರ್ಮಾನ ತೆಗೆದುಕೊಂಡು ದಿನಾಂಕ 3/2/26 ನನ್ನ SP
ಖಾತೆ ಹೆಬ್ರಿ ಬ್ಯಾಂಕಿನ ಖಾತೆ ಅದು. ಚೆಕ್ ನಂಬರ್ 00 ಚೆಕ್ ನಂಬರ್ 0006 ಅಂತೆ 3,87,760 ರೂಪಾಯಿಯನ್ನ ನನ್ನ ಸ್ವಂತ ಹಣದಿಂದ ಬರೆಸಿ ವರ್ಗ 1ರ ಖಾತೆಗೆ ಜಮಾ ಮಾಡಿದ್ದೇನೆ. ಅದರಲ್ಲಿ ಕಂಡೀಷನ್ ಹಾಕಿದ್ದೇನೆ. ಸಾಮಾಜಿಕ ಆಡಿಟ್ ಲೆಕ್ಕ ಪರಿಶೋಧನಾ ಸಂದರ್ಭದಲ್ಲಿ ಉಸುಲಾತಿಗೆ ಬಂದಲ್ಲಿ ಆ ಹಣವನ್ನು ಬಳಸಿಕೊಳ್ಳುವುದು, ಉಸುಲಾತಿಗೆ ಬರದೇ ಇದ್ದಲ್ಲಿ ಆ ಹಣವನ್ನ ನನಗೆ ವಾಪಸ್ ಕೊಡುವ ಅನ್ನುವ ಷರತ್ತಿನೊಂದಿಗೆ ನಾನು ಹಣವನ್ನ ಪಾವತಿ ಮಾಡ್ತೇನೆ. 99% ಉಸುಲಾತಿಗೆ ಬರ್ತದೆ ಅನ್ನುವಂಥದ್ದು ನನಗೆ ಗೊತ್ತಿತ್ತು, ಅದು ಬೇರೆ ವಿಷಯ. ಮುಂದುವರೆದು ಗೋಡಾಡಿಗಳು ತಪ್ಪು ಕೆಲಸ ಮಾಡಿದ್ರು, ಸಣ್ಣದೊಂದೊಂದು. ಸಣ್ಣ ತಪ್ಪು ಮಾಡಿಲ್ಲ, ನಾನು ದೊಡ್ಡ ತಪ್ಪು ಮಾಡಿಲ್ಲ. ನಾನು ಮಾಡಿದ್ದೆಲ್ಲ ಸರಿಯಾಗಿದೆ. ಏನು ತಪ್ಪು ಮಾಡಿ ಕಾನೂನಿನಲ್ಲಿ ತಪ್ಪಂತ ತೋರಿದ್ರು ಕೂಡ ಅದನ್ನ ರೆಕ್ಟಿಫಿಕೇಶನ್ ಮಾಡುವಷ್ಟು ಎಲ್ಲ ವ್ಯವಸ್ಥೆಗಳನ್ನ ನಾನು ಇವತ್ತು ಮಾಡಿಕೊಂಡು ಗ್ರಾಮಸ್ಥರ ಮುಂದೆ ನಿಂತಿದ್ದೇನೆ. ನನಗೇನು ಬೇಸರ ಇಲ್ಲ. ನಾನು ಅಗರ್ಭ ಶ್ರೀಮಂತನೇನಲ್ಲ. ನಾನು ವೃತ್ತಿಯಿಂದ ನಿವೃತ್ತಿ ಆಗಿದ್ದೇನೆ. 3 ವರ್ಷ ಆಯ್ತು. ಯಾವ ಸಂಪಾದನೆ ನನಗಿಲ್ಲ. ಇರೋದು ಅಡಿಕೆ ತೋಟ. FD 1 ರೂಪಾಯಿ FD ಇದೆ ಅಂತ ನೀವೆಲ್ಲ ತೋರಿಸಿ ಕೊಟ್ರೆ ನೀವು ಹೇಳಿದಾಗ ಕೇಳ್ಕೊಂಡು ನಾನು ಇರ್ತೇನೆ. ತೆರೆದ ಪುಸ್ತಕ. ನಿಮ್ಮೆಲ್ಲರೂ ಸುಳ್ಳು ಹೇಳುವ ಅವಶ್ಯಕತೆ ನನಗಿಲ್ಲ. ಬಡ್ಡಿ ಹಣ ನನ್ನ ಹತ್ರ ಇಲ್ಲ. ಆದರೆ ನನ್ಗೆ ಒಳ್ಳೆ ಒಂದು ಮಗಳು, ಒಂದು ಅಳಿಯ ಸಿಕ್ಕಿದ್ದಾರೆ. ಅದೇ ಸಾಕು, ಅದೇ ನನ್ನ ಆಸ್ತಿ, ಅದೇ ನನ್ನ ಬಡ್ಡಿ ಹಣ ಅಂತ ನಾನು ತಿಳ್ಕೊಳ್ತೇನೆ. ಹಾಗೆ ಇದು NRD ಬಗ್ಗೆ ನನ್ನ ಉತ್ತರ. ಕುಮಾರದಾಸ್ ಅವರೇ, ತಪ್ಪಿದ್ರೆ ತಿದ್ದುಕೊಳ್ಳಿಕ್ಕೆ ರೆಡಿ ಇದ್ದೇನೆ. ಹಾಗೆ ಮುಂದುವರಿದು ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗೆ ಇರಬೇಕು ಅನ್ನುವಂತ ಕಳಿಸಿಕೊಟ್ಟವರು ನನ್ನ ಗುರುಗಳು. ಅವರ ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ. 37 ವರ್ಷ ಸುದೀರ್ಘ ನನ್ನ ಜೀವನ ಅವರೊಟ್ಟಿಗೆ ಕಳೆದಿದ್ದೇನೆ. ಆತ್ಮವಿಶ್ವಾಸ ಇದೆ, ಆತ್ಮಧೈರ್ಯ ಇದೆ. ಇದು ದುಃಖ ಅಲ್ಲ, ಖುಷಿಯಿಂದ ಕಣ್ಣಲ್ಲಿ ಬಾಷ್ಪಾಂಜಲಿ, ಅವರೊಟ್ಟಿಗೆ ಇದ್ದದ್ದಕ್ಕೆ ಬಾಷ್ಪಾಂಜಲಿ ಬರ್ತಾ ಇದೆ. ಆದ್ರೆ ನನಗೊಂದು ಹೇಳ್ತಾ ಇದ್ರು, ಯಾವಾಗ್ಲೂ ಹೇಳೋದು, ಸಮಾಜ ಯಾರನ್ನ ನಂಬೇಕಂತ ಹೇಳಿದ್ರೆ ಅವನ ಮನೆಯಲ್ಲಿ ಸರಿ ಇರಬೇಕು, ಅವನ ಕುಟುಂಬದಲ್ಲಿ ಸರಿ ಇರಬೇಕು. ಎಷ್ಟು ಪರ್ಸೆಂಟ್? 70% ಸರಿ ಇದ್ರೆ ಸಮಾಜ ಅವನು ನಂಬೋದಂತೆ. ಆದ್ರೆ ಇವತ್ತು ನನ್ನ ಮೇಲೆ ಆಪಾದನೆ ಮಾಡತಕ್ಕಂಥ ಮಾಡ್ತಿರೋರು ಅವರ ಮನೆಯಲ್ಲಿ ಸರಿ ಇಟ್ಕೊಳ್ಳಿ, ಫಸ್ಟ್ ಅವ್ರ ಕುಟುಂಬವನ್ನು ಸರಿ ಇಟ್ಟುಕೊಳ್ಳಿ. ಏನು ಅವರು 11 ಜನ ಮಕ್ಕಳಿದ್ದಾರೆ, ಅವರಲ್ಲೇ ಇವರ ಮೇಲೆ ಅಸಮಾಧಾನ ಇದೆ. ಅವರ ಸಮಾಜವೇ ಅವರನ್ನು ನಂಬ್ತಾ ಇಲ್ಲ. ಅಂತ ಪರಿಸ್ಥಿತಿ ಇರತಕ್ಕಂತಹ ಸಿಕೆ ಅನ್ನೋರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ತಾನೆಷ್ಟು ಸರಿ ಇದ್ದೇನೆ, ತಾನೆಷ್ಟು ಜನರಿಗೆ ನೆರವಾಗಿದ್ದೇನೆ, ತಾನೆಷ್ಟು ಜನರಿಗೆ ಜೀವನ ಕೊಟ್ಟಿದ್ದೇನೆ. ಪಾಪ ಮುಸ್ಲಿಂ ಮಹಿಳೆ ಏನು ಒಂದು ಕೋಳಿ ಅಂಗಡಿ ಇಟ್ಕೊಂಡಿರ್ತೀವಿ ಬಿಲ್ಡಿಂಗ್ ಅಲ್ಲಿ ಇದ್ದೇವೆ. ನನಗೂ ಕೂಡ ಸಹಾಯ ಮಾಡಕ್ ಆಗಿಲ್ಲ. ಗುರುಪ್ರಸಾದ್ ಶೆಟ್ಟಿ ಅವರು ಪದೇ ಹೇಳೋದು ಏನಾದ್ರೂ ಮಾಡೋಣ ಅಂತ. ಇನ್ನಿರ್ತಕ್ಕಂತಹ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಕೂಡ ನನ್ನ ಕರೆದೇ ಹೇಳಿದ್ರು, ಶೆಟ್ಟಿ ಎಲ್ಲಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅವರಿಗೆ ಅಂತೇಳಿ. ಆದ್ರೆ ಈ ಮನುಷ್ಯ ತನ್ನಲ್ಲಿರ್ತಕ್ಕಂಥ ತನ್ನ ಶೆಡ್ಡು ಆ ಕಡೆ ಇರುವಂತದ್ದು ಅಲ್ಲಿಂದ ಒತ್ತು ಓಡಿಸಿದ್ರು. ಆ ಶಾಪ ತಟ್ಟದಿರ್ತದೆ ಇವರಿಗೆ. ಹಾಗೆ ಸುಖ ಸುಮ್ಮನೆ ಬೇರೆಯವರ ಮೇಲೆ ಮಾನಹಾನಿ ಮಾಡತಕ್ಕಂತ ಏನು ಹೇಳ್ತಾರೆ, ಏನ್ ನಾವು ತೆಗೆದುಕೊಂಡು ತೀರ್ಮಾನ ಹೇಳಿ. ಒಂದು ಕಡೆ ಕೇಂದ್ರ ಸರ್ಕಾರದ ಸಂಸ್ಥೆ ಬ್ಯಾಂಕ್ ಆಫ್ ಬರೋಡಾ, ಒಂದು ಕಡೆ ರಾಜ್ಯ ಸರ್ಕಾರದ ಸಂಸ್ಥೆ ಗ್ರಾಮ ಪಂಚಾಯತ್ ಹಾಲಾಡಿ. ಇದರ ಮಧ್ಯೆ ಒಳ ಒಪ್ಪಂದ ಮಾಡಿಕೊಂಡು ಹಣ ಹೊಡಿಲಿಕ್ಕೆ ನನಗೆ ಏನಿದೆ? ನನಗೆ ಆ ದೌರ್ಭಾಗ್ಯ ದೇವರು ಕೊಟ್ಟಿಲ್ಲ. ನನಗೆ ಬದುಕಲಿಕ್ಕಾಗುವಷ್ಟು ವ್ಯವಸ್ಥೆ, ನನ್ನ ಅಚ್ಚುಕಟ್ಟಾಗಿ ಬದುಕಲಿಕ್ಕಾಗುವಷ್ಟು ವ್ಯವಸ್ಥೆ ನನಗೆ ದೇವರು ಕೊಟ್ಟಿದ್ದಾನೆ. ಸಂತೃಪ್ತಿ ಇದೆ, ಸಂತೃಪ್ತಿಯಿಂದ ಜೀವನ ನಡೆಸ್ತಾ ಇದ್ದೇನೆ. ಆದ್ರೆ ನನಗೆ ತಪ್ಪು ಚುಕ್ಕೆ ಬಂದಾಗ
38 ವರ್ಷ ನನ್ನೊಟ್ಟಿಗಿದ್ದಂತ ನಾಯಕರಿಗೆ ತಾಗಬಾರ್ದು. ಅವರೊಟ್ಟಿಗೆ 38 ವರ್ಷ ಇದ್ದ ಏನೇನೋ ಮಾಡ್ಕೊಂಡು ಹೋದ ಅನ್ನೋಂಥ ಭಾವನೆಗಳು ಸಮಾಜದಲ್ಲಿ ಬರಬಾರ್ದು. ಅವ್ರಿಗೆ ಗೊತ್ತಿದೆ, ನಮ್ಮ ಪಂಚಾಯತ್ ಸದಸ್ಯರಿಗೆ ಗೊತ್ತಿದೆ, ಅದು ಬರಬಾರ್ದು. ಮತ್ತೆ ಪಿಡಿಒ ಅವರ ಏನು ಇಬ್ರು ಪಿಡಿಒರು ಭಾಗಿಯಾಗಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ನಾನು ನನ್ನ ಸ್ವಂತ ಹಣವನ್ನ ಇದಕ್ಕೆ ಬರ್ತಿದ್ದೇನೆ. ಅದ್ರ ಬಗ್ಗೆ ಒಂದೆಂಚು ಬೇಸರ ಇಲ್ಲ. ಹಣ ಕಡಿತ ಬಗ್ಗೆ ನನ್ ತೃಪ್ತಿ ಇದೆ. ಆ ಹುದ್ದೆಯಲ್ಲಿ ಇದ್ದಾಗ ಆ ಹುದ್ದೆಗೆ ನಿಷ್ಠನಾಗಿ ಚುಕ್ಕೆ ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಮನೆಯಲ್ಲಿ ಆರಾಮಿರೋದು, ಪಿಡಿಒರಲ್ಲಿ ಟೆನ್ಷನ್ ಇರೋದು, ಮುಂದಿನ ದಿನದಲ್ಲಿ ಅದಾಗಬಾರ್ದು ಅನ್ನೋಂಥ ಜೊತೆಯಿಂದ ಆ ನಿರ್ಧಾರ ತಗೊಂಡೆ. ಅನ್ನೋರು ಎಷ್ಟು ಸರಿ ಇದ್ದಾರೆ ಅನ್ನೋಂಥ ಪ್ರಶ್ನೆ, ಹೌದು ಕೂತ್ರೆ ನಾನು ಈಗ ಕೊಡಲ್ಲ. ಕಾಲ ತತ್ವ ನಮ್ಮ ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ, ಯಾರು ಶಾಶ್ವತರಲ್ಲ. ಕಾಲ ಎಲ್ಲರಿಗೂ ಉತ್ತರ ಕೊಡುತ್ತೆ. ಕಾಲ ಬಂದಾಗ ಉತ್ತರ ನಿರೀಕ್ಷಿಸೋಣ ಅನ್ನೋ ಮಾತನಾಡ್ತಾ ಆನೊಟ್ಟಿಗೆ ಒಬ್ಬ ರಾಜೇಶ್ ಅಂತ ಬಂದ ಆ ವಿಡಿಯೋದಲ್ಲಿ. ಅವನ ವಿಷಯ ಹೇಳಬಾರ್ದು, ಅಷ್ಟು ದೊಡ್ಡ ವ್ಯಕ್ತಿ ಕೂಡ ಅಲ್ಲ. ಆದ್ರೆ ಆ ಎತ್ತಿ ಆಗಿದೆ ಒಂದ್ ಹೇಳ್ತೀನಿ, ಆ ಹುಡುಗನಿಗೆ 12,000 ರೂಪಾಯಿ ಬಾಡಿಗೆಗೆ 18,000 ರೂಪಾಯಿ ಬಾಡಿಗೆ ಬಿಲ್ಡಿಂಗ್ ತಗೊಂಡ ಹೋಟೆಲ್ ನೆಟ್ಲಿಕ್ಕೆ. ಸರೋತ ಮೇಡಮ್ ಮೊನ್ನೆವರೆಗೂ ಅದನ್ನೇ ಹೇಳ್ತಾ ಇದ್ರು. ಕಡೆ ನಾನು ಸಾಧುವರ ಅಧ್ಯಕ್ಷ ಒಂದು ತೀರ್ಮಾನ ತಗೊಂಡಿದ್ದೆ. ನನ್ನ ಊರ್ನವ್ರು ಚಾರೋಡಿಯವರು ಪಾಪ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಕರೆದು ರಿಯಲ್ ಮಾಡಿ ಅವನ ಅಮ್ಮನ ಹೆಸರಿಗೆ ಕಡಿಮೆ ಬಾಡಿಗೆ ಕೊಟ್ಟೆ. ಅದು ಕೂಡ ಕಾನೂನು ಬಾಹಿರ ಅಲ್ಲ. ನೀವು ಮಾಡಿದಾಗೆ ನಾನೊಂದು ಮಾಡಿದ್ದೆ ಅಂತ ಇಟ್ಕೊಳ್ಳಿ. ನೀವು ಮಾಡಿದಾಗ ಕೆಲವೊಮ್ಮೆ ನಾನೊಂದು ಮಾಡಿದ್ರೆ ಅಲ್ಲ ಬೆಣ್ಣೆ ಮಾಡಿದ್ದು, ಬಾಯಿರ ಅಲ್ಲ ಬೆಣ್ಣೆ ಮಾಡಿದ್ದು. ಅವನು ನನಗೆ ಉಪದೇಶ ಕೊಡುವಂಥವ್ರು. ಅವನ ಕಾಲ ಬುಡದಲ್ಲಿ ಅವನೆಲ್ಲ ಕೂತಿದ್ದಾನೆ, ಅವನೆಲ್ಲ ಶೆಡ್ ಕಟ್ಟಿಕೊಂಡಿದ್ದಾರೆ. ಅವನ ಕಾಲ ಮೇಲೆ ಕಾಲ ಅವನೇ ಕಲ್ಲನ್ನು ಅವನೇ ಹತ್ಕೊಳ್ಳುವಂತ ಪರಿಸ್ಥಿತಿ ಅವನಲ್ಲಿದೆ. ಅವನ ವಿಷಯ ಬಿಟ್ಬಿಡಿ. ಅನ್ನೋದು ಮುಂದಿನ ದಿನಗಳಲ್ಲಿ ಆ ಭಗವಂತ ಸದ್ಬುದ್ಧಿ ಅನ್ನೋರಿಗೆ ಕೊಡ್ಲಿ. ಏನಾದ್ರೂ ಸಮಾಜಕ್ಕೆ ಏನಾದ್ರೂ ಒಳ್ಳೆ ಕೆಲಸ ಮಾಡುವ ಭಾಗ್ಯತೆ ಶ್ರೀದೇವರು ಕರುಣಿಸಲಿ. ಈ ವಿಖ್ಯಾತ ಮನಸ್ಸು ಅವರ ಹೃದಯದಿಂದ ದೂರ ಹೋಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನೀವೆಲ್ಲ ಬಂದಿದ್ದೀರಿ, ತುಂಬಾ ಸಂತೋಷ ಆಗಿದೆ. ನನಗೊಂದು 2 ಅವಕಾಶ. ಒಂದು ಇದ್ರ ಬಗ್ಗೆ ಬ್ಯಾಂಕ್ ಬಿಲ್ಡಿಂಗ್ ಸ್ಪಷ್ಟೀಕರಣ ಕೊಡ್ಲಿಕ್ಕೆ, ಮತ್ತೆ ಬ್ಯಾಂಕ್ ಬಿಲ್ಡಿಂಗ್ 100ಕ್ಕೆ 100 ಇಲ್ಲಿ ಮಾಡಿ ಮಾಡ್ತೇವೆ. ಅದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಯಾಕಂದ್ರೆ ಶಾಸಕರಾದ ಕಿರಣ್ ಬೇಡಿಗರು ಆಶ್ವಾಸನೆ ಕೊಟ್ಟಿದ್ದಾರೆ. ಏನಾರಿಗೆ ಕಡಿಮೆ ಆಗುವ ಮೊತ್ತವನ್ನು ಅವರು ಕೊಡ್ತೇನೆ ಅಂತ ಮನಸ್ಸನ್ನು ಮಾಡಿದ್ದಾರೆ. ಹಾಗಾಗಿ ಅಥವಾ ಒಂದು ವೇಳೆ ಅದು ಸಹಕಾರದಿಂದಲೇ ಮುಂದಿನ ಬರ್ತಕ್ಕಂಥ ನನ್ನ ಸನ್ಮಿತ್ರ ಯಾರಾದ್ರೂ ಬಾಡಿಯಲ್ಲಿ ಬರ್ಬೋದು. ನಾನು ಈಗಾಗಲೇ 3 ಸರಿ ನಿರ್ಣಯ ಮಾಡಿದ್ದೇನೆ. ಒಂದಲ್ಲ, ಕಾಂಕ್ರೀಟ್ ಮೇಲೆ ಕಾಂಕ್ರೀಟ್ ಮಾಡಿ 3 ನಿರ್ಣಯ ಮಾಡಿದ್ದೇನೆ. ನಾಡ್ದು ಪುನಃ ಸಾಮಾನ್ಯ ಸಭೆ ಇದೆ 13 ಮೇಡಮ್, 13 ಸಾಮಾನ್ಯ ಸಭೆಯಲ್ಲಿ ಪುನಃ ನಿರ್ಣಯವನ್ನು ಮಾಡ್ತೇನೆ. ಗ್ರಾಮ ಪಂಚಾಯತ್ ಮುಂದಿನ ಕಡಿಮೆ ಆಗುವ ಮೊತ್ತವನ್ನು ಬರೆಸಿಕೊಂಡು ಗುತ್ತಿಗೆದಾರರಿಗೆ ಹಣವನ್ನು ಪಾವತಿಸಲು ನಿರ್ಣಯವನ್ನು ಮಾಡ್ತೇನೆ. ಹಾಗಾಗಿ ಗುತ್ತಿಗೆದಾರರು ಎದೆಗುಂದುವುದಿಲ್ಲ. ಬ್ಯಾಂಕಿನವರು ಇವರು ಗಾರಿಗೆ ಆಗ್ತಾ ಇದೆ, ಗಾರೆ ಆದ ಕೂಡಲೇ ಅವರು ಸೇಫ್ ಲಾಕರ್ ತಂದು ಫಿಟ್ ಮಾಡ್ತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ. ನಾನು ವಿದ್ಯಾಶೇಟ್ ಹತ್ರ ಹಲವು ಬಾರಿ ಮಾತಾಡ್ತಿದ್ದೆ. ಅವರು ಇಂಜಿನಿಯರ್ ಮಂದಿರ ಅವರ ಸಂಪರ್ಕದಲ್ಲಿದ್ದೇನೆ. ಆದ ಕೂಡಲೇ ಮುಂದಿನ ಬಾಡಿ ಅದ್ದೂರಿಯಾಗಿ ಈ ಒಂದು ಬಿಲ್ಡಿಂಗ್ ಅನ್ನು ಓಪನ್ ಮಾಡ್ಲಿ ಅನ್ನುವಂತ ನಿಮ್ಮೆಲ್ಲರ ಸಹಕಾರದಿಂದ ಉದ್ಘಾಟನೆಗೊಳ್ಳಿ. ಬ್ಯಾಂಕ್ ಓಪನಿಗೆ ನೀವೆಲ್ಲ ಬಂದು ಭಾಗವಹಿಸಿ ಅದ್ದೂರಿಯಾಗಿ ಬ್ಯಾಂಕ್ ಉದ್ಘಾಟನೆಗೊಳ್ಳಿ ಅನ್ನುವಂತ ಆಶಾಭಾವನೆ ವ್ಯಕ್ತಪಡಿಸ್ತಾ ಈ ಆರೋಗ್ಯ ಏರುಪೇರು ಕಾಮನ್ ಪಂಚಾಯತಿ ಬಂದು ಆಗಿರ್ಬೋದು, ಬಾಗಿದ್ರು ನಾ ಸರಿ ಇರ್ತೀನಿ ಅನ್ನುವಂಥದ್ದಲ್ಲ. ಒತ್ತಡಗಳು ಸಹಜ. ಸರತ್ರ ಮಾಡಿ ಹೇಳಿದಾಗೆ ಒಂದು ಪೇಪರ್ನ 10 ಬಾರಿ ಮಗ್ದಿ ನೋಡ್ತಾ ಇದ್ದೆ. ಇದಕ್ಕೆ ಕಾರಣ ನನ್ನ ಗುರುಗಳು. ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ನಡ್ಕೊಳ್ಳುವಂತಹದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರಿಂದ ಮೈಯೆಲ್ಲ ಕಣ್ಣಾಗಿ ನಾನು ಕಾರ್ಯನಿರ್ವಹಿಸಿದ್ದೆ. ಆದ್ರೂ ಗಂಡು ಕೂಡ ಕಪ್ಪು ಚುಕ್ಕೆ ಬಂದಿದೆ. ಆದ್ರೂ ಕೂಡ ಅದಕ್ಕೆ ದಿನಗಳನ್ನ ಕೊಡದೆ ಇಮಿಡಿಯೇಟ್ ಸರಿ ಮಾಡಿಕೊಡ್ತಕ್ಕಂತ ಯಾರ ಬಾಯಿಗೂ ಒತ್ತುವಾಗದ ರೀತಿಯಲ್ಲಿ ನನ್ನ ಜೀವನ ನಡೆಸಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾ, ನೀವೆಲ್ಲ ನನ್ನಿಂದ ಏನಾದ್ರೂ ನನ್ನ ನಡತೆಯಿಂದ ನಾನು ಸ್ವಲ್ಪ
ಒರಡು ಸ್ವಭಾವದ ಮನುಷ್ಯ. ಅದರಿಂದ ಗ್ರಾಮಸ್ಥರಿಗೆ ಯಾರಾದ್ರೂ ನೋವಾಗಿದ್ದಲ್ಲಿ ಈ ವೇದಿಕೆ ಮುಖಾಂತರ ಕ್ಷಮೆಯನ್ನು ಯಾಚಿಸ್ತಾ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಕೂಡ ನನ್ನ ಸ್ವಂತ ನೆಲೆಯಲ್ಲಿ ಅಧ್ಯಕ್ಷ ನೆಲೆಯಲ್ಲಿ ಅರ್ಪಿಸ್ತಾ ನಾ ತೆಗೆದುಕೊಂಡ ತೀರ್ಮಾನಕ್ಕೆ ನಿಮ್ಮೆಲ್ಲರ ಏನು ಬ್ಯಾಂಕ್ ಬಿಲ್ನ ತೀರ್ಮಾನಕ್ಕೆ ನಿಮ್ಮೆಲ್ಲರ ಸಹಮತ ಇರಲಿ ಎಂದು ಚಪ್ಪಾಳೆ ಮೂಲಕ ನನಗೆ ಸಹಮತವನ್ನು ಎತ್ತಬೇಕಾಗಿ ಕೋರ್ತಾ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನಂತ ಹೇಳಿದ್ರೆ ತುಂಬಾ ವರ್ಷಗಳದೇನು ಮೊದಲು ರಿನಿವಲ್ ಮಾಡಲಿಲ್ಲ ಕೊರೋನಾ ಟೈಮಲ್ಲಿ. ತುಂಬಾ ಬಾಡಿಗೆ ಇದೆ ಅಥವಾ ನೆಲ ಬಾಡಿಗೆ ಇದೆ ಅಂತ ಹೇಳ್ತಾರೆ. ಒಂದು ಟರ್ಮಿಗೆ ನೀವು ಏನಾದ್ರು ಈ ಬಾಡಿ ಹೋಗುದ್ರೊಳಗಡೆ ಅದನ್ನೇನಾದ್ರು ಮನ್ನಾ ಮಾಡ್ಲಿಕ್ಕೆ ಆಗ್ತದೆ ಅಥವಾ ಆದಷ್ಟು ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಮಾಡಿ ಒಂದ್ಸರಿ ತೀರ್ಮಾನ ಮಾಡಿ ಬಿಡಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮನ್ನಾ ಅಲ್ಲ, ಏನೋ ಕಡಿಮೆ ಮಾಡಿ, ಆದಷ್ಟು ಕಡಿಮೆ ಮಾಡಿ ಕೊಡಿ. ಅಲ್ಲ ಅದಕ್ಕೆ ಯಾಕಂತ ಉಂಟಾ, ಬೆಂಗಳೂರು ಅಂತ ಮಹಾನಗರ ಪಾಲಿಕೆ ಇದು ನಿಮ್ಮ ಅನಿಸಿಕೆಗಳಿಗೆ ಗೌರವ ಕೊಡುತ್ತಾ ಅದು ಇವತ್ತಿನ ಎಜೆಂಡಾದಲ್ಲಿ ಇಲ್ಲಿದ್ರು ಕೂಡ ನಾನು ಕೇಳಿ ಮುಂದಿನ ಏನಿಲ್ಲ, ನಾನು ಬಂದವರಿಗೆಲ್ಲ ಕಮೆಂಟ್ ಮಾಡಿ ಯಾವ್ದೆಲ್ಲ ಬಿಡ್ಲಿಕ್ಕಾಗತ್ತೆ ಅದನ್ನೆಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಬಿಡ್ತೇನೆ. ಕಾನೂನು ಬಿಟ್ಟು ಬಿಡಿ ಅಂತ ಹೇಳಿದ್ರೆ ಬಿಡ್ತಕ್ಕಂಥ ವ್ಯಕ್ತಿ ಈ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಹೇಳುವಂತದ್ದು ಏನ್ ಕೇಳಿದ್ರು ಇಲ್ಲಿಷ್ಟೇ ಒಂಚೂರು ಕೇಳಿ. ಕಾನೂನು ವ್ಯಾಪ್ತಿಯಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಮಾಡ್ಲಿಕ್ಕೆ ನಾನು ಇವತ್ತು ಕೂಡ ಬದಲಿದ್ದೇನೆ, ಕಳಿಸಿಕೊಡಿ. ಆಯ್ತು. ಅಲ್ಲ, ಅವ್ರು ಹೇಳ್ತಾ ಇರೋದು ಏನಂತ ಕೇಳಿದ್ರೆ ಕೊರೋನಾ ಟೈಮ್ ನಲ್ಲಿ ನಂತರವೇನೋ PDO ಅವರು ರಿನ್ಯೂವಲ್ ಮಾಡುದಿಲ್ಲ, ಏನು ತಗೊಳ್ಳುದಿಲ್ಲ ಅಂತ ಹೇಳಲ್ಲ. ಕೇಳಿ, ಕೊರೋನಾ ಟೈಮ್ನ ಎಲ್ಲಾ ಹಣವನ್ನು ಮನ್ನಾ ಮಾಡಿದ್ದೇವೆ. ಆದ್ರಿಂದ ನಾವು ಬರ್ಲಿಲ್ಲ, ರಿನ್ಯೂವಲ್ ಮಾಡ್ಕೊಳ್ಳಿಲ್ಲ. ಬಂದ್ರು ಅವ್ರಿಗೆ ಕೊಡಿ, ಅವ್ರಿಗೆ ಪೆನಾಲ್ಟಿ ಹಾಕಿ. ಹಾಗೆ ಕೇಳಿ 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 ಇದೇ ಅನ್ವರ್ ಸಾಹೇಬ್ರು ಮರ್ತು ಬಿಟ್ಟೆ ಒಂದು ಲೈನ್ ಹೇಳಿ ಮುಗಿಸ್ಬಿಡ್ತೀನಿ. ಇದೇ ಅನ್ವರ್ ಸಾಹೇಬ್ರು 8 ಅಂಗಡಿ ಕೋಣೆಗಳಿಗೆ ಡೋರ್ ನಂಬರ್ ಕೊಟ್ಟು ಗ್ರಾಮ ಪಂಚಾಯತಿಗೆ ಇದನ್ನು ನಾನು ಕೆಡವಲಿಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ದು. ಕೆಡಲಿಕ್ಕೆ ಕೊಡಿ ಅಂತ 10 ಡೋರ್ ನಂಬರ್ ಕೆಡಲಿಕ್ಕೆ ಕೊಡಿ ಅನ್ನುವಂತ ಅನುಮತಿಯನ್ನು ಕೇಳಿದ್ರು. ಕಡಿಲಿಕ್ಕೆ ಕೊಡಿ ಅಂತ ಅನುಮತಿಯನ್ನು ಕೇಳಿದ್ರು ಸುರೇಶ್ ಶೆಟ್ಟರೆ. ನಾನೊಂದು ನಿರ್ಣಯ ತಗೊಂಡೆ, ಕೆಡಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಕಟ್ಲಿಕ್ಕೂ ನಮ್ಮದೇನು ಅಭ್ಯಂತರ ಇಲ್ಲ. ಸಕ್ಷಮ ಪಾದಕಾದ ಅನುಮತಿ ತೆಗೆದುಕೊಂಡು ಆ ಅಂಗಡಿ ಕೊಡಲಿರುವ ಬಾಡಿಗೆದಾರನ ಒಪ್ಪಿಗೆಯನ್ನು ಪಡೆದುಕೊಂಡು ನೀವು ಅಂಗಡಿ ಕೊಡೆಯನ್ನು ಕಟ್ಟಿ ಅಂತೇಳಿ. ಅದರಲ್ಲಿ ಇವತ್ತು ಕೊರಗು ಸಮಗಾರರವರು ಅಲ್ಲೇ ಇದ್ದಾರೆ, ಒಂದು ಸಣ್ಣ ಮಾಡಲಿದ್ದಾರೆ. ಹೋಗಿ ಅವ್ರ ಹಂಚಿ ಕೇಳಲಿಕ್ಕೆ ಹೋಗ್ತಾರೆ. ಅವ್ರು ಹೇಳೋದೇನೋ, ನಾನು 30 ವರ್ಷದಿಂದ ಇಲ್ಲಿದ್ದೇನೆ, ಅವ್ರ ತಂದೆ ಕಾಲದಿಂದ ಇಲ್ಲಿದ್ದೇನೆ, ನನಗೇನಾದ್ರೂ ಬದಲಿ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಅವ್ರನ್ನ ವಿಶ್ವಾಸ ತಗೊಂಡು ಕಟ್ಟಬೇಕಾಗಿತ್ತು, ಕೆಡಿಬೇಕಾಗಿತ್ತು. ಹಾಗೆ ಮತ್ತೊಂದು ತಪ್ಪು ಕೆಲಸ ಮಾಡಿದ್ರು. ಒಂದು ವೆಜ್ ಹೋಟ್ಲ್ ಕೊಟ್ಟರು, ಒಂದು ನಾನ್ ವೆಜ್ ಹೋಟ್ಲ್ ಕೊಡ್ಲು. ಏನು ಕಡಿಲಿಕ್ಕೆ ತೆಗೆದುಕೊಂಡಂತ ಕಟ್ಟಡದಲ್ಲಿ 2 ಉದ್ಯಮಗಳನ್ನು ಕೊಟ್ಟರು. ಗ್ರಾಮ ಪಂಚಾಯತ್ ಲೈಸೆನ್ಸ್ ಇಲ್ಲ, ಬಿಲ್ಡಿಂಗ್ ಡೆಮೊಲಿಷ್ಗೆ ಕೇಳಿದಂತ ಪರ್ಮಿಷನ್ ತಗೊಂಡ ಬಿಲ್ಡಿಂಗ್. ಆ ಹೋಟೆಲ್ ನಡೆಸೋರಿಗೆ ತಲೆಯಲ್ಲಿ ಮಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಫುಡ್ ಇನ್ಸ್ಪೆಕ್ಟರ್ ಮತ್ತೊಬ್ರು ಇನ್ನೊಬ್ರು ಬಂದು ಅಥವಾ ವೈದ್ಯಾಧಿಕಾರಿಗಳು ಇದು ಮಾಡಿದಾಗ ಅವ್ರ ಕಾನೂನು ಕ್ರಮ ಆಗತ್ತೆ, ಅಥವಾ ನಾವು ಪೊಲೀಸ್ ಠಾಣಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ರೆ ಅವ್ರು ಕೇಸ್ ಹಾಕುವಂತ ವ್ಯವಸ್ಥೆ ಆಗತ್ತೆ. ನೀರೆಲ್ಲಿಂದ ಬರ್ತದೆ? ನೀರ್ ಎಲ್ಲಿಂದ ಬರ್ತದೆ? ಹಾಲಾಡಿ ಹೊಳೆಯ ನೀರು ಅವ್ರ ತೋಟಕ್ಕೆ ಬರುತ್ತೆ. ಸ್ವಲ್ಪ ಕೇಳಿ, ಹಾಲಾಡಿಯ ಹೊಳೆಯ ನೀರು ಪಂಪ್ ಮೂಲಕ ಅವ್ರ ತೋಟಕ್ಕೆ ಬರುತ್ತೆ. ಆ ತೋಟದ ನೀರನ್ನ ಆ ಹೋಟೆಲ್ ನಡೆಸೋರಿಗೆ ಕೊಡ್ತಾ ಇದ್ದಾರೆ.